ಇಷ್ಟಪಡಿಸ್ಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ. ಇದರಲ್ಲಿ ಈಗ ನಾವು 17 ಅಧ್ಯಾಯ ಮುಗಿಸಿದೀವಿ. ಎಲ್ಲ ರೀತಿಯಲ್ಲಿನೂ ಭಗವಂತನ ಬಗ್ಗೆ ಹಾಗೂ ಭಕ್ತರ ಬಗ್ಗೆ ಹಾಗೂ ಈ ಭಕ್ತಿ ಯೋಗದ ಬಗ್ಗೆ ನಾನಾ ರೀತಿಯಲ್ಲಿ ಉದಾಹರಣೆ ಕೊಡ್ತಾ ಅಥವಾ ನಾವು ಹೇಗಿರ್ಬೇಕು ಅನ್ನೋದನ್ನ ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಅನುಸರಿಸಬೇಕು ಅಂತ ಹೇಳಿ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಅದನ್ನೇ ಶ್ರೀಲ ಪ್ರಭುಪಾದರು ನಮಗೆಲ್ಲ 17 ಅಧ್ಯಾಯವರೆಗೆ ತಿಳಿಸ್ಕೊಟ್ರು. ಹಾಗಾದ್ರೆ ಈ ಮೋಕ್ಷ ಸನ್ಯಾಸ ಯೋಗ ಹೇಗೆ ಸನ್ಯಾಸ ಯೋಗ ಮಾಡಬೇಕು, ಆಮೇಲೆ ಈ ಒಂದು 18ನೇ ಅಧ್ಯಾಯದಲ್ಲಿ ಉಪಸಂಹಾರನೆ ಹೇಗೆ ಮಾಡಿದ್ದಾನೆ ಭಗವಂತ, ಮತ್ತೆ ಶ್ರೀಲ ಪ್ರಭುಪಾದ ಹೇಗೆ ಬರೆದಿದ್ದಾರೆ, ವೈರಾಗ್ಯ ಯಾವಾಗ ಪರಿಪೂರ್ಣತೆ ಆಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಭಗವಂತನೇ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಅದನ್ನ ಬಹಳ ನಮ್ಗೆ ಅರ್ಥಗರ್ಭಿತವಾಗಿ, ಯಾಕಂದ್ರೆ ಯಾವ ತಿಳುವಳಿಕೆ ಅಂದ್ರೆ ಜ್ಞಾನ, ನಾನು MBBS ಓದಿದ್ದೀನಿ ಅಥವಾ ಡಿಗ್ರಿ ಓದಿದ್ದೀನಿ ಅಂತ ಮನುಷ್ಯನಿಗೂ ತಿಳಿಬೇಕು. ಆಮೇಲೆ ಬರೀ ಭಕ್ತಿ ಯೋಗ ಮಾಡ್ತಿರ್ತಾನೆ, ಆದ್ರೆ ಸ್ಕೂಲ್ ಕಲಿತಿರ್ದಿಲ್ಲ, ಆದ್ರೆ ಅದನ್ನ ಕೇಳಿದ್ರು ಸಹ ಅದನ್ನ ಅವ್ರಿಗೆ ಅರ್ಥ ಆಗ್ಬೇಕು, ಅಷ್ಟು ಸರಳ ಭಾಷೆಯಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ಬರೆದಿದ್ದಾರೆ. ಆದ್ರೆ ಇದನ್ನ ಯಾವಾಗ್ಲೂ ನಾವು ಗುರುಗಳ ಮುಖೇನ ಕೇಳಿದಾಗ ಅದರದ ಅನುಭವ ಮತ್ತೆ ಅದನ್ನ ಬೇಗ ಅರ್ಥ ಮಾಡ್ಕೋಕೆ ಆಗುತ್ತೆ. ಯಾಕಂದ್ರೆ ನಾವು ಓದಿದಾಗ ನನ್ನ ಬುದ್ಧಿ ಮಟ್ಟ ಎಷ್ಟಿರುತ್ತೆ ಅಷ್ಟೇ ಅರ್ಥ ಮಾಡ್ಕೋಕೆ ಸಾಧ್ಯ ಹೊರತು ಅದಕ್ಕಿಂತ ಹೆಚ್ಚಿನದಾಗಿ ನಮ್ಗೆ ಅರ್ಥ ಮಾಡ್ಕೋಕೆ ಅಸಾಧ್ಯ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಗುರು ಪರಂಪರೆಯಲ್ಲಿ ಬಂದಿರುವಂತಹ ಕೃಷ್ಣನಿಂದ ಏನು ಪ್ರಾರಂಭ ಆಗಿದೆ ಅಂತಹ ಒಂದು ಗುರು ಪರಂಪರೆ ಇರುತ್ತಲ್ಲ, ಅಂತಂತಹ ಗುರು ಆಗ್ಲಿ, ಗುರು ಮಹಾರಾಜರಾಗಿರ್ಬೋದು ಅಂತವರಿಂದ ನಾವು ಕೇಳಿದಾಗ ಮತ್ತೆ ಅವರೆಲ್ಲ ಶಿಷ್ಯರ ಜೊತೆ ನಾವು ಸಂಪರ್ಕದಲ್ಲಿದ್ದು ಅವರ ಮಾರ್ಗದರ್ಶನ ನಡೆದಾಗ ಮಾತ್ರ ಇದು ಭಗವದ್ಗೀತೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ಶ್ಲೋಕ ಮೊದಲದಲ್ಲಿ ಅರ್ಜುನನೇ ಕೇಳ್ತಾನೆ, ಮಹಾಭಾವೇ ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶಿನಿ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ನೋಡ್ರಿ, ಅವ್ರ ಪ್ರಶ್ನೆ ಆಗಿರ್ಬೋದು, ಅದು ನಮಗೂ ಸಹ ಅದು ಅನ್ವಯ ಆಗುತ್ತೆ. ನಾವ್ ಅನ್ಬೋದು ತ್ಯಾಗ ಅಂದ್ರೆ ಹೌದು, ಏನು ಮನೆ ಮಠ ಮಕ್ಕಳನ್ನ ಸಂಸಾರವನ್ನ ಈ ದೇಶವನ್ನ ಅಥವಾ ನಮ್ಮ ಮನೆಯನ್ನ ತೊರೆದ್ಬಿಟ್ಟು ಕಾಡಿನಲ್ಲಿ ವಾಸ ಮಾಡ್ಬಿಟ್ರೆ ಅದು ತ್ಯಾಗ ಆಗುತ್ತಾ? ಯಾಕಂದ್ರೆ ಪುರಂದರದಾಸರನ್ನ ನಾವು ಕೇಳಿದೀವಿ, ಅವರೆಲ್ಲ ತಮ್ಮ ಒಂದು ಕೃಷ್ಣ ಪರಮಾತ್ಮನ ಒಂದು ದರ್ಶನ ಆದ ತಕ್ಷಣ ಅವ್ರು ಏನ್ ಮಾಡಿದ್ರು, ಇಡೀ ತನ್ನ ಸಂಪತ್ತನ್ನೆಲ್ಲ ನವಕೋಟಿ ಏನ್ ಆಸ್ತಿ ಇತ್ತಲ್ಲ ಅದನ್ನೆಲ್ಲವನ್ನ ಅವರು ಮತ್ತೊಬ್ಬರಿಗೆ ಹಂಚಿ ತನ್ನ ಸಂಸಾರದ ಜೊತೆಗೆ ಭಕ್ತಿಯನ್ನ ಮಾಡಕ್ಕೆ ಹೋಗ್ಬಿಟ್ರು. ಹಾಗಾದ್ರೆ ತ್ಯಾಗ ಅಂದ್ರೆ ಅದೇನಾ? ನಾವೆಲ್ಲ ನಮ್ಮ ಸಂಸಾರವನ್ನ ಬಿಟ್ಟು ಹೋಗೋದೇ ಒಂದು ತ್ಯಾಗನ ಅಂತ ಹೇಳಿ ಅರ್ಜುನನ ಪ್ರಶ್ನೆ ಆಗಿದೆ. ಆಮೇಲೆ ಸನ್ಯಾಸ, ಹೌದು ನನ್ಗೆ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ ಅಥವಾ ನನ್ನ ಗಂಡ ಇದ್ದಾನೆ, ಆಮೇಲೆ ನನಗೆ ಜಾಬ್ ಇದೆ ಅಥವಾ ನನಗೆ ಸಂಪತ್ತಿದೆ, ಅದನ್ನೆಲ್ಲವನ್ನ ತ್ಯಾಗ ಮಾಡಿ ನಾವು ಕಾಡಿಗೆ ಹೋಗುದೇನೆ ಒಂದು ಈ ಭಕ್ತಿ ಯೋಗದ್ದು ಅಥವಾ ಇಂಥ ಯೋಗ ಆಗುತ್ತಾ? ಇದು ಉದ್ದೇಶ ಏನು? ನಾವ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅರ್ಜುನ 18ನೇ ಅಧ್ಯಾಯದಲ್ಲಿ ಕೊನೆಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಅವನಿಗೆಲ್ಲ ಅರ್ಥ ಆಗಿದೆ, ಈಗ ಭಕ್ತಿ ಏನನ್ನೋದು ಗೊತ್ತಾಗಿದೆ, ಆತ್ಮ ಏನನ್ನೋದು ಗೊತ್ತಾಗಿದೆ, ಭಗವಂತ ಯಾರು ಅನ್ನೋದು ಸದಾ ಅರ್ಥ ಆಗಿದೆ. ಮೊದ್ಲು ಕೃಷ್ಣನನ್ನ ಎಲೆ ಕೇಶವ ಅಂತ ಹೇಳಿ, ಅಂದ್ರೆ ಎಲೆ ಅಂತ ಹೇಳಿ, ನನ್ನ ಸ್ನೇಹಿತ ಅಂತ ಹೇಳಿ ಇಷ್ಟು ಸಲಿಗೆಯನ್ನ ಮಾತಾಡಿದಂತಹ ಅರ್ಜುನ ಈಗ ಅವ್ರನ್ನ ಉದ್ದೇಶಿಸಿ ಏನ್ ಹೇಳ್ತಾರೆ, ಕೇಶಿ ರಾಕ್ಷಸನಂತ ಕೊಂದವ್ ನೀನು, ಋಷಿಕೇಶ ನಮ್ಮ ಇಂದ್ರಿಯಗಳ ಬಗ್ಗೆ ನೀ ಎಲ್ಲ ಒಂದು ಆಡಳಿತವನ್ನ ಮಾಡವನು, ಅದಕ್ಕೆ ನೀ ಏನ್ ಮಾಡ್ಬೇಕು, ನನಗೆ ಈ ಒಂದು ತ್ಯಾಗ ಮತ್ತು ಸಂದೇಶಗಳ ಒಂದು ಉದ್ದೇಶ ಹೇಳು ನೀನು, ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಅರ್ಥ ಬೇಕು ಅಂತ ಹೇಳ್ತಾರೆ. ಈ ಒಂದು ಶ್ಲೋಕದಲ್ಲಿನೂ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ ಏನಂದ್ರೆ, ಯೋಗಿನಾಂ ಅಪಿ ಸರ್ವೇಶಾಂ, ಅಂದ್ರೆ ಎಲ್ಲ ಯೋಗಿಗಳಲ್ಲಿ ಅಥವಾ ಅಲೌಕಿಕರಲ್ಲಿ ಸದಾ ನನ್ನನ್ನೇ ಕುರಿತು ತನ್ನಲ್ಲೇ ಯೋಚಿಸುವನೇ ಶ್ರೇಷ್ಠನು. ಅನಂತರ 6 ಅಧ್ಯಾಯಗಳಲ್ಲಿ ಶುದ್ಧ ಭಕ್ತಿ ಸೇವೆ, ಅದರ ಸ್ವರೂಪ ಮತ್ತು ಚಟುವಟಿಕೆಗಳನ್ನ ಚರ್ಚಿಸಲಾಗಿದೆ. ಅಂದ್ರೆ ಯಾವ್ಯಾವ ಅಧ್ಯಾಯಗಳಲ್ಲಿ ಏನೇನ್ ಮಾಡಿದೆ ಅನ್ನೋದನ್ನ ಈ ಒಂದನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 6 ಅಧ್ಯಾಯಗಳಲ್ಲಿ ನಾವು ಜ್ಞಾನ, ತ್ಯಾಗ, ಐಹಿಕ ಪ್ರಕೃತಿ ಮತ್ತೆ ಆಧ್ಯಾತ್ಮಿಕ ಪ್ರಕೃತಿಯ ಕರ್ಮಗಳನ್ನ, ಭಕ್ತಿ ಸೇವೆಗಳನ್ನ ವರ್ಣಿಸಲಾಗಿತ್ತು. ಎಲ್ಲಿಂದ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವರೆಗೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋತಾ ಬಂದಿದೀವಿ. ಎಲ್ಲ ಕರ್ಮಗಳನ್ನು ಪರಮ ಪ್ರಭುವಿನೊಡನೆ ಮಾಡಬೇಕು, ಅಂದ್ರೆ ಯಾವುದೇ ಒಂದು ಕರ್ಮ ಇದ್ರು ಅದನ್ನ ಭಗವಂತನಿಗೆ ಅರ್ಪಿಸ್ಬೇಕಂತ ಹೇಳ್ತಾರೆ. ಓಂ ತತ್ ಸತ್ ಎನ್ನುವ ಒಂದು ಪದಗಳನ್ನ ಎಲ್ಲದಕ್ಕೂ ಪ್ರತಿನಿಧಿಸುತ್ತದೆ, ಪರಮ ಪುರುಷ ವಿಷ್ಣುವನ್ನ ಸೂಚಿಸುತ್ತದೆ ಎನ್ನುವ ನಿರ್ಣಯಕ್ಕೆ ಬರಲಾಯಿತು. ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ, ಎಲ್ಲದಕ್ಕೂ ನಮಗೆ ಕೃಷ್ಣನೇ ಮೇನ್ ದೇವರಾಗಿರ್ತಾನೆ, ಅವನೇ ಭೋಗಿಸುವವನು, ನಾವೆಲ್ಲರೂ ಏನ್ ಮಾಡ್ಬೇಕು, ಅವನನ್ನ ಸಂಪ್ರೀತಗೊಳಿಸ್ಬೇಕು ಅನ್ನೋದನ್ನ ನಮಗೆ ಇಲ್ಲಿ 17ನೇ ಅಧ್ಯಾಯವರೆಗೆ ತಿಳಿಸ್ಕೊಡ್ಲಾಯ್ತು ಅಂತ ಹೇಳ್ತಾರೆ.
ಪ್ರಭುಪಾದರು. ಭಗವದ್ಗೀತೆಯ 3ನೇ ಭಾಗವು ಜೀವನದ ಪರಮ ಉದ್ದೇಶವು ಭಕ್ತಿ ಸೇವೆ ಅಲ್ಲದೆ ಬೇರೇನೂ ಅಲ್ಲ ಎಂದು ತೋರಿಸಿಕೊಡುತ್ತದೆ. ಅಂದ್ರೆ 13ನೇ ಅಧ್ಯಾಯದಿಂದ ಈ 18ನೇ ಅಧ್ಯಾಯವರೆಗೆ, ಅಂದ್ರೆ 17ನೇ ಅಧ್ಯಾಯ ಅಂತ ಹೇಳ್ಬೋದು, ಅದರದ್ದೆಲ್ಲದರ ಬಗ್ಗೆ ನಮ್ಗೆ ಏನ್ ಹೇಳ್ಕೊಡುತ್ತೆ, ಭಕ್ತಿ ಸೇವೆನೇ ನಮಗೆ ಮುಖ್ಯ. ನನಗೆ ಸಂಸಾರ ಇರ್ಬೋದು ಅಥವಾ ನನಗೆ ಜಾಬ್ ಇರ್ಬೋದು, ಏನೇ ಇದ್ರು ನಾವು ಮುಖ್ಯವಾಗಿ ನಾ ಎದಕ್ಕೆ ಬಂದಿದ್ದೀನಿ, ಭಗವಂತನ ಸಂಪ್ರೀತಿಗೊಳಿಸಿ ಅವನನ್ನು ಸೇರೋಕೆ ಬಂದಿದ್ದೀನಿ, ಅವನ ಲೋಕಕ್ಕೆ ಹೋಗೋಕೆ ಬಂದಿದ್ದೀನಿ, ಭಕ್ತಿ ಸೇವೆ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿ ಈ ಅಧ್ಯಾಯಗಳಿಂದ ನಮಗೆ ಭಗವಂತನ ಮಾತುಗಳನ್ನ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಪ್ರಭುಪಾದರು ಬರೀತಾರೆ. ಮತ್ತೆ ಹೇಳ್ತಾರೆ, ಹಿಂದಿನ ಆಚಾರ್ಯಗಳನ್ನು ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಗಳನ್ನು ಉದ್ಧರಿಸಿದನ್ನು ತೋರಿಸಿಕೊಡಲಾಯಿತು. ಅನೇಕ ವೇದಾಂತ ಸೂತ್ರಗಳನ್ನ, ಪುಸ್ತಕಗಳನ್ನ ಬರೆದಿದ್ದಾರೆ. ಅವೆಲ್ಲದರಗಳಿಂದ ನಮಗೆ ಏನಾಗುತ್ತೆ, ಭಕ್ತಿನೇ ಮುಖ್ಯವಾಗಿರುತ್ತೆ. ಭಕ್ತಿ ಅಲ್ಲದೆ ಮತ್ತೇನು ಇಲ್ಲ. ಅವನಿಗೆ ಆಕಾರ ಇದೆ, ಅವನು ನನ್ನನ್ನು ಕೇಳ್ತಾನೆ, ನನ್ನ ಭಕ್ತಿಯನ್ನು ನೋಡ್ತಾನೆ ಅನ್ನೋದೆಲ್ಲವೂ ಅರ್ಥ ಆಗುತ್ತೆ. ಇದೆ ನಿರಾಕಾರವಾದಿ ಅಲ್ಲ ಅಂತ ಅನ್ನೋದು ಸಹ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದೇನೆಂದ್ರೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಅವನಿಗೆ ವೇದಾಂತ ಸೂತ್ರಗಳ ರಚಿಸುವನು ಮತ್ತು ಅವನಿಗೆ ಅದು ತಿಳಿದಿದೆ. ಮತ್ತೆ ಪ್ರತಿಯೊಂದು ಧರ್ಮ ಗ್ರಂಥದ ಹಾಗೂ ವೇದದ ಗುರಿಯ ಭಕ್ತಿ ಸೇವೆ, ಅದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. ನೋಡ್ರಿ, ನಾವು ಈ ಕೃಷ್ಣ ಮತ್ತು ಕೃಷ್ಣ ಭಕ್ತಿ ಬಿಟ್ಟುನು ನಾವು ಎಷ್ಟೋ ಸಾರಿ ಪುಸ್ತಕಗಳನ್ನು ಓದಿದೀವಿ, ಪ್ರವಚನನ ಕೇಳಿದೀವಿ, ಅಥವಾ ಅವರ ಮಾತುಗಳನ್ನ ಕೇಳಿದಾಗ ನಮ್ಗೆ ಏನಾಗುತ್ತೆ, ಎಲ್ಲರೂ ಭಕ್ತಿ ಬಗ್ಗೆನೇ ಬರೆದಿದ್ದಾರೆ, ಭಕ್ತಿ ಸೇವೆ ಬಗ್ಗೆನೇ ಹೇಳ್ತಾರೆ. ಇತರ ಈ ಒಂದು ಇಸ್ಕಾನ್ ಅಥವಾ ಕೃಷ್ಣನ ಭಕ್ತಿ ಬಿಟ್ಟು ನಾವು ಎಷ್ಟೋ ಪುಸ್ತಕನು ಓದಿದಾಗ ಅಲ್ಲಿನೂ ಸಹ ಭಕ್ತಿ ಬಗ್ಗೆನೇ ಇದೆ. ಆಮೇಲೆ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತಂದ್ರೆ, ಕೃಷ್ಣನೇ ಮುಖ್ಯ ದೇವರು, ಕೃಷ್ಣ ಭಕ್ತಿನೇ ನಮಗೆ ಆಧಾರ ಅಂತ ಅನ್ನೋದನ್ನು ಹೇಳ್ಕೊಡ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಪ್ರತಿಯೊಂದು ಧರ್ಮ ಗ್ರಂಥದ ಹಾಗೂ ವೇದ ಗುರಿಯು ಭಕ್ತಿ ಸೇವೆ. ನೋಡಿ, ಯಾವುದೇ ಒಂದು ಪುಸ್ತಕವನ್ನು ಓದಿದರೂ ನಮಗೆ ಭಕ್ತಿನೇ ಮಾಡ್ಬೇಕಂತ ಹೇಳಿ ಹೇಳ್ಕೊಡ್ತಾರೆ. ಆದ್ರೆ ಈ ಒಂದು ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳೋದ್ರಿಂದ ಇದು ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ. ಅಂದ್ರೆ ಮತ್ತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಇಡೀ ವಿಶ್ವವನ್ನು ಸಂಗ್ರಹವಾಗಿ ಹೇಳಿದಂತೆ 18ನೇ ಅಧ್ಯಾಯದಲ್ಲಿಯೂ ಸಹ ಎಲ್ಲ ಉಪದೇಶ ಸಾರಾಂಶವನ್ನು ಹೇಳ್ಕೊಟ್ಟಿದೆ. ನಾವು 2ನೇ ಅಧ್ಯಾಯ ಏನ್ ಹೇಳ್ತಾರೆ ಅಂದ್ರೆ ಗೀತೆಯ ಸಾರಾಂಶ ಅಂತಾನೆ ಕರೀತಾರೆ ಅದನ್ನು. ಗೀತೆಯ ಸಾರ ಸಂಗ್ರಹ ಏನ್ 18ನೇ ಅಧ್ಯಾಯದಲ್ಲಿ ಇದೆ ಅದೆಲ್ಲವೂ 2ನೇ ಅಧ್ಯಾಯದಲ್ಲೇ ನಾವು ಓದಿ ಮುಗಿಸ್ತೀವಿ. ಆದ್ರೆ ಅದು ಬೇಗ ಅರ್ಥ ಆಗುದಿಲ್ಲ. ಆದ್ರೆ 18ನೇ ಅಧ್ಯಾಯ ಓದಿದಾಗ ಅದು ನಮಗೆ ಪೂರ್ತಿ ಅರ್ಥ ಆಗುತ್ತೆ. ಯಾಕಂದ್ರೆ ಕ್ರಮಬದ್ಧವಾಗಿ ಭಗವಂತ ಹೇಳಿದಾನೆ, ಅದನ್ನು ಓದಿದಾಗ ನಮ್ಗೆ 18ನೇ ಅಧ್ಯಾಯ ಗೊತ್ತಾಗುತ್ತೆ. ಮತ್ತೆ 18ನೇ ಅಧ್ಯಾಯನೂ ಹಾಗೆ ಇದೆ, ಉಪಸಂಹಾರ. ಅಂದ್ರೆ ಎಲ್ಲ ಮುಖ್ಯ ಒಂದು 17ನೇ ಅಧ್ಯಾಯವರೆಗೆ ಏನಿದೆ, ಮೊದಲೇದು ಒಂದು ಅಧ್ಯಾಯ ಏನಿದೆ ಪ್ರಶ್ನೆ ಆಗಿರುತ್ತೆ, 2ನೇ ಅಧ್ಯಾಯದಿಂದ 17ನೇ ಅಧ್ಯಾಯವರೆಗೆ ಏನಿರುತ್ತಲ್ಲ ಎಲ್ಲ ಸಾರಾಂಶವನ್ನ ಇದು ಒಳಗೊಂಡಿದೆ 18ನೇ ಅಧ್ಯಾಯ ಅಂತ ಹೇಳ್ತಾರೆ. ಪ್ರಭುಪಾದರೊಳಗೆ ಬರೀತಾರೆ. ಮತ್ತೆ 18ನೇ ಅಧ್ಯಾಯದಲ್ಲಿ ಎಲ್ಲ ಉಪದೇಶ ಸಾರಾಂಶವನ್ನ ಕೊಟ್ಟಿದೆ. ತ್ಯಾಗ ಆಗಿರ್ಬೋದು, ಪ್ರಕೃತಿಯ ಗುಣತ್ರಯಗಳನ್ನ ಮೀರಿದ ಆಧ್ಯಾತ್ಮಿಕ ಸ್ಥಾನವನ್ನ ಪಡೆಯುವುದೇ ಒಂದು ಬದುಕಿನ ಗುರಿಯಾಗಿದೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಭಗವದ್ಗೀತೆಯ ನೇರ ಸ್ಪಷ್ಟ ವಸ್ತುಗಳಾದ ತ್ಯಾಗ ಆಗಿರ್ಬೋದು, ತ್ಯಾಗದ ಜೀವನ ಅಂದ್ರೆ ತ್ಯಾಗ ಮಾಡೋದಂದ್ರೆ ಸನ್ಯಾಸವಾಗಿರೋದು, ಮತ್ತೆ ಸ್ಪಷ್ಟಗೊಳಿಸಲು ಅರ್ಜುನ ಬಯಸ್ತಾನೆ. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ತ್ಯಾಗ ಬಗ್ಗೆ ಮತ್ತೆ ಸನ್ಯಾಸ ಬಗ್ಗೆ ಹೇಳ್ಕೊಡು ನನಗೆ ಅಂತ ಹೇಳ್ತಾರೆ. ಮತ್ತೆ ಈ ಶ್ಲೋಕದಲ್ಲಿ ಪರಮಪ್ರಭುವನ್ನು ಸಂಬೋಧಿಸಲು ಬಳಸಿರುವ ಹೃಷಿಕೇಶ ಮತ್ತು ಕೇಶಿ ನಿಶೂದನ, ಅಂದ್ರೆ ಕೇಶಿ ರಾಕ್ಷಸ ಇರ್ತಾನಲ್ಲ ಅವನ ಕೊಂದವನೇ ಅಂತ ಹೇಳ್ತಾರೆ. ಹೃಷಿಕೇಶ ಅಂದ್ರೆ ಎಲ್ಲ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ ಅಂತ ಹೇಳಿ ಸಂಬೋಧಿಸ್ತಾರೆ. ಯಾಕಂದ್ರೆ ಈಗ ನಮ್ಗೆ ಗೊತ್ತಾಗಿದೆ, ನಮ್ಮ ಎಲ್ಲ ಇಂದ್ರಿಯಗಳನ್ನ ಮುಖ್ಯವಾಗಿ ಕಾರ್ಯನಿರ್ವಹಿಸುವರು ಭಗವಂತ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕೇಶಿ ನಿಶೋಧನ ಅಂದ್ರೆ ರಾಕ್ಷಸ, ನಮ್ಮ ಮನಸ್ಸಿನ ಒಂದು ಎಲ್ಲ ರಾಕ್ಷಸನನ್ನು ಕೊಂದವನಂತ ಹೇಳಿ ನಾವು ಹೇಳ್ಬೋದು. ಅಂತಹ ಒಂದು ಕೃಷ್ಣನ ಸಂಬೋಧಿಸಿ ಇಲ್ಲಿ ಅರ್ಜುನ ಹೇಳ್ತಾರೆ, ಮಾನಸಿಕ ಶಾಂತಿಯನ್ನು ಪಡೆಯಲು ಅವನು ಸದಾ ನಮಗೆ ನೆರವಾಗಬಲ್ಲ. ನೋಡ್ರಿ, ಎಷ್ಟೋ ಚಿಂತೆಯಲ್ಲಿ ಇರ್ತೀವಿ, ನಮ್ಮ ಹತ್ರ ದುಡ್ಡು ಇರ್ಬೋದು ಅಥವಾ ನಮಗೆ ಕಷ್ಟ ನಷ್ಟಕ್ಕೆ ನಮಗೆ ಬಂಧು ಬಳಗ ಇರ್ಬೋದು, ತಂದೆ ತಾಯಿ ಇರ್ಬೋದು, ಆದ್ರೂ ನಮಗೆ ಮಾನಸಿಕ ಶಾಂತಿಯನ್ನು ಪಡೆಯೋಕೆ ನಮಗೆ ಕೃಷ್ಣನೇ ನಮಗೆ ಸಹಾಯ ಮಾಡ್ತಾನೆ. ಎದರ ಮೂಲಕ, ಭಕ್ತಿ ಮೂಲಕ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ತಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನು ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಅವನನ್ನು ಪ್ರಾರ್ಥಿಸುತ್ತಾನೆ. ನೋಡ್ರಿ, ಈ ಒಂದು ಸಮಚಿತ್ತ ಅನ್ನೋದು ಏನಿದೆ ಅಲ್ಲ, ಈ ಶಬ್ದ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ನಮ್ಮ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ, ದುಃಖದಲ್ಲಿ ಇರುತ್ತೆ. ಮತ್ತೆ ಯಾವಾಗಲೂ ಖುಷಿ ಇದ್ದಾಗನು ಏನಾಗತ್ತೆ ಅಂದ್ರೆ ಯಾವುದೋ ಒಂದು ಘಟನೆ ಆದಾಗ ಅದನ್ನ ಕಂಟ್ರೋಲ್ ಮಾಡೋಕೆ ನಮಗೆ ಆಗುದಿಲ್ಲ, ಅಷ್ಟು ಪ್ರಾಬ್ಲಮ್ಸ್ ಸಿಲುಕ್ ಬಿಡ್ತೀವಿ. ಒಮ್ಮೊಮ್ಮೆ ಭಕ್ತಿಯಲ್ಲಿ ಬೆಳೀತಾ ಇರ್ತೀವಿ, ಏನೋ ಥಟ್ಟನೆ ಅಂತ ಹೇಳಿ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಾಗ ಹತಾಶೆ ಆಗ್ಬಿಡ್ತೀವಿ. ಈ ಒಂದು ಬ್ಯಾಲೆನ್ಸ್ ಹೇಗ್ ಮಾಡ್ಬೇಕು, ಈ ಬ್ಯಾಲೆನ್ಸ್ ಅಂದ್ರೆ ಸಮಚಿತ್ತ.
ಕನ್ನಡದಲ್ಲಿ. ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಗೆ ಮಾಡಬೇಕು ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಮತ್ತೆ ಅನೇಕ ಅವನಿಗೆ ಸಂದೇಹಗಳಿರ್ತವೆ. ಏನಂದ್ರೆ ಯಾವಾಗಲೂ ಅಸುರರಿಗೆ ಹೋಲಿಸ್ತಾರೆ ಸಂದೇಹಗಳನ್ನ. ಅದುದರಿಂದ ಅವನು ಕೃಷ್ಣನನ್ನು ಕೇಶಿ ನಿಶೋಧನ ಎಂದು ಸಂಬೋಧಿಸ್ತಾನೆ. ಅಂದ್ರೆ ನಾವು ಎಲ್ಲ ಪ್ರಾಬ್ಲಮ್ಗಳನ್ನ ಏನ್ ಮಾಡ್ಬೇಕು, ಅಸುರ ರಾಕ್ಷಸನಿಗೆ ಹೋಲಿಸ್ತಾರೆ. ಅದಕ್ಕೆ ಕೇಶಿಯು ಒಬ್ಬ ಬಹು ದೊಡ್ಡ ರಾಕ್ಷಸ ಆಗಿದ್ದ. ಅವನನ್ನ ಕೃಷ್ಣ ಕೊಂದಿದಾನಂದ್ರೆ ನಮ್ಮ ಸಂದೇಹಗಳನ್ನ, ನಮ್ಮ ಪ್ರಾಬ್ಲಮ್ಗಳನ್ನ ಹೇಗೆ ಭಗವಂತ ಕೊಲ್ತಾನೆ, ಅದನ್ನ ನಮ್ಮ ಮನಸ್ಸನ್ನು ಹೇಗೆ ಸಮಚಿತ್ತಗೊಳಿಸ್ಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡು ಅಂತ ಹೇಳಿ ಅರ್ಜುನ ಈ ಒಂದೇ ಒಂದು ಈ ಶ್ಲೋಕದಲ್ಲಿ ಇಷ್ಟು ಪ್ರಶ್ನೆ. ಅಂದ್ರೆ ಅವನ ಎರಡೇ ಶಬ್ದಗಳ ಅರ್ಥ ಹೇಳಿದಾನ ಅವನು, ತ್ಯಾಗ ಮತ್ತು ಸನ್ಯಾಸ. ಅವು ಎರಡೇ ಶಬ್ದಗಳ ಅರ್ಥವನ್ನ ಇಲ್ಲಿ ಪ್ರಭುಪಾದರು ಒಂದೂವರೆ ಪೇಜ್ದಷ್ಟು ಭಾವಾರ್ಥನ ಬರೆದಿದ್ದಾರೆ. ಅಂದ್ರೆ ಆ ಒಂದು ಅರ್ಥ ಇಷ್ಟೆಲ್ಲ ಅಡಗಿದೆ ಅಂತ ಹೇಳಿ ಹೇಳ್ತಾರೆ. ಎರಡನೇ ಒಂದು ಶ್ಲೋಕದಲ್ಲಿ ಭಗವಂತನೇ ಹೇಳಕ್ಕೆ ಪ್ರಾರಂಭಿಸ್ತಾನೆ. ಏನಂದ್ರೆ ದೇವೋತ್ತಮ ಪರಮ ಪುರುಷನ ಹೇಗೆ ಹೇಳ್ತಾನೆ, ಐಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹೌದು, ನಮ್ಗೆಲ್ಲರೂ ಹೇಳ್ಕೊಟ್ಟಿದ್ದಾರೆ ಐಹಿಕ ಬಯಕೆ ಏನಿರುತ್ತೆ, ಆಧಾರವಿರುತ್ತವೆ, ಅವಂತ ಕರ್ಮಗಳನ್ನ ತ್ಯಜಿಸಬೇಕು ಅಂತ ಹೇಳಿ ಮಹಾವಿದ್ವಾಂಸರು ಹೇಳ್ತಾರೆ. ಇದಕ್ಕೆ ಸನ್ಯಾಸ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಅಂದ್ರೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನ ಬಿಟ್ಟು ಬಿಡ್ಬೇಕು. ಇದು ಭಗವದ್ಗೀತೆಯ ಒಂದು ಉಪದೇಶ. ಒಂದು ಎಲ್ಲ ಕರ್ಮಗಳನ್ನ ಮಾಡಬೇಕು, ಆದರೆ ಅದರ ಫಲ ಏನಿರುತ್ತೆ, ಅದ್ರ ರಿಸಲ್ಟ್ ಬಗ್ಗೆ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ ನೋಡಿ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಹೇಗಂದ್ರೆ ಒಂದು ಎಕ್ಸಾಮ್ ನಾವು ಬರಿತಿರ್ತೀವಿ, ಆದ್ರೆ ಆ ಎಕ್ಸಾಮ್ ಬರಿಬೇಕಾದ್ರೆ ರಿಸಲ್ಟ್ ಏನ್ ಬರುತ್ತೆ ಅಂತ ನಾವು ಕಾದು ನೋಡ್ತಿರ್ತೀವಿ ಹೊರತು ನಾನಾಗೆ ನನ್ನ ರಿಸಲ್ಟ್ ಅವನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾವು 10th ರಿಸಲ್ಟ್ ಅಥವಾ PUC ಅಲ್ಲಿ ನಾವು ಎಕ್ಸಾಮ್ನಲ್ಲಿ ಬೋರ್ಡ್ಗೆ ನಾವು ಅವಕಾಶ ಕೊಟ್ಟಿರ್ತೇವೆ, ಇವು ನನ್ನ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ಹಾಗೇನೆ ನಮ್ಗೆ ಕರ್ಮ ಮಾಡಬೇಕು. ಇಲ್ಲೇ ಜಗತ್ತಿನಲ್ಲಿ ಯಾವುದೇ ಒಂದು ಕೆಲಸ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು, ಆದ್ರೆ ಅದರದ ಫಲಾಫಲಗಳನ್ನ ಏನ್ ಮಾಡ್ಬೇಕು, ಭಗವಂತನಿಗೆ ಅರ್ಪಿಸಿ, ಭಗವಂತ ನಿನ್ನ ಇಚ್ಛೆ ಅಂತ ಹೇಳಿ ಹೇಳಿದಾಗ ಅದನ್ನ ಅರ್ಪಿಸಬೇಕು. ಇದೇ ಭಗವದ್ಗೀತೆ ಒಂದು ಉದ್ದೇಶ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಬರೀತಾರೆ. ಮತ್ತೆ ಏನ್ ಹೇಳ್ತಾರೆ, ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸ ಕಾರ್ಯಗಳನ್ನ ಬಿಡಬೇಕಾಗಿಲ್ಲ. ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನ. ಈಗ ನೋಡ್ರಿ, ಇಲ್ಲ ನನಗೆ ಸನ್ಯಾಸ ಹೇಳಿದ್ದಾರೆ, ತ್ಯಾಗ ಮಾಡ್ಬೇಕಂತ ಹೇಳಿದ್ದಾರೆ ಅಂದ್ರೆ ಒಂದು ಭಕ್ತಿಗೆ ಸಂಬಂಧಪಟ್ಟಂತ ಯಾವುದೇ ನಾವು ಕೆಲಸಗಳನ್ನ ಅಥವಾ ಓದುವುದಾಗಿರ್ಬೋದು ಅಥವಾ ಭಕ್ತಿ ಸೇವೆ ಮಾಡೋದಾಗ್ಲಿ, ಇಂಥ ಕೆಲಸ ಕಾರ್ಯಗಳನ್ನ ನಾವು ಬಿಡಬಾರದು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಉದ್ದೇಶದಿಂದ ಯಜ್ಞ ಮಾಡಲು ವಿವಿಧ ರೀತಿಗಳನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಒಳ್ಳೆ ಮಗನನ್ನು ಪಡೆಯುವುದಾಗಿರ್ಬೋದು ಅಥವಾ ಮೇಲಿನ ಲೋಕಗಳಿಗೆ ಏರಲು ಮಾಡಬೇಕಾದ ಕೆಲವು ಯಜ್ಞಗಳಿವೆ. ಆದರೆ ಬಯಕೆಗಳಿಂದ ಪ್ರೇರಿತವಾದ ಯಜ್ಞಗಳನ್ನು ನಿಲ್ಲಿಸಬೇಕು. ನೋಡ್ರಿ, ನಾವು ಈ ಪ್ರತಿನಿತ್ಯ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ಒಂದು ಏನಂತಾರೆ ಮಾಸ ಬಂದಿರ್ಬೋದು, ಯಾವ್ದಾದ್ರು ಶ್ರಾವಣ ಮಾಸದಲ್ಲಿ ಇಂಥ ವೃತ್ಯಗಳನ್ನ ಮಾಡ್ತೀವಿ ನಾವು, ಮತ್ತೆ ಇಂಥ ಯಜ್ಞಗಳನ್ನ ಮಾಡ್ತಾ ಇರ್ತೀವಿ. ಅಥವಾ ನನಗೆ ಮಕ್ಕಳು ಬೇಕಾಗಿದೆ ಅಥವಾ ನನಗೆ ಸಂಪತ್ತು ಬೇಕಾಗಿದೆ, ಇಂಥ ಯಜ್ಞಗಳನ್ನ ನಿಲ್ಲಿಸಬೇಕಂತ ಹೇಳಿ ಭಗವಂತ ಹೇಳ್ತಾರೆ. ಇವೇನಾಗಿರುತ್ತೆ ಅಂದ್ರೆ ಬಯಕೆಗಳಿರ್ತವೆ, ಮತ್ತೆ ಬಯಕೆಗಳಿಂದ ನಾವು ಏನ್ ಮಾಡ್ತೀವಿ, ಭಕ್ತಿಯಿಂದ ದೂರ ಉಳಿತೀವಿ, ಮತ್ತೆ ಇದೇ ಲೋಕದಲ್ಲೇನೆ ಸುತ್ತಾಕ್ತಿವಿ. ಅದಕ್ಕೆ ನಾವು ಇಂಥ ಬಯಕೆಗಳನ್ನ ಮಾಡಬಾರದು. ಯಾವ ಒಂದು ನನ್ನ ಬಯಕೆಯಲ್ಲಿ ಕೃಷ್ಣ ಇಲ್ಲ, ಕೃಷ್ಣ ಭಕ್ತಿ ಇಲ್ಲ, ಆಮೇಲೆ ಈ ನನ್ನ ಒಂದು ಕೆಲಸದಲ್ಲಿ ಕರ್ಮದಲ್ಲಿ ಅಥವಾ ಯಜ್ಞದಲ್ಲಿ ಕೃಷ್ಣ ಸಂಪ್ರೀತಗೊಳ್ಳುವುದಿಲ್ಲ, ಅಂಥವನ್ನ ಮಾಡಬಾರ್ದು ಅಂತ ನಿಲ್ಲಿಸ್ಬೇಕು ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾರೆ. ತನ್ನ ಹೃದಯವನ್ನ ಶುದ್ಧ ಮಾಡಿಕೊಳ್ಳಲು ಅಥವಾ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನು ಬಿಡಬಾರದು. ನಾವು ಏನ್ ಮಾಡ್ಬೇಕು, ಇದು ಭಕ್ತಿ ಸೇವೆ, ಭಕ್ತಿ ಅನ್ನೋದು ಸಹ ಒಂದು ಯಜ್ಞ ಆಗಿದೆ. ಅಂತ ಕೆಲಸಗಳನ್ನ ಮಾಡಬೇಕು. ಅಥವಾ ಗುರು ಸೇವೆ ಅನ್ನೋದನ್ನ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ಕೃಷ್ಣನಿಗಾಗಿ ದಾನ ಧರ್ಮಗಳನ್ನಾಗಿರ್ಬೋದು, ಭಕ್ತರಿಗೆ ಒಂದು ಏನಂತಾರೆ ಇಸ್ಕಾನ್ ಟೆಂಪಲ್ಗೆ ಆಗಿರ್ಬೋದು ಅಥವಾ ಕೃಷ್ಣನ ಮಂದಿರಗಳಲ್ಲಿ ನಾವು ಸೇವೆಗಳನ್ನ ಮಾಡೋದಾಗಿರ್ಬೋದು, ದಾನ ಧರ್ಮಗಳನ್ನ ಮಾಡೋದರ ಆಗಿರ್ಬೋದು, ಹಂತಗಳನ್ನ ಬಿಡಬಾರದು ಅಂತ ಹೇಳಿ ಭಗವಂತ ಹೇಳ್ತಾರೆ. ಹಾಗೆ ಮುಂದುವರೆದು ಭಗವಂತ ಹೇಳ್ತಾರೆ, ಎಲ್ಲ ಬಗೆಯ ಕಾಮಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವು ವಿದ್ವಾಂಸರು ಹೇಳ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳ್ತಾರೆ. ನೋಡ್ರಿ, ಕೆಲವು ಜನ ಕೆಲಸ ಏನು ಮಾಡಬೇಡಿ ಅಂತ ಹೇಳ್ತಾರೆ, ಇನ್ನೊಬ್ರು ಜ್ಞಾನ ಧರ್ಮ ಮಾಡ್ತಾ ಹೋಗಿ ಇದರಿಂದ ನಮಗೆ ಪುಣ್ಯ ಬರುತ್ತೆ, ಪುಣ್ಯ ಅಂದ್ರೆ ಭಗವಂತನ ಲೋಕ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು,
ಈ ವೈದಿಕ ಸಾಹಿತ್ಯದಲ್ಲಿ ಅನೇಕರು ಹೇಳ್ತಿರ್ತಾರೆ, ಇದೊಂದು ಒಬ್ರು ಹೇಳಿದ್ದನ್ನ ಇನ್ನೊಬ್ರು ತಪ್ಪು ಅಂತ ಹೇಳ್ತಿರ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು, ಯಾವ್ದು ಸತ್ಯ ಇದೆ, ನನ್ನ ಗುರು ಯಾವ್ದು ಹೇಳಿದ್ದಾರೆ, ನನ್ನ ಗುರುಗಳು ಯಾವ ಕರ್ಮಗಳನ್ನ ಮಾಡ್ಬೇಕಂತ ಹೇಳ್ತಾರೆ, ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಉದಾಹರಣೆಗಾಗಿ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲಬಹುದು ಎಂದು ಹೇಳಿದರೆ ಆದರೆ ಪ್ರಾಣಿ ಹತ್ಯೆಯು ಸಂಪೂರ್ಣವಾಗಿ ಅಸಹ್ಯಕರವಾದದ್ದು ಎಂದು ಕೆಲವರು ಹೇಳ್ತಿರ್ತಾರೆ. ವೇದ ಸಾಹಿತ್ಯದಲ್ಲಿ ಯಜ್ಞದಲ್ಲಿ ಪ್ರಾಣಿಯನ್ನು ಕೊಲ್ಲಬೇಕೆಂದು ಸೂಚಿಸಿದ್ದರೂ ಪ್ರಾಣಿಯನ್ನು ಕೊಂದಿದೆ ಎಂದು ಭಾವಿಸುವುದಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಜ್ಞಕ್ಕಾಗಿ ಭಗವಂತನಿಗೆ ಸಂಪ್ರೀತಗೊಳಿಸುವ ಸಲುವಾಗಿ ಯಾವುದೇ ಪ್ರಾಣಿಯನ್ನ ನಾವು ಯಜ್ಞಕ್ಕಾಗಿ ಬಳಸಿದರೆ ಅದು ಕೊಂದೆ ಅಂತ ಆಗುವುದಿಲ್ಲ. ಹೇಗೆ ನಾವು ಭಗವಂತ ಯಾವುದೇ ಒಂದು ರಾಕ್ಷಸರನ್ನಾಗಿರ್ಬೋದು ಅಥವಾ ಆ ರಾಜರನ್ನಾಗಿರ್ಬೋದು, ಭಗವಂತ ಕೊಂದ, ಕೃಷ್ಣ ಕೊಂದ ಅಂತ ಹೇಳಿ ನೋಡ್ರಿ ಎಲ್ಲೂ ಅದನ್ನ ಏನಂತಾರೆ ಸಂಬೋಧಿಸುವುದಿಲ್ಲ. ಏನ್ ಸಂಬೋಧಿಸಿದ್ದಾರೆ ಅಂದ್ರೆ ಮುಕ್ತಿಯನ್ನ ಪಡೆದು ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಜನ ರಾಕ್ಷಸರನ್ನ ಭಗವಂತ ಕೊಂದ್ರು ಸಹ, ಅಂದ್ರೆ ಹತ ಮಾಡಿದ್ರು ಸಹ, ಅವ್ರು ಯಾರುನು ಏನಂತಾರೆ ಮತ್ತೆ ಬೇರೆ ಲೋಕಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಭಗವಂತನಿಂದನೇ ಅವ್ರು ಹತನಾದ್ರೆ ಅವ್ರಿಗೆ ಮತ್ತೆ ಈ ಲೋಕಕ್ಕೆ ಬರೋದಿಲ್ಲ. ಅವರು ಒಂದು ಒಳ್ಳೆ ಲೋಕಕ್ಕೆ ಹೋಗ್ತಾರೆ, ಕೃಷ್ಣ ಲೋಕಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಭಕ್ತರಾಗಿರೋದಿಲ್ಲಲ್ಲ, ಕೃಷ್ಣ ಲೋಕಕ್ಕೆ ಹೋಗುದಿಲ್ಲ. ಆದ್ರೆ ಭಗವಂತನ ಹತನಾದರೆ ಒಂದು ಒಳ್ಳೆ ಲೋಕಕ್ಕೆ ಹೋಗ್ತಾರೆ, ಅಷ್ಟು ಪುಣ್ಯ ಸಿಗುತ್ತೆ. ಹಾಗೆ ಯಜ್ಞ ಯಾಗಾದಿಗಳಲ್ಲಿ ನಾವು ಒಂದು ಕೃಷ್ಣನ ಸಂಪ್ರೀತಗೊಳಿಸಬೇಕಾದ್ರೆ, ಯಜ್ಞ ಮಾಡಬೇಕಾದ್ರೆ ಪ್ರಾಣಿಯನ್ನು ಕೊಂದರೆ ಅದು ಕೊಂದೆ ಅಥವಾ ಕೊಲ್ಲಲ್ಪಟ್ಟಿತು ಅಂತ ಹೇಳಿ ಆಗುದಿಲ್ಲ. ಯಾಕಂದ್ರೆ ಅದು ಯಜ್ಞಕ್ಕಾಗಿ ಬಳಸಿದ್ರೆ ಅದಕ್ಕೆ ಹೊಸ ಜೀವನ ಸಿಕ್ಬಿಡುತ್ತೆ, ಒಂದು ಒಳ್ಳೆ ಜೀವನ ಸಿಗುತ್ತೆ, ಅಥವಾ ಮುಂದಿನ ಜನ್ಮದಲ್ಲಿ ಅದಕ್ಕೆ ಒಂದು ಒಳ್ಳೆ ಕುಟುಂಬದಲ್ಲಿನೂ ಹುಟ್ಟುವಂತಹ ಒಂದು ಸೌಭಾಗ್ಯ ಅನ್ನೋದಕ್ಕೆ ಸಿಗಬಹುದು. ಅದಕ್ಕೆ ಇಂಥ ಯಜ್ಞಗಳನ್ನ ನಾವು ಮಾಡ್ತಾ ಇರ್ಬೇಕಂತ ಹೇಳಿ ಶಿಲ ಪ್ರಭುಪಾದ ಇಲ್ಲಿ ಬರೀತಾರೆ. ಪ್ರಾಣಿಗಳನ್ನ ಎಂದೂ ಕೊಲ್ಲಬಾರದು ಎಂದು ಕೆಲವರು ಹೇಳ್ತಾರೆ. ಹೌದು, ಕೊಲ್ಲಬಾರದು. ಯಾಕಂದ್ರೆ ಅದರಲ್ಲಿನೂ ಪರಮಾತ್ಮ ಇದ್ದಾನೆ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಯಾವುದೇ ಪ್ರಾಣಿಯನ್ನ ಕೊಲ್ಲಬಾರದು. ಆದ್ರೆ ಯಾವುದು ಈಗ ಹೇಳ್ತಾರೆ, ಹೇಗೆ ಒಂದು ಪ್ರಹ್ಲಾದ ಮಹಾರಾಜರಿಗೆ ಹಿಂಸೆ ಕೊಡುವುದಂತ ಹಿರಣ್ಯ ಕಶಿಪುನ ಕೊಂದಾಗ ಹೇಗೆ ಎಲ್ಲ ಒಂದು ಋಷಿಗಳಿಗೂ ಸಂತೋಷವಾಯಿತು, ಹಾಗೆ ದುಷ್ಟರನ್ನ ಕೊಂದಾಗ ಎಲ್ಲ ಕೃಷ್ಣನಿಗೆ ಖುಷಿಯಾಗಿರ್ಬೇಕು, ಭಕ್ತರಿಗೂ ಖುಷಿಯಾಗಿರ್ಬೇಕು ಅಂತ ನಾವು ಪ್ರಾಣಿಗಳನ್ನ ಕೊಲ್ಬೋದು. ಈಗ ಒಂದು ಹಾವು ಬರ್ತಾ ಇದೆ, ಅದು ಯಾರಾದ್ರೂ ಕಚ್ಚಬಹುದು, ಇಲ್ಲೆಲ್ಲ ಜನ ಇದ್ದಾರೆ ಅಥವಾ ಭಕ್ತರಿದ್ದಾರೆ ಅಂತ ಟೈಮ್ನಲ್ಲಿ ನಾನು ಈ ಪ್ರಾಣಿಯನ್ನ ಕೊಲ್ಲೋದಿಲ್ಲ, ಯಾಕಂದ್ರೆ ಇದರಲ್ಲಿ ಕೃಷ್ಣ ಇದ್ದಾನೆ, ಇದರಿಂದ ತೊಂದರೆ ಆಗುತ್ತಂತ ತಿಳ್ಕೊಬಾರ್ದು. ಯಾಕಂದ್ರೆ ಅದು ಒಂದು ಹಿಂಸಕ ಪ್ರಾಣಿ ಆಗಿರೋದ್ರಿಂದ ಅದು ಯಾವುದೇ ಭಕ್ತರನ್ನ ಕಚ್ಚಬಹುದು, ಅದರಿಂದ ಪ್ರಾಣ ಹಾನಿ ಆಗ್ಬೋದು. ಅಂತ ಪ್ರಾಣಿಗಳನ್ನ ಕೊಂದ್ರೆ ಅದು ಒಳ್ಳೆಯದು. ಯಾಕಂದ್ರೆ ಅದರಲ್ಲಿ ನಾವು ಕೃಷ್ಣ ಇದ್ದಾನೆ ಅಂತ ಹೇಳ್ಕೊಂಡು ಅಥವಾ ಪರಮಾತ್ಮನಿದ್ದಾನೆ ಇದನ್ನು ಕೊಲ್ಲಬಾರದು ಅಂತ ಹೇಳಿ ಅದು ಎಷ್ಟು ಜನರನ್ನು ಕೊಂದ್ರೂ ನನಗೆ ಪರವಾಗಿಲ್ಲ, ಆದ್ರೆ ಅದನ್ನು ನಾನು ಕೊಲ್ಲುವುದಿಲ್ಲ ಅಂತ ಹೇಳಿ ನಾವು ತಿಳ್ಕೊಬಾರ್ದು ಅಂತ ಹೇಳಿ ಹೇಳ್ತಾರೆ. ಕೆಲವ್ರು ಏನ್ ಹೇಳ್ತಾರೆ, ಪ್ರಾಣಿನೇ ಕೊಲ್ಲಬಾರ್ದು ಅಂತ ಹೇಳ್ತಾರೆ. ಕೆಲವರು ಆ ಪ್ರಾಣಿ ಕೊಂಡ್ರು ಪರವಾಗಿಲ್ಲ, ತಿಂದ್ರೂ ಪರವಾಗಿಲ್ಲ ಅಂತ ಹಿಂಗೆ ಹೇಳ್ತಾರೆ. ಇದನ್ನೆಲ್ಲ ನಾವು ಮನಗಟ್ಟವಾಗಿ ಯಾವುದು ಪರಮಾತ್ಮನಿಗೆ ಇಷ್ಟ ಆಗಿರುತ್ತೆ ಅಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಇಲ್ಲಿ ಪ್ರಭುಪಾದರು ಬರೀತಾರೆ. ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮ ಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಿದೆ. ಅವನಿಗೆ ಅರ್ಜುನನಿಗೆ ಹೇಳ್ತಾರೆ, ಸನ್ಯಾಸದ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ಸನ್ಯಾಸದಲ್ಲಿ ಏನಾಗಿದೆ, 3 ಬಗೆ ಇರ್ತವೆ, ಅದನ್ನ ನಾನು ನಿನಗೆ ಕ್ರಮಬದ್ಧವಾಗಿ ಹೇಳ್ತೀನಿ ಅಂತ ಹೇಳಿ ಏನ್ ಹೇಳ್ತಾರೆ, ಯಜ್ಞ, ದಾನ, ತಪಸ್ಸುಗಳನ್ನ ಬಿಡಬಾರದು, ಅವುಗಳನ್ನ ಮಾಡಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸ್ತವೆ. ನೋಡ್ರಿ, ಯಜ್ಞ ಆಗಿರ್ಬೋದು, ದಾನ, ತಪಸ್ಸ ಮಹಾತ್ಮರ ಸದಾ ಪರಿಶುದ್ಧಗೊಳಿಸ್ತವೆ ಅಂತ ಹೇಳಿ. ಅದಕ್ಕೆ ನಾವು ಸಹ ಏನ್ ಮಾಡ್ಬೇಕು, ಯಜ್ಞ, ನಾವು ಈ ಜಪ ಯಜ್ಞನ ಮಾಡ್ತಾ ಇರ್ತೀವಿ, ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಅಂತಹ ಯಜ್ಞವನ್ನ ನಾವು ಮಾಡ್ಬೇಕು. ದಾನಗಳನ್ನ ಮಾಡ್ತಾ ಇರ್ಬೇಕು ಭಕ್ತಿಗಾಗಿ, ಮತ್ತೆ ಭಗವಂತನಿಗಾಗಿ ಏನು ದಾನ ಧರ್ಮಗಳನ್ನ ಮಾಡ್ಬೇಕು. ತಪಸ್ಸುಗಳನ್ನ, ಇದು ಜಪವನ್ನು ಸಹ ಒಂದು ತಪಸ್ಸಾಗುತ್ತೆ. ಮತ್ತೆ ಭಗವಂತನ ಒಂದು ಸೇವೆ, ವಿಗ್ರಹಗಳ ಸೇವೆ ಮಾಡಬಹುದಾಗಿರ್ಬೋದು, ಅದೆಲ್ಲವೂ ಏನಾಗುತ್ತೆ, ತಪಸ್ಸುಗಳು. ಅದನ್ನೇ ಇಲ್ಲಿ ಪ್ರಭುಪಾದ ಬರೀತಾರೆ, ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಅಂದ್ರೆ ಮದುವೆ ಸಮಾರಂಭ ಇಂಥ ಯಜ್ಞಗಳಲ್ಲಿ ಒಂದು, ಇದಕ್ಕೆ ವಿವಾಹ ಯಜ್ಞ ಎಂದು ಹೆಸರು. ಸನ್ಯಾಸಾಶ್ರಮದಲ್ಲಿರು ಮತ್ತು ಸಂಸಾರ ಬಾಂಧವ್ಯಗಳನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆ ಆಚರಣೆಯನ್ನು ಬೆಂಬಲಿಸಬೇಕೇ. ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನ ಬಿಡಲೇಬಾರದು ಎಂದು ಪ್ರಭು ಇಲ್ಲಿ ಹೇಳ್ತಾನೆ. ನೋಡ್ರಿ, ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞ ಅಂದ್ರೆ ಭಗವಂತ ಏನ್ ಹೇಳ್ಕೊಡ್ತಾನೆ,
ಬಾಂಧವ್ಯ ಇಟ್ಕೋಬೇಕಂತ ಹೇಳ್ತಾನೆ. ಅದಕ್ಕೆ ನಾನು ಇಲ್ಲ, ನಾ ಕೃಷ್ಣ ನಾನು ಭಕ್ತಿಯಲ್ಲಿದ್ದೀನಿ, ಯಾವ ಮನುಷ್ಯರಿಗೂ ನನಗೆ ಇಂಪಾರ್ಟೆಂಟ್ ಅಲ್ಲ, ನಾ ಯಾವುದೂ ಮಾಡೋದಿಲ್ಲ, ನನಗೆ ಭಗವಂತನೇ ಇಂಪಾರ್ಟೆಂಟ್ ಅಂತ ಈ ಟೈಪ್ದಲ್ಲಿ ನಾವು ಹೋಗಬಾರ್ದು. ಭಕ್ತಿ ಅಂದ್ರೆ ಹೆಂಗೆ ಅಂದ್ರೆ ಭಗವಂತ ಸೃಷ್ಟಿ ಮಾಡಿದ ಈ ಎಲ್ಲ ಒಂದು ಚರಾಚರಗಳಲ್ಲಿನೂ ನಾವು ಅದರ ಬಗ್ಗೆ ಬಾಂಧವ್ಯ ಇಟ್ಕೋಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ವಿವಾಹ ಯಜ್ಞ ಆಗಿರ್ಬೋದು, ಅದರ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನ ನಿಯಂತ್ರಿಸುತ್ತೆ. ಸನ್ಯಾಸಿಗಳು ಸಹ ಬಹುಪಾಲು ಜನರಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಸನ್ಯಾಸಿಗಳು ಏನ್ ಮಾಡಬೇಕು? ವಿವಾಹ ಯಜ್ಞವನ್ನ ಮಾಡ್ರಿ ಅಂತ ಹೇಳಿ ಸನ್ಯಾಸಿಗಳು ಸಹ ಬೇರೆದವರಿಗೆ ಅದನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಸನ್ಯಾಸಿಗಳು ಸಹ ಬಹುಪಾಲು ಜನರಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಸನ್ಯಾಸಿಗಳು ಹೆಂಗಸರೊಡನೆ ಬಾರದು. ಆದರೆ ಬದುಕಿನ ಇನ್ನೂ ಕೆಳ ಹಂತಗಳಲ್ಲಿರುವ ತರುಣರು ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದು ಇದರ ಅರ್ಥವಲ್ಲ. ವಿಧಿಸಿರುವ ಎಲ್ಲ ಯಜ್ಞಗಳ ಗುರಿಯು ಪರಮಪ್ರಭುವನ್ನು ಪಡೆಯುವುದು. ಆದ್ದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು. ಹೀಗೆ ದಾನದ ಗುರಿಯು ಹೃದಯ ಪ್ರಶುದ್ಧಗೊಳಿಸುವುದು. ಅಂದ್ರೆ ಈಗ ನಾನು ಸನ್ಯಾಸಿ ಯಾರೋ ಒಬ್ರು ಸನ್ಯಾಸಿ ಅದನ್ನ ಸ್ವೀಕರಿಸಿದ್ದಾರೆ ಅಂದ್ರೆ ಅವರು ಏನ್ ಮಾಡಬಾರ್ದು? ಹೆಂಗಸರನ್ನೇ ಮಾತನಾಡಬಾರ್ದು, ದೂರ ಇರ್ಬೇಕು, ಕಾಡಿಗೆ ಹೋಗಬಾರ್ದು ಅಂತಲ್ಲ. ಅಂದ್ರೆ ಅವರು ಏನೋ ಒಂದು ಯಜ್ಞ ಮಾಡ್ತಾ ಇದ್ದಾರೆ, ಅದು ಏನು ಸನ್ಯಾಸಿ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಹೆಂಗಸರಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಕೆಳ ಹಂತದಲ್ಲಿ ಅಂದ್ರೆ ತರುಣನಾಗಿರ್ಬೋದು, ಅವರೆಲ್ಲರೂ ಮದುವೆ ಆಗ್ಬಾರ್ದು, ಇನ್ನು ನೀವೆಲ್ಲ ಸನ್ಯಾಸಿ ಯೋಗವನ್ನ ಸ್ವೀಕಾರ ಮಾಡ್ಬೇಕಂತ ಇದರ ಅರ್ಥ ಅಲ್ಲ. ಅಂದ್ರೆ ಒಂದೊಂದು ಯಜ್ಞದಲ್ಲಿ ಆಯಾ ಏನ್ ಕರ್ತವ್ಯ ಇರ್ತದೆ ನಿಷ್ಠೆಯಿಂದ ಮಾಡ್ಬೇಕಂತ ಹೇಳಿ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾರೆ. ಪ್ರಾರ್ಥನೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ಎಲ್ಲ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ನಿರ್ಣಯ. ನೋಡ್ರಿ, ಇದ್ದೇ ನಮಗೆ ಮುಖ್ಯವಾಗಿ 18ನೇ ಅಧ್ಯಾಯ ನಾವು ಯಾಕೆ ತಿಳ್ಕೊಬೇಕಂದ್ರೆ ಮುಖ್ಯವಾದದ್ದನ್ನ ಹೇಳ್ತಾರೆ ಭಗವಂತ. ಉಪಸಂಹಾರ ರೂಪದಲ್ಲಿ ಏನು ನಾವು ಇಲ್ಲಿವರೆಗೆ ಕಲಿತಿದೀವಿ ಅದನ್ನ ನಮಗೆ ಇಂಪಾರ್ಟೆಂಟ್ ಮುಖ್ಯವಾದದನ್ನ ಹೇಳ್ಕೊಡ್ತಾನೆ. ಏನೇನ ಮಾಡ್ಬೇಕು ಅನ್ನೋದನ್ನ ಈ 18ನೇ ಅಧ್ಯಾಯ ಹಂಗಂತ ಹೇಳಿ 18ನೇ ಅಧ್ಯಾಯನೇ ಒಂದೇ ಓದಿದ್ರೆ ಅಂತಲ್ಲ. ಯಾಕಂದ್ರೆ 18ನೇ ಅಧ್ಯಾಯಕ್ಕೆ ನಾವು ಬರ್ಬೇಕಾದ್ರೆ ಈ 17 ಅಧ್ಯಾಯದವರೆಗೆ ಏನು ಭಗವಂತ ಹೇಳ್ಕೊಟ್ಟಿದ್ದಾನೆ ಅದೆಲ್ಲ ಸಂಪೂರ್ಣ ಅರ್ಥವಾದಾಗ ಮಾತ್ರ ನಮಗೆ 18ನೇ ಅಧ್ಯಾಯ ಅರ್ಥ ಆಗುತ್ತೆ. ಇಲ್ಲಿ ಭಗವಂತ ಹೇಳ್ತಾನೆ ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳಿ. ಅದು ಒಂದ್ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಎಲ್ಲದರಲ್ಲೂ ಪ್ರತಿಫಲ ಬೇಕು. ಯಾರಾದ್ರೂ ನಾನು ಒಂದು ಸೇವೆ ಮಾಡಿದ್ರಾಯ್ತು, ಅಥವಾ ಒಂದು ಜಾಬ್ ಮಾಡಿದ್ರಾಯ್ತು, ಅಥವಾ ಮನೇಲಿ ನನ್ಗೆ ಎಲ್ಲರೂ ಹೊಗಳಿದ್ರೆ ಅದ್ರದ್ದು ಒಂದು ಫಲ ಇರಬೇಕು. ಅದ್ರದ್ದು ಆಸಕ್ತಿಯಿಂದೇ ಮಾಡ್ತಿರ್ತೀವಿ. ಯಾರು ಅದರಿಂದ ನನಗೆ ಹೊಗಳಿದ್ರೆ ಇಷ್ಟ ಅಂತ ಈ ಟೈಪ್ದಲ್ಲಿ ನಾವು ಕೆಲಸ ಅಥವಾ ಕರ್ತವ್ಯಗಳನ್ನು ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಭಗವಂತ ಹೇಳ್ತಾನೆ ಅದರ ಫಲಾಪೇಕ್ಷೆ ನೀನು ನನಗೆ ಬಿಟ್ಬಿಡು, ಅದನ್ನ ಹಾಗೆ ನಿನ್ನ ಕರ್ತವ್ಯ ಅಂತ ಮಾಡು, ಅದೇ ನನಗೆ ಇಷ್ಟ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿರುತ್ತೆ ನಮ್ಮ ಜೀವನದಲ್ಲಿ. ನಾವು ಇಲ್ಲಿವರೆಗೆ ಕಲ್ತಿದ್ದೀವಿ ಭಗವಂತನ ಬಗ್ಗೆ ಅಂದ್ರೆ ಇದನ್ನ ನಾವು ಏನ್ ಮಾಡ್ಬೇಕು? ಇನ್ಮೇಲೆ ಎಲ್ಲ ಕೆಲಸಗಳನ್ನ ಆಸಕ್ತಿ ಇಲ್ಲದೆ ಮಾಡೋದು, ಇಂಟ್ರೆಸ್ಟ್ ಇಲ್ಲದೆ. ಅಂದ್ರೆ ಯಾವ ಮಗು ಒಂದು ಸ್ಕೂಲ್ ಕಲಿತಿರುತ್ತೆ ಅದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ, ಆದ್ರೂ ಅದನ್ನ ತನ್ನ ತಂದೆ ತಾಯಿಗೆ ಅಥವಾ ಗುರುಗಳಿಗಾಗಿ ಕಲಿತಾ ಹೋಗುತ್ತಾರೆ ನೋಡಿ. ಹಾಗೆ ನಾವು ಏನ್ ಮಾಡ್ಬೇಕು? ಎಲ್ಲ ಭಗವಂತನಿಗೆ ಅರ್ಪಿಸಿ ಗುರುಗಳ ಆದೇಶದಂತೆ ನಾವು ಎಲ್ಲ ಒಂದು ಆಸಕ್ತಿಯನ್ನ ಆಸಕ್ತಿ ಇಲ್ಲದೆ ಅದನ್ನ ಕೆಲಸಗಳನ್ನ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಭಗವಂತ. ಮತ್ತೆ ಮುಂದಿನ ಹೇಳ್ತಾರೆ, ನಿಗದಿತ ಕರ್ತವ್ಯಗಳನ್ನ ಎಂದೂ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಬಿಟ್ರೆ ಅಂತ ಪರಿತ್ಯಾಗ ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳ್ತಾರೆ. ನೋಡ್ರಿ, ನಾವು ಎಲ್ಲವನ್ನ ತ್ಯಾಗ ಮಾಡಿ ಕಾಡಿಗೆ ಹೋಗೋದಾಗ್ಲಿ, ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡೋದಾಗ್ಲಿ, ಅಥವಾ ತನ್ನ ಸಂಸಾರವನ್ನ ತ್ಯಾಗ ಮಾಡೋದು ಮಾಡಬಾರದು ಅಂತ ಹೇಳಿ ಭಗವಂತನೇ ಹೇಳ್ತಾನೆ. ಐಹಿಕ ತೃಪ್ತಿಗಾಗಿ ಮಾಡುವ ಕರ್ಮಗಳನ್ನ ಬಿಟ್ಟು ಬಿಡಬೇಕು. ನನಗೆ ಐಹಿಕ ತೃಪ್ತಿ ಸಂಪತ್ತನ್ನ ಈಗ ಎಷ್ಟೋ ಇರುತ್ತೆ, ಭಗವಂತ ನನ್ನ ಸಂಸಾರಿಗೆ ಆಗುವಷ್ಟು ಏನೋ ಕೊಟ್ಟಿರ್ತಾನೆ, ಅದಕ್ಕೆ ಇನ್ನಷ್ಟು ತೃಪ್ತಿಗಾಗಿ ಮಾಡಬಾರದು. ಅಥವಾ ನನಗೆ ಹೆಂಡತಿ ಒಬ್ಬಳಿದ್ದಾಳೆ ಅಥವಾ ಗಂಡ ಹಿಂಗಿದ್ದಾನೆ, ಮತ್ತಷ್ಟು ನಾವು ಕೆಟ್ಟದಾಗಿ ನನ್ನ ತೃಪ್ತಿಗಾಗಿ ಅದನ್ನ ಮಾಡಬಾರದು. ಆಮೇಲೆ ಯಾರಾದ್ರೂ ಮುಂದೆ ಹೋಗ್ತಾ ಇದ್ರೆ ಅದನ್ನ ನನ್ನ ಆತ್ಮ ತೃಪ್ತಿಗಾಗಿ ಅವ್ರನ್ನ ಹಾಳು ಮಾಡೋದ್ರಲ್ಲಿ ಹೋಗಬಾರ್ದು ಅಂತ ಇಂಥ ಏನು ಕೆಟ್ಟ ಮಾರ್ಗದರದಲ್ಲಿ ನಡೆಯುವಂತ ಕರ್ಮಗಳು ಇರ್ತವೆ ಅಂತನ ಬಿಟ್ಟು ಬಿಡಬೇಕು ಅಂತ ಭಗವಂತ ಹೇಳ್ತಾನೆ. ಮತ್ತೆ ಹೇಳ್ತಾರೆ, ಪರಮ ಪ್ರಭುಗಾಗಿ ಆಹಾರವನ್ನ ಸಿದ್ಧ ಮಾಡುವುದು, ನೈವೇದ್ಯವನ್ನ ಅರ್ಪಿಸಿ ಪ್ರಸಾದವನ್ನ ಸ್ವೀಕರಿಸುವುದು, ಹೀಗೆ ಆಧ್ಯಾತ್ಮಿಕ ಚಟುವಟಿಕೆ ನೆರವಾಗುವ ಕರ್ಮಗಳನ್ನು ಬಿಡಬಾರದು. ನೋಡ್ರಿ, ನಮ್ಗೆ ಪ್ರಭುಪಾದರೇ ನಮ್ಗೆ ಉದಾಹರಣೆ ಅಂತ ಹೇಳ್ಬೋದು. ಅವರು ಸನ್ಯಾಸಿಯನ್ನು ಸ್ವೀಕಾರ ಮಾಡಿದ್ರು. ಅವರು ಏನಂತಾರೆ, ಭಗವಂತನಿಗಾಗಿ ಏನ್ ಮಾಡ್ತಾ ಇದ್ರು? ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರು.
ಅದನ್ನ ಭಗವಂತನಿಗೆ ಅರ್ಪಿಸಿನೇ ಸ್ವೀಕಾರ ಮಾಡ್ತಿದ್ರು. ನನಗೆ ಒಂದು ಏನ್ ಇಷ್ಟ ಆಯ್ತಂದ್ರೆ, ಅವರು ವಿದೇಶದಲ್ಲಿದ್ರು, ಅಲ್ಲಿ ಹೇಗಾದ್ರೂ ಇರ್ಬೋದಾಗಿತ್ತು, ಆದ್ರೆ ಎಷ್ಟು ಅದಕ್ಕಾಗಿ ಅವರು ಆಹಾರವನ್ನ ತಯಾರಿಸೋಕೆ ಅವ್ರದ್ದು ಪರಿಕರಗಳನ್ನ ಸಂಗ್ರಹ ಮಾಡಿದ್ರು. ಗೊತ್ತಿರ್ಲಾರದಂತಹ ದೇಶಕ್ಕೆ ಹೋಗಿ ಅವ್ರನ್ನೆಲ್ಲರನ್ನು ತಮ್ಮ ಮಾತುಗಳಿಂದ, ಅವರು ತಮ್ಮ ಡ್ರೆಸ್ಗಳಿಂದನೇ ಅವರು ಅಟ್ರಾಕ್ಷನ್ ಆದ್ರಂತೆ. ಅವ್ರ ಜೀವನ ಚರಿತ್ರೆ ನಮಗೆ ಓದಿದಾಗ ಹಂಗ ಗೊತ್ತಾಗುತ್ತೆ. ಎಲ್ಲಿನೂ ಚಾಚು ತಪ್ಪದೆ ತಮ್ಮ ಕರ್ತವ್ಯಗಳನ್ನ ಮಾಡಿದ್ರು. ಎಲ್ಲಿನೂ ಅವರು ಒಂದಿಷ್ಟು ಕರ್ತವ್ಯಗಳನ್ನ ಚ್ಯುತಿ ಮಾಡ್ಲೇ ಇಲ್ಲ. ಹೌದು, ನನಗೆ ಇಲ್ಲಿ ವಿದೇಶದಲ್ಲಿ ನನಗೆ ಆಹಾರ ತಯಾರ್ಸಕ್ ಆಗ್ತಾ ಇಲ್ಲ, ಹಾಗಾದ್ರೆ ನಾವು ಹೋಟೆಲ್ಗೆ ಹೋಗೋಣ ಅಥವಾ ಯಾರ್ಯಾರ್ದೋ ಮನೆಯಲ್ಲಿ ತಿಂದ್ಬಿಡೋಣ, ಮಾಡ್ಲೇ ಇಲ್ಲ ಅವ್ರಿಗೆ. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನನಗಂತೂ ಭಕ್ತಿ ಮಾಡ್ತಾ ಇದ್ರು, ನಾವು ಒಂದ್ ಸ್ವಲ್ಪ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಹೊರಗೆ ಎಲ್ಲೋ ತಿಂತೀನಿ. ಆದ್ರೆ ನನಗೇನ ಎಷ್ಟು ಮಹಾನ್ ಇದ್ರು ಅವ್ರು, ಅಷ್ಟು ವಿದೇಶದಲ್ಲಿ ಇದ್ರು ಹಂತದಲ್ಲಿ ಒಂದು ಸ್ವಲ್ಪ ಚ್ಯುತಿ ಬರದೆ ಅದನ್ನೆಲ್ಲ ಮಾಡ್ತಾ ಇದ್ರಲ್ಲ. ಯಾಕಂದ್ರೆ ಆ ಒಂದು ಇಲ್ಲ ನಾನು ಒಂದು ವಾರದಲ್ಲ ನನಗೆ ಆಹಾರ ಸಿಗ್ತಾ ಇದೆ, ಯಾರ್ದೋ ಮನೆಯಲ್ಲಿ ಹೀಗೆ ಏನಾದ್ರು ತಿಂದ್ಬಿಟ್ರೆ, ಮಾಡ್ಲಿಲ್ಲ ಅವರು. ಆಮೇಲೆ ಎಲ್ಲ ಕರ್ತವ್ಯಗಳನ್ನ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಓ ಭಗವಂತ ಎಷ್ಟು ನೀನು ಅವ್ರ ಜೊತೆ ಇದೀಯಾ ಕೃಷ್ಣ. ಒಂದ್ ಸ್ವಲ್ಪನು ರೂಲ್ಸ್ ಅನ್ನ ಅವ್ರು ಏನು ಬ್ರೇಕ್ ಮಾಡದಂತೆ ಕೃಷ್ಣ ಕಾಪಾಡಿದಾನಂದ್ರೆ ಮಹಾನ್ರು ಅಂತ ಹೇಳಿ. ಅದಕ್ಕೆ ಶಿಲ ಪ್ರಭುಪಾದರಂದ್ರೆ ಗ್ರೇಟ್ ಅಂತ ಎಷ್ಟು ಅವ್ರನ್ನ ಹೊಗಳಿದ್ರು ಸಾಕಾಗುತ್ತಲ್ಲ. ಹಾಗೆ ಒಂದು ಸನ್ಯಾಸ ಸ್ವೀಕಾರ ಮಾಡಿ ಅವ್ರು ಏನ್ ಮಾಡ್ತಾ ಇದ್ರೆ, ಪ್ರಭುಗಾಗಿ ಆಹಾರವನ್ನ ಸಿದ್ಧ ಮಾಡ್ತಾ ಇದ್ರು. ಯಾಕಂದ್ರೆ ಸನ್ಯಾಸ ನಾವಲ್ಲೇ ನೋಡ್ತಿದ್ದೀವಿ, ಚಿಕ್ಕ ವಯಸ್ಸರಿಂದ ನೋಡ್ತಿರ್ತೀವಿ, ಸನ್ಯಾಸ ಅಂದ್ರೆ ಭಿಕ್ಷೆ ಬೇಡಿನೇ ತಿನ್ಬೇಕು, ಅವನು ಆಹಾರ ತಯಾರಿಸಬಾರ್ದು ಅಂತ ಹೇಳಿ. ಆದ್ರೆ ಭಗವಂತ ಏನ್ ಹೇಳ್ತಾನಂದ್ರೆ, ಭಗವಂತನಿಗಾಗಿ ನಾವ್ ಏನ್ ಮಾಡ್ಬೇಕು, ಆಹಾರವನ್ನ ಸಿದ್ಧ ಮಾಡಿದ್ರೆ ಅದು ತಪ್ಪಾಗ್ಲಾರ್ದು, ನೈವೇದ್ಯನ ಅರ್ಪಿಸಿ ಅದನ್ನ ಪ್ರಸಾದವನ್ನ ಸ್ವೀಕರಿಸಬೇಕು. ಇಂತ ಒಂದು ಆಧ್ಯಾತ್ಮಿಕ ಚಟುವಟಿಕೆ, ಇವೆಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳು. ಇಲ್ಲಿ ಏನು ನಾನು ತಿನ್ನಬೇಕು ಅನ್ನೋದೇ ಇರೋದೇ ಇಲ್ಲ. ಅಲ್ಲಿ ಏನಿರುತ್ತೆ, ಭಗವಂತನಿಗೆ ಒಂದು ಖುಷಿ ಪಡಿಸುವಲಾಗಿ ಅವನ ಸಲುವಾಗಿ ನಾವು ಆಹಾರವನ್ನ ತಯಾರಿಸ್ತಿರ್ತೀವಲ್ಲ, ಅಂತ ಕರ್ಮಗಳನ್ನ ಬಿಡಬಾರದು ಅಂತ ಹೇಳಿ ಇಲ್ಲಿ ಹೇಳಿದೆ. ಸನ್ಯಾಸಿ ಆದವನು ತನಗಾಗಿ ಅಡಿಗೆ ಮಾಡಿಕೊಳ್ಳಲೇಬಾರದು. ಹೌದು, ನಾನು ಬದುಕಬೇಕು, ನಾನು ಜೀವಿಸಬೇಕು, ಅದಕ್ಕಾಗಿ ನಾನು ಆಹಾರವನ್ನ ಸಿದ್ಧ ಮಾಡಬೇಕು ಅಂತ ಹೇಳಿ ಇರಬಾರ್ದು ಅಂತ ಹೇಳ್ತಾರೆ. ತನಗಾಗಿ ಅಡಿಗೆ ಮಾಡಿಕೊಳ್ಳೋದನ್ನ ನಿಷೇಧಿಸಿದೆ, ತಪ್ಪು ಅಂತ ಹೇಳಿದೆ ಅಂತ. ಆದರೆ ಪರಮ ಪ್ರಭುವಾಗಿ ಅಡಿಗೆ ಮಾಡೋದನ್ನು ನಿಷೇಧಿಸಿಲ್ಲ. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಶಿಷ್ಯನು ಮುನ್ನಡೆಯಲು ಸಹಾಯ ಮಾಡೋದಕ್ಕಾಗಿ ಸನ್ಯಾಸಿ ವಿವಾಹ ಸಮಾರಂಭವನ್ನು ನಡೆಸಬಹುದು. ಇಂಥ ಕರ್ಮಗಳನ್ನು ಮನುಷ್ಯನು ತಿಳಿಸಿದರೆ ಅವನು ತಾಮಸ ಗುಣದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅಂದ್ರೆ ಈಗ ಶ್ರೀಲ ಪ್ರಭುಪಾದರು ಏನಾಗಿದ್ರು, ಸನ್ಯಾಸಿ ಆಗಿದ್ರು. ಆದ್ರೆ ಅವ್ರು ಏನ್ ಮಾಡಿದ್ರು, ತನ್ನ ಭಕ್ತರನ್ನ, ತಮ್ಮ ಎಲ್ಲ ಭಕ್ತರನ್ನ ಶಿಷ್ಯರನ್ನ ಏನ್ ಮಾಡಿದ್ರ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕಾದ್ರೆ ಅವ್ರನ್ನೆಲ್ಲ ಮದುವೆ ಮಾಡಿಸ್ತಾರೆ ಅವ್ರು. ಆದ್ರೆ ಪದ್ಧತಿ ಏನಿದೆ, ಶಾಸ್ತ್ರದಲ್ಲಿ ಏನ್ ಹೇಳಿದೆ, ಸನ್ಯಾಸಿಗಳು ಇಂತ ಮದುವೆ ಸಮಾರಂಭಕ್ಕೆ ಹೋಗ್ಲೇಬಾರ್ದಂತ ಹೇಳ್ತಾರೆ. ಅಂತದ್ರಲ್ಲಿ ಮದುವೆ ಮಾಡಿಸೋದಂತೂ ದೊಡ್ಡ ತಪ್ಪಾಗುತ್ತೆ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಅದಕ್ಕೆ ಏನಾಗಿದೆ, ಭಕ್ತಿಯನ್ನ ಮುಂದುವರಿಸಬೇಕಾದ್ರೆ ತಮ್ಮ ಶಿಷ್ಯರಿಗೆಲ್ಲರೂ ಮದುವೆ ಮಾಡಿಸ್ತಾರೆ. ಇಲ್ಲಿ ಶ್ರೀಲ ಪ್ರಭುಪಾದರು ಅದಕ್ಕೆ ಇಂಥ ಕರ್ಮಗಳನ್ನ ತ್ಯಜಿಸಬಾರದು. ಇದರಿಂದ ಒಂದು ಸಂಸಾರಕ್ಕಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ಅಥವಾ ಭಕ್ತಿಗಾಗಲಿ ಚ್ಯುತಿ ಬರುವುದಿಲ್ಲ. ಯಾಕಂದ್ರೆ ಅದು ಅನಗತ್ಯವಾದ ಒಂದು ಸಂಬಂಧ ಇಟ್ಟುಕೊಂಡ್ರೆ ಅದು ತಪ್ಪಾಗುತ್ತೆ. ಅವ್ರು ಏನ್ ಮಾಡಿದ್ರು, ಯಾರಿಗೆ ಇಷ್ಟ ಇರುತ್ತೆ ಒಬ್ಬರಿಗೊಬ್ರು ಅಂತವ್ರನ್ನ ಮದುವೆ ಮಾಡಿ ಭಕ್ತಿಯಲ್ಲೇನೆ ಮುಂದುವರಿಸಿದ್ರು ಅಂತ ಪ್ರಭುಪಾದರು. ಅವರ ಒಂದು ಜೀವನದಿಂದ ನಮ್ಗೆ ಅರ್ಥ ಆಗುತ್ತೆ ಸನ್ಯಾಸಿಗಳು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳಿ. ಮುಂದೆ ಹೇಳ್ತಾರೆ, ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ನನಗೆ ಒಂದು ಕೆಲಸ ಮಾಡ್ತಿರ್ತೇನೆ, ಸೇವೆ ಮಾಡ್ತಿರ್ತೀನಿ, ಅಯ್ಯೋ ಎಷ್ಟು ಪ್ರಾಬ್ಲಮ್ ಇದೆಯಪ್ಪ, ಮತ್ತೆ ಹಂಗಾದ್ರೆ ನಾನು ಸನ್ಯಾಸಿ ಸ್ವೀಕಾರ ಮಾಡ್ತೀನಿ ಅಂತ ಆಗ್ಬಾರ್ದು. ಅಯ್ಯೋ ನನಗೆ ಇದೆಲ್ಲ ನಾನು ಜಾಬ್ ಮಾಡ್ತಾ ಇರೋದು ಅಥವಾ ಏನೋ ವರ್ಕ್ ಮಾಡ್ತಾ ಇರೋದು ಅವೆಲ್ಲವೂ ದೇಹಾಯಾಸ ಆಗ್ತಾ ಇದೆ, ಹಾಗಾದ್ರೆ ನಾನು ಸನ್ಯಾಸಿ ಸ್ವೀಕಾರ ಮಾಡ್ತೀನಿ. ಈ ತರವಾಗಿ ನಾವು ಏನ್ ಮಾಡಬಾರ್ದು, ಸನ್ಯಾಸವನ್ನ ಸ್ವೀಕಾರ ಮಾಡುದು. ಈ ರೀತಿಯಾಗಿ ನಾನು ನನ್ನ ಕರ್ಮಗಳನ್ನ ಬಿಡಬಾರ್ದು ಅಂತ ಹೇಳಿ ಭಗವಂತ ಹೇಳ್ತಾನೆ. ಇದೆಲ್ಲ ಏನಾಗುತ್ತೆ, ರಾಜಸ ಗುಣದಿಂದ ಆಗಿರುತ್ತೆ. ನಮ್ಮ ಒಂದು ಆಸೆಗಳ ಸಲುವಾಗಿ ನಾವು ಇದನ್ನೆಲ್ಲ ಮಾಡೋದ್ರಿಂದ ಇದು ಎಲ್ಲ ರಾಜಸ ಗುಣ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇಂಥ ಕರ್ಮದಿಂದ ತ್ಯಾಗದಿಂದ ಪ್ರಗತಿ, ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ತಾನು ಫಲಾಪೇಕ್ಷಿತ ಕರ್ಮಗಳನ್ನು ಮಾಡುತ್ತಿದ್ದೇನೆ ಎಂದು ಭಯದಿಂದ ಹಣವನ್ನು ಸಂಪಾದಿಸುವುದನ್ನು ಬಿಟ್ಟು ಬಿಡಬಾರದು.
ನಾನು ಭಯ ಆಗ್ಬಾರ್ದು, ಹೆದರಿಕೆಯಿಂದನೂ ಸಹ ಅಯ್ಯೋ ಹಣ ಸಂಪಾದಿಸಿದ್ರೆ ಹೀಗಾಗುತ್ತೆ ಅಂತ ಹೇಳಿ ಅದನ್ನು ಬಿಡಬಾರದು. ಕೆಲಸ ಮಾಡಿ ತನ್ನ ಹಣವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಲು ಅವನಿಗೆ ಸಾಧ್ಯವಾಗಬಹುದಾದರೆ, ಅಥವಾ ಬೆಳಿಗ್ಗೆ ಬಹುಬೇಗ ಏಳುವುದರಿಂದ ತನ್ನ ದಿವ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಬಹುದಾದರೆ, ಭಯದಿಂದ ಅಥವಾ ಇಂಥ ಕರ್ಮಗಳನ್ನು ಕ್ಲೇಶದಾಯಕವೆಂದು ಪರಿಗಣಿತವಾಗಿದ್ದರಿಂದ ಬಿಟ್ಟು ಬಿಡಬಾರದು. ನೋಡ್ರಿ, ನನಗೆ ಅಯ್ಯೋ ನಾನು 3:30ಕ್ಕೆ ಹೇಳ್ಬೇಕಂದ್ರೆ ಅಯ್ಯೋ ನನಗೆ ನಿದ್ದೆಲ್ಲ ಹೋಗುತ್ತೆ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ತಿಳ್ಕೊಬಾರ್ದು. ನನಗೆ ದರ್ಶನಕ್ಕೆ ಹೋಗ್ಬೇಕು, ನನ್ನ ಟೆಂಪಲ್ಗೆ ಎಷ್ಟು ದೂರ ಇದೆ ಅಪ್ಪ, ನನಗೆ ಆಯಾಸ ಆಗುತ್ತೆ ಅಂತ ಹೇಳಿ ಅಂತ ಕೆಲಸಗಳನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ನಾನು ಏನೋ ಜಾಬ್ ಮಾಡ್ತಾ ಇದ್ದೇನೆ, ಅದಕ್ಕೆ ಸಿಕ್ಕಾಪಟ್ಟೆ ನನಗೆ ದುಡ್ಡು ಬರ್ತಾ ಇದೆ, ಅಯ್ಯೋ ಶಾಸ್ತ್ರದಲ್ಲಿ ಹೇಳಿದೆ ಸಿಕ್ಕಾಪಟ್ಟೆ ದುಡ್ಡನ್ನು ಸಂಪಾದಿಸಬಾರದು ಅಂತ ಹೇಳಿ ಅದನ್ನು ಬಿಡಬಾರ್ದು. ಯಾಕಂದ್ರೆ ಆ ದುಡ್ಡನ್ನ ನಾವು ಒಂದು ಒಳ್ಳೆಯ ಒಂದು ಭಕ್ತಿ ಸೇವೆಗೆ ಅದನ್ನ ತೊಡಗಿಸಿಬಿಟ್ರೆ ಅದೆಲ್ಲ ಒಳ್ಳೇದೇ ಆಗುತ್ತಲ್ಲ. ಇಂಥ ಕೆಲಸಗಳನ್ನ ಬಿಡಬಾರ್ದು. ಯಾಕಂದ್ರೆ ನಮ್ಗೆ ಮುಖ್ಯವಾಗಿ ನಿದ್ದೆನೇ ಇಂಪಾರ್ಟೆಂಟು, ಮತ್ತೆ ಆ ದೇಹವನ್ನ ಆಯಾಸಗೊಳಿಸಬಾರದು ಅಂತ ಹೇಳಿ ನಮ್ಮ ಮನಸ್ಸಿಗೆ ಇರುತ್ತೆ. ಇಂಥವನ್ನೆಲ್ಲ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಇಂಥ ಎಲ್ಲ ಮಾಡಬಾರ್ದು. ನಮ್ಗೆ ಅದೇ ಕಷ್ಟ ಇದ್ರೂ ಅದರಿಂದ ನನ್ನ ಒಂದು ಆತ್ಮಕ್ಕಾಗ್ಲಿ ಭಗವಂತನಿಗೂ ಖುಷಿ ಆಗುತ್ತೆ ಅಂದ್ರೆ ಅಂತ ಕರ್ಮಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಭಗವಂತನೇ ಹೇಳ್ತಾನೆ. ಮತ್ತೆ ತ್ಯಾಗ ರಾಜಸ ಸ್ವಭಾವದ್ದು. ಯಾಕಂದ್ರೆ ಅಂತ ಕ್ಲೇಶ ಮಾಡ್ತೀವಿ, ಅಯ್ಯೋ ನನಗೆ ಹೇಳಕ್ಕಾಗುದಿಲ್ಲ ಅಥವಾ ನನಗೆ ಹೋಗಕ್ಕಾಗುದಿಲ್ಲ, ದುಡ್ಡು ಸಂಪಾದಿಸಬಾರ್ದು, ಇಂಥವೆಲ್ಲ ಏನಾಗುತ್ತೆ ರಾಜಸ ಸ್ವಭಾವ ಆಗುತ್ತೆ ಅಂತೇಳಿ ಬರುತ್ತಾರೆ. ಮತ್ತೆ ಇಂಥ ಕರ್ಮ ತ್ಯಾಗದಿಂದ ಏನಾಗುತ್ತೆ, ಫಲ ಸಿಗುವುದಿಲ್ಲ, ನಮ್ಗೆ ಒಳ್ಳೇದಾಗುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಮುಂದಿನದಲ್ಲಿ ಅರ್ಜುನ ಮನುಷ್ಯ ವಿಹಿತ ಕರ್ತವ್ಯಗಳನ್ನ ಅದನ್ನು ಮಾಡಲೇಬೇಕೆನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಏಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳ್ತಾರೆ. ಯಾವುದು ಸಾತ್ವಿಕ ಹಾಗಾದ್ರೆ ಯಾವುದು ಒಳ್ಳೇದು? ಈಗ ಏನ್ ಹೇಳಿದ್ರು, ನಮ್ಗೆ ತಾಮಸ ಅಂತ ಹೇಳಿದ್ರು, ಆಮೇಲೆ ರಾಜಸ ಅಂತ ಹೇಳಿದ್ರು. ಹಾಗಾದ್ರೆ ನಮ್ಮ ಒಳ್ಳೆಯ ಕೆಲಸಗಳು ಯಾವುದು? ಸನ್ಯಾಸ ಅಂತ ಹೇಳ್ತಾರೆ ಅಥವಾ ತ್ಯಾಗ ಅಂದ್ರೆ ಯಾವುದು ಸಾತ್ವಿಕ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ವಿದಿತ ಕರ್ತವ್ಯಗಳನ್ನು ಈ ಮನೋಧರ್ಮದಲ್ಲಿ ಮಾಡ್ಬೇಕು. ಹೇಗೆ ನಾವು ಪ್ರತಿದಿನವೂ ಕರ್ತವ್ಯಗಳನ್ನು ಹೇಗೆ ಮಾಡ್ಬೇಕಂದ್ರೆ ಫಲದ ಮೋಹವಿಲ್ಲದೆ ಕರ್ಮ ಮಾಡಬೇಕು. ನಾವು ಮನೆಯಲ್ಲಿ ಭಕ್ತಿ ಸೇವೆ ಮಾಡ್ತಾ ಇದ್ದೇವಾ, ವಿಗ್ರಹ ಸೇವೆ ಮಾಡ್ತಾ ಇದ್ದೇವಾ, ಅಥವಾ ಹಿರಿಯರ ಸೇವೆ, ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೇವಾ, ಅಥವಾ ನನ್ನ ಮಕ್ಕಳನ್ನು ಪ್ರೀತಿಗೊಳಿಸುವ ಸಲುವಾಗಿ ನಾವು ಯಾವುದೇ ಕೆಲಸಗಳು ಮಾಡ್ತಾ ಇದ್ದೇವೆ, ಅವುಗಳನ್ನ ನಾವು ಹೇಗೆ ಮಾಡಬೇಕು? ಮೋಹವಿಲ್ಲದೆ ಮಾಡಬೇಕು. ಈ ತಂದೆ ತಾಯಿಗಳು ಮಾಡಿದ್ರೆ ನನಗೆ ಪುಣ್ಯ ಸಿಗುತ್ತೆ, ಅಥವಾ ನನ್ನ ಮಕ್ಕಳಿಗೆ ಮಾಡಿದ್ರೆ ಅವರು ಮುಂದೆ ಹೋಗಿ ನನ್ನನ್ನೇ ಎಲ್ಲ ನೋಡ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ ಅಂತ ಹೀಗೆ ಮೋಹ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಕರ್ಮದ ಗುಣಗಳಿಂದ ದೂರ ಇರಬೇಕು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ, ಈ ಎಲ್ಲ ಕರ್ಮ ಏನ್ ಮಾಡ್ತಾ ಇದ್ದೇವೆ ಏನಿದ್ರು ನಾವು ಭಗವಂತನ ಸಂಪ್ರೀತಗೊಳಿಸುವ ಸಲುವಾಗಿ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಇರ್ಬೇಕು. ಕೃಷ್ಣ ಪ್ರಜ್ಞೆಯಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವನು ಕಾರ್ಖಾನೆ ಕೆಲಸದಲ್ಲಿ ಮೋಹವನ್ನು ಇಟ್ಟುಕೊಂಡಿರುವುದಿಲ್ಲ, ಕಾರ್ಖಾನೆ ಕೆಲಸಗಾರದಲ್ಲಿಯೂ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಅವನು ಕೃಷ್ಣನಿಗಾಗಿ ದುಡಿಯುತ್ತಾನೆ ಅಷ್ಟೇ. ಕೃಷ್ಣನಿಗಾಗಿ ಫಲವನ್ನು ತ್ಯಾಗ ಮಾಡಿದಾಗ ಅವನು ಆಧ್ಯಾತ್ಮಿಕವಾಗಿ ಕರ್ಮ ಮಾಡುತ್ತಿದ್ದಾನೆ ಅಂತ ಹೇಳಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಯಾವುದೇ ವಿಧಿಸಿರುವಂತ ಯಾವುದೇ ಕರ್ತವ್ಯಗಳನ್ನ ಮಾಡಿದ್ರು ಅದು ಕರ್ತವ್ಯನ ಮಾಡ್ತಾ ಇದ್ದೀವಿ, ಅದರ ಫಲಾಪೇಕ್ಷೆಯನ್ನ ಮಾಡಬಾರದು ಅಂತ ಹೇಳಿ ಭಗವಂತ ಹೇಳ್ತಾರೆ. ಇಂಥವೆಲ್ಲವೂ ಒಂದು ಸಾತ್ವಿಕ ಗುಣ ಆಗಿರುತ್ತೆ. ಅಂದ್ರೆ ಆಸಕ್ತಿನೇ ಇಟ್ಕೋಬಾರ್ದು, ಅದು ಸುಮ್ಮನೆ ಕೆಲಸ ಮಾಡ್ತಾ ಹೋಗ್ಬೇಕು, ನಮ್ಮ ಕರ್ಮವನ್ನು ಮಾಡ್ತಾ ಇರಬೇಕು, ಅದರಿಂದ ಭಗವಂತ ಸಂಪ್ರೀತಗೊಳಿಸ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಸಾತ್ವಿಕ ಗುಣದಲ್ಲಿರುವ ನೆಲೆಗೊಂಡಿರುವಂತಹ ಬುದ್ಧಿವಂತತೆಯಾಗಿಯೂ ಅಶುಭ ಕರ್ಮಗಳನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ, ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ನೋಡ್ರಿ, ಇವೆಲ್ಲ ಯಾಕೆ ಹೇಳ್ತಿದ್ದಾನೆ ಅಂದ್ರೆ ನಾನು ಈಗ ಭಕ್ತಿಯಲ್ಲಿ ಮುಂದುವರಿತಾ ಇದ್ದೇನೆ, ಭಗವದ್ಗೀತೆಯನ್ನ ಗುರುಗಳಿಂದ ತಿಳಿತಾ ಇದ್ದೇನೆ, ಅಥವಾ 18ನೇ ಅಧ್ಯಾಯವರೆಗೆ ನಾವು ಬಂದಿದ್ದೇನೆ ಅಂದ್ರೆ ಏನು ಮಾಡಬೇಕು ನಾನು ಇಲ್ಲಿವರೆಗೆ ಅಂತ ಹೇಳಿ ಅಂದ್ರೆ ಗೊತ್ತಾಗುತ್ತೆ ನಮ್ಗೆ. ಏನ್ ಹೇಳ್ತಾನೆ ಅದ್ರಿಗೆ, ಅಶುಭ ಕಾರ್ಯಗಳನ್ನ ದ್ವೇಷ ಮಾಡಬಾರದು, ಶುಭ ಕಾರ್ಯಗಳಲ್ಲಿ ಮೋಹ ಆಗಬಾರ್ದು, ಮತ್ತೆ ಕರ್ಮದ ಈ ಕೆಲಸ ಮಾಡ್ಬೇಕಾ ಮಾಡಬಾರದ ಏನು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಸಂದೇಹ ಇಟ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವನು ಅಥವಾ ಸಾತ್ವಿಕ ಗುಣದವನು ತನ್ನ ದೇಹಕ್ಕೆ ತೊಂದರೆ ಕೊಡುವ ಯಾರನ್ನೇ ಆಗಲಿ ಅಥವಾ ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ. ಇದು ಮುಖ್ಯ ನೋಡ್ರಿ, ನಮ್ಮ ಜೀವನಕ್ಕೆ ಇದು ಮುಖ್ಯ. ಯಾಕಂದ್ರೆ ನನ್ನ ದೇಹಕ್ಕೆ ನನ್ನ ಮನಸ್ಸಿಗೆ ಯಾರು ತೊಂದರೆ ಕೊಡ್ತಾರೆ ಅವರನ್ನ ಆ ವೇಳೆಯಲ್ಲಿ ನಮ್ಗೆ ಏನಾಗುತ್ತೆ, ಸಿಟ್ಟು ಬಂದ್ಬಿಡುತ್ತೆ, ಅಥವಾ ಹತಾಶರಾಗ್ಬಿಡ್ತೀವಿ. ಸಿಟ್ಟು ಬಂದ್ರೆ ಬೇದ್ ಬಿಡ್ತೀವಿ, ಅಥವಾ ಹತಾಶರಾದ್ರೆ ಹತ್ತು ಬಿಡ್ತೀವಿ. ಇದನ್ನೇ ಹೇಳ್ತಾರೆ ಅವರು, ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ ಯಾರಿಗೆ ಸಾತ್ವಿಕ ಗುಣದವರು. ಹಾಗಾದ್ರೆ ನಾವು ಏನ್ ಜೀವನದಲ್ಲಿ ಅಳವಡಿಸ್ಕೋಬೇಕು, ನನ್ನ ದೇಹಕ್ಕೆ ತೊಂದರೆ ಕೊಡುವ ಯಾರನ್ನೇ ಆಗ್ಲಿ ನಾನು ಏನ್ ಮಾಡ್ಬೇಕು, ದ್ವೇಷ ಮಾಡಬಾರ್ದು. ಅವರನ್ನೂ
ಭಗವಂತನ ಒಂದು ಅಂಶವನ್ನು ಹೊಂದಿರುವಂತ ಅವರಲ್ಲಿನೂ ಭಗವಂತ ಇದ್ದಾನಂತೆ ತಿಳ್ಕೋಬೇಕು ಅಂತ. ತನ್ನ ಕರ್ತವ್ಯದ ಕ್ಲೇಶದಾಯಕ ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನು ಮಾಡುತ್ತಾನೆ. ತನ್ನ ಮನೆಯಲ್ಲಿ ಇರ್ತಿರ್ತಾನೆ ಅಂತ ತಿಳ್ಕೊರಿ. ಅದು ಒಂದು ಹೊರಗಡೆನೆ ಅವನು ಕರ್ತವ್ಯ ಮಾಡ್ತಿರ್ಬೇಕು, ಅಲ್ಲಿ ಏನ್ ಮಾಡ್ತಿರ್ಬೇಕು, ತನ್ನ ಕರ್ಮನ ಮಾಡ್ತಾ ಇರ್ಬೇಕು. ಯಾರು ನನ್ನ ಬೈತಾರ ಅಥವಾ ಹೊಡಿತಾರ ಅಥವಾ ಏನೋ ಅಂತಿರ್ತಾರ, ಹಿಂದೆ ಅಂತಿರ್ತಾರ, ಮುಂದೆ ಅಂತಿರ್ತಾರ, ಏನೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಅಧ್ಯಾತ್ಮದಲ್ಲಿ ನೆಲೆಸಿರುವಂತಹ ಇಂಥ ಮನುಷ್ಯನು ತನ್ನ ಕರ್ಮಗಳಲ್ಲಿ ಅತ್ಯಂತ ಕುಶಲಿ ಮತ್ತು ಸಂದೇಹಾತೀತ ಎಂದು ಅರ್ಥ ಮಾಡಿಕೊಳ್ಬೇಕು. ಅವನಿಗೆ ಸಂದೇಹ ಬರಬಾರದು ಅಂತ ಹೇಳಿ ಭಗವಂತ ಹೇಳ್ತಾನೆ. ಮುಖ್ಯವಾಗಿ ನಾವೇನ್ ಮಾಡ್ಬೇಕು, ನನ್ನ ದೇಹಕ್ಕೆ ಯಾರೇ ತೊಂದರೆ ಕೊಟ್ರು, ಯಾರನ್ನೇ ಆಗ್ಲಿ ಏನನ್ನೇ ಆಗಲಿ ದ್ವೇಷ ಮಾಡಬಾರ್ದು. ಇನ್ಮೇಲಿಂದ ನಾವು ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದು ನಮ್ಮ ಭಕ್ತಿ ಪದದಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಅಂತ ನಾವು ಇಲ್ಲಿ ತಿಳ್ಕೊತೀವಿ. ದೇಹದಾರಿ ಆದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದೇ ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನನ್ನು ನಿಜವಾಗಿ ತ್ಯಾಗಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೇಳ್ತಾರೆ ಭಗವಂತ. ಮನುಷ್ಯನು ಎಂದೂ ಕೆಲಸವನ್ನು ತ್ಯಜಿಸಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹೌದು, ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಎದ್ದ ತಕ್ಷಣನೇ ನಮ್ಮ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಮಲ್ಕೋದು ಒಂದು ಕೆಲಸನೇ ಆಗುತ್ತೆ. ಅಷ್ಟು ನಾವು ಕೆಲಸದಲ್ಲಿ ಮಗ್ನನಾಗಿರ್ತೀವಿ. ಅದರಿಂದ ಕೃಷ್ಣನಿಗಾಗಿ ಕರ್ಮ ಮಾಡಿ ಕರ್ಮ ಫಲವನ್ನು ಅನುಭವಿಸದೆ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸುವವನು ನಿಜವಾದ ತ್ಯಾಗಿ. ಇದನ್ನ ನಾನು ಮಾಡ್ಬೇಕು, ಆಹಾರವನ್ನು ನಾ ತಯಾರಿಸ್ಬೇಕು, ನಾನು ಜಾಬಿಗೆ ಹೋಗ್ಬೇಕು, ನಾನು ತಂದೆ ತಾಯಿಗಳನ್ನ ಸಾಕ್ಬೇಕು, ಅಥವಾ ನಾನು ಇದೆಲ್ಲ ಕೆಲಸ ಮಾಡ್ಬಿಟ್ರೆ ಅಂತ ಈ ತರ ಅಂತಲ್ಲ. ಇವರು ನನ್ನ ತಂದೆ ತಾಯಿಗಳು, ಇವರು ನನ್ನ ಅತ್ತೆ ಮಾವಂದಿರು, ಇವರನ್ನ ಸಂಪ್ರೀತಗೊಳಿಸಿದಾಗ ಕೃಷ್ಣನಿಗೆ ಖುಷಿ ಆಗುತ್ತೆ. ಇವರು ಯಾರು ಭಕ್ತರಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಯಾರು ಭಕ್ತರಲ್ಲ, ಆದ್ರೆ ನಾನೊಬ್ಳೆ ಭಕ್ತರು. ಆದ್ರೆ ಇವರೆಲ್ಲರಲ್ಲೂ ಏನಾಗುತ್ತೆ, ಪರಮಾತ್ಮನ ಅಂಶ ಇದೆ. ಹಾಗಾದ್ರೆ ಇವರನ್ನ ನಾನು ಸಂಪ್ರೀತಗೊಳಿಸಿದಾಗ ಅದು ಭಗವಂತನಿಗೆ ಇಷ್ಟ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ನನಗಿದೇ ಪ್ರಶ್ನೆ ಆಗಿತ್ತು. ಪ್ರಭುಜಿ ಹೀಗೆ ಹೇಳಿದ್ರು ನನಗೆ, ನಿಮ್ ಮನೆಯಲ್ಲಿರೋ ಮಕ್ಕಳೇ ಇದಾರಲ್ಲ, ಅಥವಾ ಪ್ರಭುಜಿ ಇದ್ದಾರೆ, ಮಾತಾಜಿ ಇದ್ದಾರೆ, ಅವ್ರ ಸೇವೆನ ನೀವು ನಿಷ್ಠೆಯಿಂದ ಮಾಡ್ಬಿಟ್ರೆ ಅದೇ ಗುರುಗಳ ಸೇವೆ ಆಗ್ಬಿಡುತ್ತೆ ಅಂತ ಹೇಳಿ. ಹೀಗೆ ಇಂಥ ಕೆಲಸಗಳನ್ನ ನಾವು ಮಾಡಿದಾಗ, ಅದು ಮೋಹ ಇಲ್ಲದೆ ಮಾಡಿದಾಗ ಅದು ಭಗವಂತನಿಗೆ ಅರ್ಪಿತ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂದ್ರೆ ಇಸ್ಕಾನ್ ತಮ್ಮ ಕಚೇರಿಯಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಅಥವಾ ಬೇರೆ ಯಾವುದರ ಸ್ಥಳದಲ್ಲಿ ಬಹು ಕಷ್ಟಪಟ್ಟು ಕೆಲಸ ಮಾಡುವ ಹಲವು ಸದಸ್ಯರಿದ್ದಾರೆ. ತಾವು ಗಳಿಸಿದ ಎಲ್ಲವನ್ನು ಸಂಘಕ್ಕೆ ಬಿಟ್ಟು ಕೊಡುತ್ತಾರೆ. ಇಂಥ ಉನ್ನತಿಗೆ ಏರಿದ ವ್ಯಕ್ತಿಗಳು ನಿಜವಾಗಿಯೂ ಸನ್ಯಾಸಿಗಳು. ಸನ್ಯಾಸಾಶ್ರಮದಲ್ಲಿ ನೆಲೆ ಹೊಂದಿದವರು ಕರ್ಮ ಫಲಗಳನ್ನು ತ್ಯಾಗ ಮಾಡುವುದೇ ಹೇಗೆ, ಯಾವ ಉದ್ದೇಶಕ್ಕಾಗಿ ತ್ಯಾಗ ಮಾಡಬೇಕೆನ್ನುವುದು ಸ್ಪಷ್ಟವಾದ ರೂಪರೇಖೆ ಇಲ್ಲಿದೆ. ನೋಡ್ರಿ, ನಮಗೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇವರ ಜೀವನ ಚರಿತ್ರೆಯನ್ನು ಓದ್ಬೇಕು. ಇವರೆಲ್ಲ ಏನ್ ಮಾಡಿದ್ರು, ಏನ್ ಕೆಲಸ ಮಾಡ್ತಿದ್ರು, ಅವ್ರಿಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಸಿಕ್ಕ ತಕ್ಷಣ ಅವ್ರು ಏನ್ ಮಾಡಿದ್ರು, ಎಲ್ಲವನ್ನ ತ್ಯಾಗ ಮಾಡಿದ್ರು. ಹೇಗೆ ಪುರಂದಾಸರು ಭಕ್ತಿ ಬಂದ ಮೇಲೆ ಎಲ್ಲವನ್ನ ತ್ಯಾಗ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿನೇ ಈ ರೂಪ ಗೋಸ್ವಾಮಿ ಆಗಿರ್ಬೋದು, ಸನಾತನ ಗೋಸ್ವಾಮಿ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಎಲ್ಲವನ್ನ ತ್ಯಾಗ ಮಾಡಿ ಭಕ್ತ ಸೇವೆನೇ ಮುಂದುವರಿಸ್ತಾರೆ. ಪರಮಾತ್ಮ ಒಂದು ಏನಂತಾರೆ, ಅವರಿಗೆ ಪ್ರಜ್ಞೆಯನ್ನ ಹಾಕ್ಬಿಡ್ತಾನೆ ಅಷ್ಟು. ಹೌದು, ನಾ ಎಲ್ಲವನ್ನ ತ್ಯಾಗ ಮಾಡಿ ಕೃಷ್ಣನ ಸೇವೆಯಲ್ಲೇ ತೊಡಗಿಸ್ಬೇಕು ಅಂತ ಹೇಳಿ. ಹೇಗೆ ಅದಕ್ಕಾಗಿ ನಾವು ಎಲ್ಲವನ್ನ ತ್ಯಾಗ ಅಂದ್ರೆ ಈ ಕಲಿಯುಗದಲ್ಲಿ ಅದೇ ಸಾಧ್ಯ ಇಲ್ಲ, ಆದ್ರೆ ಎಷ್ಟು ಆಗುತ್ತೆ ಅಷ್ಟು ಸೇವೆಯಲ್ಲಾದ್ರೂ ನಾವು ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಎಲ್ಲವನ್ನ ಎಷ್ಟೋ ಜನರು ನಾವು ನೋಡ್ತಾ ಇರ್ತೀವಿ, ಇಸ್ಕಾನದಲ್ಲಿ ಎಲ್ಲವನ್ನ ತಮ್ಮ ಗಳಿಸಿದ್ದನ್ನ ಎಲ್ಲವನ್ನು ಕೃಷ್ಣನ ಪ್ರಜ್ಞೆಗೆ, ಕೃಷ್ಣನ ಸೇವೆಗೆನೆ ಬಳಸಿ ಅಲ್ಲಿ ಸೇವೆ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ಕೆಲವು ಜನ ವಾರಕ್ಕೊಮ್ಮೆ ಬಂದು ಕೀರ್ತನೆ ಕೇಳ್ತಾರೆ, ಕೀರ್ತನೆ ಎಲ್ಲ ಹಾಡ್ತಿರ್ತಾರೆ, ಭಜನೆ ಮಾಡ್ತಿರ್ತಾರೆ, ಪ್ರವಚನ ಕೇಳ್ತಿರ್ತಾರೆ. ಇನ್ನು ಕೆಲವು ಭಕ್ತರು ಯಾರು ಪ್ರವಚನ ಕೇಳೋಕೆ ಆಗುದಿಲ್ಲ ಅಥವಾ ಕೀರ್ತನೆ ಮಾಡಕ್ ಆಗುದಿಲ್ಲ, ಆದ್ರೆ ಅವರು ಭಗವಂತನಿಗೆ ಪ್ರಸಾದವನ್ನ ಇದನ್ ಮಾಡ್ತಿರ್ತಾರೆ, ಅಡಿಗೆ ಮಾಡ್ತಿರ್ತಾರೆ ಭಗವಂತನಿಗಾಗಿ. ಅವ್ರಿಗೆ ವಾರಕ್ಕೊಮ್ಮೆ ನಾನು ನೋಡ್ತೀನಿ, ಟೆಂಪಲ್ಗೆ ಬರಕ್ ಆಗುದಿಲ್ಲ ಅವ್ರು, ಆದ್ರೆ ಆಡಿಯೋ ಮೂಲಕ ಕೇಳ್ತಾ ಕೇಳ್ತಾ ಪ್ರಸಾದವನ್ನ ಸ್ವೀಕಾರ ಮಾಡ್ತಿರ್ತಾರೆ. ಅವ್ರದ್ದೊಂದು ಸೇವೆ. ಮತ್ತೆ ಇನ್ನೊಂದು ರಿಸೆಪ್ಷನ್ದಲ್ಲಿ ಇರ್ತಾರೆ, ಹೊರಗಡೆ ಭಕ್ತರಿಗಾಗಿ ಎಲ್ಲವನ್ನ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ. ಅವ್ರು ಯಾರು ಪ್ರವಚನ ಕೂತ್ಕೋದಿಲ್ಲ, ಆದ್ರೆ ಅವ್ರ ಸೇವೆ ಏನ್ ಮಾಡ್ತಿರ್ತಾರೆ, ಭಗವಂತನ ಭಕ್ತರಿಗಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ. ಇನ್ನೊಂದು ಕೆಲವರು ಇರ್ತಾರೆ, ಅವ್ರು ಚಪ್ಪಲ್ ಸೇವೆ ಮಾಡ್ತಿರ್ತಾರೆ, ಅದಕ್ಕೆ ಒಂದು ಸೇವೆ ಅಂತ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾದ್ರೂ ಚಪ್ಪಲ್ ಹೇಳಿರ್ತಾರೆ ನೀಟಾಗಿ ಇಟ್ಟು ಹೋಗಿ ಅಂತ, ಆದ್ರೆ ನೀಟಾಗಿ ಇಡುದಿಲ್ಲ. ಅವ್ರು ಏನ್ ಮಾಡ್ತಿರ್ತಾರೆ, ಅದನ್ನೆಲ್ಲ
ಚಪ್ಪಲಿಗಳನ್ನ ನೀಟಾಗಿ ಒಂದೊಂದ್ ಕಡೆಯಿಂದ ಇಡ್ತಾರೆ. ಅದು ಒಂದು ಸೇವೆ, ಆದ್ರೆ ಅವ್ರು ಪ್ರವಚನಕ್ಕೆ ಒದ್ಕೋಕ್ಕಾಗೋದಿಲ್ಲ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಭಗವಂತನಿಗಾಗಿ ಕರ್ಮ ಫಲಗಳನ್ನ, ಅಯ್ಯೋ ನಾನು ಚಪ್ಪಲಿ ಸೇವೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಏನಿ ಇರುದಿಲ್ಲ. ನನಗೆ ಇದು ಕರ್ತವ್ಯ, ನನ್ನ ಗುರುಗಳೇ ಇದನ್ನ ಹೇಳಿದ್ದಾರೆ ಅಂದ್ರೆ ನಾ ಇದನ್ನ ಪಾಲಿಸ್ಬೇಕು ಅಂತ ಹೇಳಿ ಭಕ್ತರು ಏನ್ ಮಾಡ್ತಿರ್ತಾರೆ, ಅದನ್ನ ಮಾಡ್ತಿರ್ತಾರೆ. ಅದಕ್ಕಾಗಿ ಅವ್ರು ಏನ್ ಹೇಳ್ತಾರೆ, ಕರ್ಮ ಫಲ ಬಿಟ್ಬಿಡು, ನಾನು ನಿನಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತೀನಿ, ನಿನ್ನ ಕೆಲಸವನ್ನ ನಿಹಿತನಾಗಿ ಚೆನ್ನಾಗಿ ಮಾಡುವಂತೆ ಹೇಳ್ತಾರೆ. ಇದನ್ನ ನಾವು ಇಲ್ಲಿಂದ ಅರ್ಥ ಮಾಡ್ಕೋಬಹುದು. ಮತ್ತೆ ಹೆದರೆ ತ್ಯಾಗ ಮಾಡದಿರುವವನಿಗೆ ಸಾವಿನ ಅನಂತರ 3 ಬಗೆಯ ಕರ್ಮಗಳು ಲಭಿಸುತ್ತವೆ. ತ್ಯಾಗ ಮಾಡದಿರುವವರಿಗೆ, ಯಾರು ಮಾಡುವುದಿಲ್ಲ ಅವರಿಗೆ, ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಸನ್ಯಾಸಿಗಳಿಗೆ ಸುಖ ಪಡುವುದಂತಾಗಲಿ ದುಃಖ ಪಡುವುದು ಯಾವುದೂ ಇರುವುದಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅಂದ್ರೆ ಕೃಷ್ಣನೊಳಗೆ ತನ್ನ ಸಂಬಂಧ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗ್ಲೂ ಇಂಥ ಕೆಲಸವನ್ನು ಕರ್ಮಗಳಿಂದ ಮುಕ್ತನಾಗಿರ್ತಾನೆ. ಮಹಾಭಾವವಾದ ಅರ್ಜುನನೇ, ವೇದಾಂತ ಪ್ರಕಾರ ಎಲ್ಲ ಕರ್ಮಗಳನ್ನ ಸಿದ್ಧಿಗೆ 5 ಕಾರಣಗಳಿರ್ತವೆ, 5 ಕಾರಣ ಇರ್ತಾವಂತ ನೋಡ್ರಿ ಅಂತ ಅವನನ್ನ ತೀರ್ಕೋ. ಏನು ಹಂಗಾರೆ 5 ಕಾರಣ? ನಾವು ಮಾಡ್ತಾ ಇದ್ದೀವಿ, ನಮ್ಮ ಜೀವನ ಮಾಡ್ತಾ ಇದ್ದೀವಿ, ಹಾಗಾದ್ರೆ ನಮ್ಮ ಈ ಒಂದು ಭಕ್ತಿಗಾಗಿರ್ಬೋದು, ವೇದಾಂತ ಪ್ರಕಾರ ಏನು ಆ ಕರ್ಮಗಳನ್ನ ಮಾಡ್ಬೇಕಾದ್ರೆ ನಮ್ಗೆ 5 ಕರ್ಮ ಯಾವುದು 5 ಕಾರಣಗಳಿದಾವೆ ಅಂದ್ರೆ ಮುಖ್ಯವಾಗಿ ನೋಡ್ರಿ ಇವು ನಾವು ತಿಳ್ಕೊಬೇಕು. ಏನಂದ್ರೆ ಕರ್ಮಸ್ಥಳ, ಇದು ನನ್ನ ದೇಹ, ಇದು ದೇಹ ಆಗಿರ್ಬೋದು, ಕರ್ತೃ ಆತ್ಮ, ಮತ್ತು 3ನೇದು ವಿವಿಧ ಇಂದ್ರಿಯಗಳು, ನಮ್ಮ ದೇಹದಲ್ಲಿ ಇರುವಂತ ಇಂದ್ರಿಯಗಳು, ಮತ್ತು ವಿವಿಧ ಪ್ರಯತ್ನಗಳು, ಏನು ಪ್ರಯತ್ನ ಮಾಡ್ತಿರ್ತೇವೆ ನಮ್ಮ ಕರ್ಮಗಳನ್ನ ಅದು, ಮತ್ತು ಕಟ್ಟ ಕಡೆಯದಾಗಿ ಪರಮಾತ್ಮ. ಈ 5 ಅಂಶಗಳು ನಮಗೆ ಒಂದು ಕರ್ಮಗಳನ್ನ ಮಾಡ್ಬೇಕಾದ್ರೆ ಮುಖ್ಯವಾಗಿ ಬರ್ತವೆ ಅಂತ ಹೇಳಿ ಹೇಳ್ತಾರೆ. ಏನಂದ್ರೆ ಇಂದ್ರಿಯಗಳು ಮೊದಲನೇದಾಗಿ ಅಧಿಷ್ಠಾನ ದೇಹ, ಒಂದನೇದಾಗಿ ದೇಹದೊಳಗಿರೋ ಆತ್ಮ ಎರಡನೇದಾಗಿರುತ್ತೆ. ಆ ಚಟುವಟಿಕೆ ಪರಿಣಾಮ ಸಾಧಿಸಲು ಕೆಲಸ ಮಾಡ್ತಿರುತ್ತೆ. ಅದರಿಂದ ಇದಕ್ಕೆ ಕರ್ತ ಯಾರಕಂದ್ರೆ ಆತ್ಮನೇ ಮುಖ್ಯ. ಆಮೇಲೆ ಇದು ದೇಹದಲ್ಲಿ ಇರುತ್ತೆ. ಆಮೇಲೆ ಆತ್ಮನು ಕ್ಷೇತ್ರಜ್ಞ ಮತ್ತು ಕರ್ತ ಎಂದು ಶ್ರುತಿಯಲ್ಲಿ ಹೇಳಿದೆ. ಆತ್ಮನನ್ನ ಏನಂತಾರೆ, ಕ್ಷೇತ್ರ. ನಾವು ಹಿಂದಿನ ಅಧ್ಯಾಯಗಳಲ್ಲಿ ಓದಿದೀವಿ, ಕ್ಷೇತ್ರಜ್ಞ ಯೋಗ ಅಂತ ತಿಳ್ಕೊಂಡ್ ಬಂದಿದೀವಿ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಅಂತ ಹೇಳಿ ಅದನ್ನೆಲ್ಲವನ್ನು ತಿಳಿದು ಒಂದೊಂದು ಪಾಯಿಂಟ್ಸ್ ಅನ್ನು ಭಗವಂತ ಹೇಳ್ಕೊಟ್ಟಿದ್ದಾನೆ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದಿದೀವಿ. ಇಂದ್ರಿಯಗಳು ಕರ್ಮ ಸಾಧನಗಳು. ನೋಡ್ರಿ, ನಾವು ನನ್ನ ದೇಹ ಮತ್ತು ನನ್ನ ಆತ್ಮದ ಮುಖ್ಯ ಬರುವುದೇನು, ಇಂದ್ರಿಯಗಳು. ಇವೆಲ್ಲ ನಮ್ಮ ಕರ್ಮಗಳನ್ನ ಮಾಡುವಂತವು. ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಅಥವಾ ಈ ಪಂಚೇಂದ್ರಿಯಗಳಾಗಿರ್ಬೋದು, ಇವೆಲ್ಲವೂ ನಮ್ಗೆ ಕರ್ಮಗಳ ಸಾಧನಗಳು ಅಂತ ಹೇಳ್ತಾರೆ. ಇಂದ್ರಿಯಗಳ ಮೂಲಕ ಆತ್ಮವು ಹಲವು ವಿಧಗಳಲ್ಲಿ ಕರ್ಮಗಳನ್ನ ಮಾಡುತ್ತೆ. ಇಂದ್ರಿಯಗಳ ಮೂಲಕನೇ ನಮ್ಮ ಆತ್ಮ ಕೆಲಸ ಮಾಡುತ್ತೆ. ಕಣ್ಣುಗಳಿಂದ ಆಗಿರ್ಬೋದು, ಅಥವಾ ಕೈಗಳಿಂದ ಆಗಿರ್ಬೋದು, ಪಂಚೇಂದ್ರಿಯ ಕರ್ಮೇಂದ್ರಿಯಗಳು, ಇವುಗಳಿಂದನೇ ನಮ್ಮ ಎಲ್ಲಾ ಕರ್ಮಗಳು ನಡೀತಾ ಇರ್ತವೆ. ಮತ್ತೆ ಪ್ರತಿಯೊಂದು ಕರ್ಮಕ್ಕೂ ಬೇರೆ ಬೇರೆ ಪ್ರಯತ್ನವಿದೆ. ಆದರೆ ಮನುಷ್ಯನ ಎಲ್ಲ ಕರ್ಮಗಳು ಪರಮಾತ್ಮನ ಸಂಕಲ್ಪವನ್ನು ಅವಲಂಬಿಸಿವೆ. ಪರಮಾತ್ಮನು ಮಿತ್ರನಾಗಿ ಹೃದಯದಲ್ಲಿ ಕುಳಿತಿದ್ದಾನೆ. ನೋಡ್ರಿ, ನಾವು ಯಾವುದೇ ಒಂದು ಕೆಲಸ ಮಾಡಿರ್ಬೇಕಾದ್ರೆ ಹಂಗೆ ಗಮನಿಸಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ 2 ತರ ನಾವು ಹೇಳ್ತೀವಿ. ಇದು ಒಳ್ಳೇದು ಅಂತ ಹೇಳ್ತೆ, ಅದನ್ನೇನ್ ಮಾಡ್ಬೇಕಂತ ಏನು ಇರುತ್ತೆ. ಈಗ 3:30 ಅಥವಾ 4 ಗಂಟೆಗೆ ನೀವು ಮಲಗಿರ್ತೀರಿ, ಎಚ್ಚರಾಗಿರುತ್ತೆ. ಒಂದು ಮನಸ್ಸು ಹೇಳ್ತಾರೆ ಈಗ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ಟೆಂಪಲ್ಗೆ ಹೋಗು ಅಂತ ಹೇಳುತ್ತೆ. ಇನ್ನೊಂದು ಮನಸ್ಸು ಅಯ್ಯೋ ಇರ್ಲಿ ಬಿಡಮ್ಮ, ನಾಳೆ ಹೋದ್ರಾಯ್ತು ಅಂತ ಹೇಳಿ ಒಂದು ಮನಸ್ಸು ಹೇಳುತ್ತೆ. ಇದೇ ನಮ್ಮ ಏನಂದ್ರೆ 2 ವಿಧವಾದ, ಒಂದು ಪರಮಾತ್ಮ, ಒಂದು ಆತ್ಮ ಅಂತೇಳಿ. ಹೀಗೆ ಹೇಳ್ತಾರೆ, ಮನುಷ್ಯನ ಎಲ್ಲ ಕರ್ಮಗಳು ಪರಮಾತ್ಮನ ಸಂಕಲ್ಪವನ್ನು ಅವಲಂಬಿಸಿವೆ. ಪರಮಾತ್ಮ ಮಿತ್ರನಾಗಿ ಹೃದಯದಲ್ಲಿ ಕುಳಿತಿದ್ದಾನೆ. ಈಗ ಗೊತ್ತಾಯ್ತಾ, ನಮ್ಗೇನಾದ್ರೂ ಒಳ್ಳೇದು ಅಂತ ಹೇಳಿ ಯೋಚನೆ ಮಾಡತ್ತೆ ಅಂದ್ರೆ ಅದು ಪರಮಾತ್ಮ, ಕೃಷ್ಣ ಕೂತಿದ್ದಾನೆ. ಅವನು ಏನ್ ಹೇಳ್ತಿರ್ತಾನೆ, ಎದ್ದೇಳು, ಎಲ್ಲರೂ ಏನಂತಾರೆ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನೀನು ಎದ್ದೇಳು ಅಂತ ಹೇಳಿ ನಾವೆಲ್ಲರೂ ಬಂದು ಸೇರಿದೀವಿ. ಯಾಕಂದ್ರೆ ನನ್ನ ಮನಸ್ಸು, ನನ್ನ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಹೋಗು ಸೇರ್ಕೋ ಭಕ್ತಿಯಲ್ಲಿ ಅಂತ ಹೇಳಿ. ಇದೇ ನಮ್ಮ ಪರಮಾತ್ಮ ನಮ್ಗೆ ಒಳ್ಳೇದ್ ಮಾಡ್ತಿರ್ತಾನೆ ಅಂತ. ಪರಮ ಪ್ರಭುವು ಪರಮ ಕಾರಣನು, ನಮ್ಮೆಲ್ಲ ಕೆಲಸ ಕಾರ್ಯಗಳು ಅವೇ ಕಾರಣ. ಈ ಸನ್ನಿವೇಶದಲ್ಲಿ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ ಆದೇಶಕ್ಕೆ ಅನುಗುಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವನು ಯಾವುದೇ ಕರ್ಮದಿಂದ ಬಂಧಿತನಾಗುವುದಿಲ್ಲ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರೋನು ಅಂತಿಮವಾಗಿ ತಮ್ಮ ಕರ್ಮಗಳಿಗೆ ಹೊಣೆಗಾರರಲ್ಲ. ಎಲ್ಲವೂ ಪರಮ ಸಂಕಲ್ಪವನ್ನು, ಪರಮಾತ್ಮನನ್ನು, ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲವನ್ನ ನಾವು ನೋಡ್ರಿ ಗುರುಗಳಿಗೆ ಅರ್ಪಿಸ್ತೇವಿ, ಪರಮಾತ್ಮನಿಗೆ ಅರ್ಪಿಸ್ತೇವಿ. ಹಾಗೆ ಪರಮಾತ್ಮ ನಮ್ಮ ಎಲ್ಲವನ್ನ ನೋಡ್ಕೊಳ್ತಾನೆ ಅಂತೇಳಿ. ಹೇಗೆ ತನ್ನ ಒಂದು ಸಂಸಾರದಲ್ಲಿ ಒಂದು ಮಗು ಏನ್ ಮಾಡುತ್ತೆ, ನನ್ನ ತಂದೆ ಇದ್ದಾನೆ, ನಾನು ನನ್ನ ತಂದೆನ ಖುಷಿ ಪಡಿಸ್ಬೇಕು, ನನ್ನ ತಂದೆ ಇಂಥ ಕೆಲಸ ಮಾಡಿದ್ರೆ ಇವ್ ಸಿಟ್ಟಾಗ್ತಾನೆ, ಅವ್ನಿಗೆ ಬೇಜಾರಾಗತ್ತೆ ಅಂತ ಹೇಳಿ ಹೇಗೆ ಒಂದು ತನ್ನ ಮಗು ತಿಳ್ಕೊಳ್ಳುತ್ತೆ ನೋಡ್ರಿ.
ನನ್ನ ತಂದೆಗೆ ಏನು ನಾನು ಚ್ಯುತಿ ಬರದಂಗೆ ನೋಡ್ಕೋಬೇಕು ಅಂತ ಹೇಳಿ ತನ್ನ ಜೀವನವನ್ನ ಸಾಗಿಸ್ತಾ ಇರತ್ತೆ ಒಂದು ಏಜ್ ಬರೋವರೆಗೆ. ಇವ್ ನನ್ನ ತಂದೆಗೆ ನಾ ಇಲ್ಲಿ ಸಾಯಂಕಾಲ ಎಲ್ಲೂ ಹೋಗಬಾರ್ದಪ್ಪ, ಯಾಕಂದ್ರೆ ನನ್ನ ತಂದೆ ಬೈತಾರೆ. ನಾನು ಹೋಮ್ವರ್ಕ್ ಮಾಡ್ಲೇಬೇಕು, ನನ್ನ ತಂದೆ ಬೈತಾರೆ. ಆಮೇಲೆ ನಾನು ಇಂಥ ಇದನ್ನ ಮಾಡಿ ಕೆಲಸ ಮಾಡಿದ್ರೆ ನನ್ನ ತಂದೆ ಬಹಳ ಖುಷಿ ಆಗುತ್ತೆ. ನಾ ರಿಸಲ್ಟ್ 90% ತಂದ್ರೆ ನನ್ನ ತಂದೆ ಖುಷಿ ಪಡುತ್ತೆ. ಹೇಗೆ ಆ ಮಗು ತನ್ನ ತಂದೆನ ಬಗ್ಗೆನೇ ಯೋಚಿಸಿರುತ್ತೆ, ಮತ್ತೆ ಏನಾದ್ರೂ ಕಷ್ಟ ಬಂದ್ರೆ ಅಯ್ಯೋ ನನ್ನ ತಂದೆ ನೋಡ್ಕೋತಾನೆ ಬಿಡಿ ಅಂತ ಹೇಗೆ ಅನ್ನುತ್ತೆ, ಹಾಗೆ ನಾವು ನನ್ನ ಕೃಷ್ಣ ಪರಮಾತ್ಮನಿಗೆ ನಾನು ಮಗುವಾಗಿರ್ಬೇಕು. ಆ ರೀತಿಯನ್ನ ನಡ್ಕೊಂಡ್ರೆ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿತಾ ಕಷ್ಟಗಳೇ ಇರುವುದಿಲ್ಲ ಅಂತ ಹೇಳಿ ಭಗವಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಮುಂದಿನ ಶ್ಲೋಕದಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮನುಷ್ಯರ ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ನಾವ್ ಏನ್ ಮಾಡ್ತಿರ್ತೀವಿ ಕೆಲಸ, ನ್ಯಾಯ ಆಗಿರ್ಬೋದು ಅನ್ಯಾಯ ಆಗಿರ್ಬೋದು, ಇವೇನು ಇದೆಯಲ್ಲ, ದೇಹ, ಆತ್ಮ, ಇಂದ್ರಿಯಗಳಾಗಿರ್ಬೋದು, ನಾವು ಅದಕ್ಕೆ ಪಡುವಂತಹ ಪ್ರಯತ್ನ ಆಗಿರ್ಬೋದು, ಮತ್ತೆ ಪರಮಾತ್ಮ, ಇವೆಲ್ಲ 5 ಅಂಶಗಳಿಗೆ ಕಾರಣ ಆಗ್ತವೆ ಅಂತ ಹೇಳ್ತಾರೆ. ಅದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತು ಎಂದು ಯೋಚಿಸುವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತು ಸ್ಥಿತಿಯನ್ನು ಕಾಣಲಾರ. ಯಾರು ನಾನೇ ಮಾಡ್ತೀನಿ, ನಾನೇ ಮದುವೆ ಆಗಿದ್ದೀನಿ, ನಾನೇ ಕೆಲಸ ಮಾಡ್ತಿದ್ದೀನಿ, ಮತ್ತೆ ಅವನಿಗೆ ಒಳ್ಳೇದ್ ಮಾಡಿದೆ, ನಾನು ಇದನ್ನ ಮನೆ ಕಟ್ಟಿದೆ, ನಾನು ಅಂತ ಹೇಳಿ ಯಾವ ಅಂತಾನಲ್ಲ, ಅವನು ಅಷ್ಟು ಬುದ್ಧಿವಂತನಲ್ಲ ಅಂತ ಹೇಳಿ. ಯಾಕಂದ್ರೆ ಇಲ್ಲಿವರೆಗೆ ನಾವು ತಿಳ್ಕೊಂಡಿದೀವಿ ನೋಡ್ರಿ, ನಿಜವಾದದ್ದೇನು ಇಲ್ಲಿವರೆಗೆ ನಾವು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದನ್ನ, ಗುರುಗಳು ಹೇಳಿದ್ದನ್ನ ತಿಳ್ಕೊತಾ ಬಂದಿದ್ದೀವಿ. ಈಗ ನಮಗೆ ಗೊತ್ತಾಗಿದೆ, ಹೌದು ಈ ದೇಹ ಯಾವುದೇ ಒಂದು ಕೆಲಸ ಮಾಡೋಕೆ ಸಾಧ್ಯ ಇಲ್ಲ. ಆತ್ಮನ ಅಷ್ಟು ನಮ್ಗೆ ಪರಮಾತ್ಮನ ಒಂದು ಏನಂತಾರೆ ಹೇಳದೆ ಕೇಳದೆ ಯಾವುದೋ ಒಂದು ನಮ್ಮ ಆತ್ಮ ನಮ್ಗೆ ಸಹಕರಿಸುವುದಿಲ್ಲ. ಯಾಕಂದ್ರೆ ಆತ್ಮ ನನಗೆ 100 years ನಾ ಬದುಕಬೇಕು ಅಂತ ಹೇಳಿ ದೇಹ ಏನಾದ್ರೂ ಆತ್ಮಕ್ಕೆ ಹೇಳಕ್ ಸಾಧ್ಯ ಐತಾ? ಅಥವಾ ಈ ಆತ್ಮ ಇಲ್ಲ ನೀನು ಚಳಿ ಇದೆ ಹಿಂಗೆ ಇರು ಹಾಗೆ ಇರು, ನನ್ನ ದೇಹನ ನಾಶ ಮಾಡಿಸ್ಬೇಡ, ಏಜ್ ಆದ್ರೂನು ಈ ದೇಹವನ್ನ ಚೆನ್ನಾಗಿ ನೋಡ್ಕೊ ಅಂತ 100 years ಆದ್ರೂನು ಈ ಏಜಿಗೆ ಇರುವಂತದ್ದೇ 100 years ಇರಕಾಗುತ್ತಾ? ದೇಹವನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೋಕ್ ಸಾಧ್ಯ ಐತಾ? ಆಗೋದಿಲ್ಲ. ಇವೆರಡಕ್ಕೂ ಮುಖ್ಯ ಕಾರಣ ಯಾರು? ಪರಮಾತ್ಮ ಇರ್ತಾನೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ನಾವ್ ಎಲ್ಲಾ ಕೆಲಸಗಳನ್ನ ಮಾಡಿದ್ರು ಪರಮಾತ್ಮನ ಒಂದು ಏನಂದ್ರೆ ಇಚ್ಛೆ ಇರದೆ ಯಾವ್ದೋ ಒಂದು ಹೇಳ್ತಾರೆ, ಹುಲ್ಲು ಕಡ್ಡಿ ಸಹ ಅಲುಗಾಡುದಿಲ್ಲ ಅಂತ. ಅವಾಗ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂಡ ಮೇಲೆ ನಾವು ನಾನೇ ಅನ್ನೋದನ್ನ ನಾವು ಮಾಡಬಾರದು, ಅದು ಅಷ್ಟು ಬುದ್ಧಿವಂತನಲ್ಲ ಅಂತ ಹೇಳಿ ಪರಮಾತ್ಮನೇ ಹೇಳ್ತಾನೆ. ಮತ್ತೆ ಹೇಳ್ತಾರೆ, ಅಹಂಕಾರದಿಂದ ಆಗದವನು ಬುದ್ಧಿಯೂ ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ, ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ನೋಡ್ರಿ, ಈ ಮುಖ್ಯವಾದ ಇದನ್ನ ನಾವು ಬಹಳ ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಏನ್ ಹೇಳ್ತಾರೆ, ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಹಾಗಾದ್ರೆ ನಾವು ಕೊಂದ್ರೆ ಅದು ಪಾಪ ಅಲ್ಲ? ಹಂಗಲ್ಲ. ಏನಂದ್ರೆ ಈಗ ಕ್ಷತ್ರಿಯದಾನ ಅರ್ಜುನನಿಗೆ ಇದು ಸಂಬೋಧಿಸುತ್ತೆ. ಅರ್ಜುನ ಏನ್ ಹೇಳ್ತಾರೆ, ನಾ ಇಷ್ಟು ಜನರನ್ನ ಕೊಲ್ತೀನಲ್ಲ, ಇದು ಪಾಪ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅಥವಾ ಅವ್ರನ್ನ ಕೊಂದ್ರು ನಾನು ಅವ್ರನ್ನ ಕೊಂದ್ರೆ ಎಷ್ಟು ಪಾಪ ಆಗುತ್ತೆ, ಅಥವಾ ಅವರೇ ನನ್ನನ್ನು ಕೊಂದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾನೆ ಅರ್ಜುನ. ಅಂದ್ರೆ ಇಂಥ ಒಂದು ಏನಂತಾರೆ, ಈ ಪೊಲೀಸರಾಗಿರ್ಬೋದು, ಮಿಲಿಟರಿಯರ್ ಆಗಿರ್ಬೋದು, ಅಥವಾ ಕ್ಷತ್ರಿಯರಾಗಿರ್ಬೋದು, ಅವರು ಇಂಥ ಕೆಲಸಗಳನ್ನ ಅವ್ರು ಅಯ್ಯೋ ನಾನು ಇದನ್ನ ಕೊಲ್ತಾ ಇದ್ದೀನಿ, ನಾ ಇಂಥ ಬೇರೆ ದೇಶದವರು ನಮ್ ದೇಶಕ್ಕೆ ಅಟ್ಯಾಕ್ ಮಾಡಿದ್ರು ನಾವು ಕೊಲ್ಲಬಾರ್ದು ಅಂತಲ್ಲ, ಅವ್ರನ್ನ ಕೊಂದ್ರೆ ಅದು ಪಾಪ ಆಗುದಿಲ್ಲ. ಯಾಕಂದ್ರೆ ಅವ್ರು ಕರ್ತವ್ಯನ ಮಾಡ್ತಿರ್ತಾರೆ, ತನ್ನ ದೇಶವನ್ನ, ತನ್ನ ಜನರನ್ನ, ತನ್ನ ಭಕ್ತರನ್ನ ಕಾಪಾಡ್ತಿರ್ತಾನೆ. ಒಬ್ಬ ಇದ್ದವನು ತನ್ನ ಭಕ್ತರ ಸಂಘಗಳನ್ನ ಕಾಪಾಡ್ತಿರ್ತಾನಂದ್ರೆ ಅದು ಪಾಪ ಆಗುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅವನ ಕಾರ್ಯಗಳನ್ನು ಬಂಧಿಸುವುದಿಲ್ಲ. ಅದೇ ಹೇಳಿದೆ ಅಲ್ಲ, ಒಂದು ಹಾವು ಬಂದಿರುತ್ತೆ ಅಥವಾ ನಾಗರ ಹಾವು ಬಂದಿರುತ್ತೆ, ಅದು ವಿಷ ಆಗಿರುತ್ತೆ, ಆದ್ರೆ ಅದರಲ್ಲಿ ಪರಮಾತ್ಮ ಇದ್ದಾನೆ, ನಾ ಜೀವಿಯನ್ನು ಕೊಲ್ಲುದಿಲ್ಲ ಅಂತ ಹೇಳ್ಬಿಟ್ರೆ ಅದು ಹಲವಾರು ಜನರನ್ನ ಕೊಂದು ಹೋಗ್ಬಿಡುತ್ತೆ, ಅದು ಪಾಪ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಆ ನಿಯತ ಕರ್ತವ್ಯಗಳನ್ನ ಆಯಾ ಟೈಮ್ದಲ್ಲಿ ಆಯಾ ಒಂದು ಈ ಕ್ಷತ್ರಿಯನಾದವನು, ಮಿಲಿಟರಿ ಇದ್ದವನು, ಪೊಲೀಸ್ ಇದ್ದವನು ಅಂತ ಕೆಲಸಗಳನ್ನ ಮಾಡ್ಲೇಬೇಕಾಗುತ್ತೆ. ನಾನು ಕೊಂದ್ರೆ ಪಾಪ ಆಗುತ್ತೆ ಅಂತ ಅವನು ತಿಳ್ಕೊಲೇಬಾರ್ದು, ಅವನು ತಿಳ್ಕೋದಿಲ್ಲ. ಅಂತವುದು ಏನಾಗುತ್ತೆ, ಅವನಿಗೆ ಬಂಧಿಸುವುದಿಲ್ಲ. ಆದ್ರೆ ನಾನು ನನ್ನ ಸ್ವಾರ್ಥಕ್ಕಾಗಿ ಯಾರಾದ್ರೂ ಕೊಂದ್ರೆ ಅದು ಪಾಪ ಆಗುತ್ತೆ. ಆ ಒಂದು ನನ್ನ ಸ್ವಾರ್ಥಕ್ಕಾಗಿ ಕೊಂದಾಗ ಈ ಒಂದು ಶ್ಲೋಕ, ಈ ಭಗವಂತನ ಮಾತು ಅದು ಅನ್ವಯಿಸುವುದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಬೇಕಾದದ್ದು ನಾವು. ಹೌದಾ? ಯಾಕಂದ್ರೆ ಈಗ ನಮ್ಮ ಮನೆಯಲ್ಲೇನೆ ನೋಡ್ರಿ, ಎಷ್ಟು ಜೀವಿಗಳನ್ನ ನಾವು ಉದ್ದೇಶಪೂರ್ವಕವಾಗಿ ಕೊಲ್ಬೇಕಾಗುತ್ತೆ. ಈಗ ಒಂದ್ ಜೇಡರ ಹುಳ ಆಗಿರ್ಬೋದು, ಒಂದು ಸೊಳ್ಳೆನೇ ಆಗಿರ್ಬೋದು, ಅದನ್ನ ನನ್ನ ಮನೆ ಸ್ವಚ್ಛತೆಗಾಗಿ
ನಾವು ಕೊಲ್ತಾ ಇರ್ತೀವಿ, ಅದನ್ನ ಕೊಂದ್ರೆ ಅದು ಪಾಪ ಆಗುದಿಲ್ಲ. ಯಾಕಂದ್ರೆ ಒಂದು ಮನುಷ್ಯನನ್ನು ಕೊಲ್ಲೋದು, ಒಂದು ಸೊಳ್ಳೆನ ಕೊಲ್ಲೋದು ಸೇಮ್, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಎರಡರಲ್ಲಿನೂ ಪರಮಾತ್ಮ ಇರ್ತಾನೆ. ಹಾಗೆ ಇದನ್ನ ನಾವು ಉದ್ದೇಶಪೂರ್ವಕವಾಗಿನೇ ಕೊಲ್ಲಬಾರದು ಅಂತ ಹೇಳಿ ಭಗವಂತ ಹೇಳ್ತಾನೆ. ಉದ್ದೇಶಪೂರ್ವಕವಾಗಿ ಕೊಲ್ಲಬಾರದು. ಆದ್ರೆ ಆಯಾ ನಿಯಮಿತ ಕರ್ತವ್ಯ, ಈಗ ಪೊಲೀಸರಾಗಿರೋದು ಅಂತ ಕರ್ತವ್ಯಗಳಲ್ಲಿದ್ದಾಗ ಅವರು ಕೊಂದ್ರೆ ಅದು ಪಾಪ ಆಗೋದಿಲ್ಲ. ಒಬ್ಬ ಏನಾಗುತ್ತಾರೆ, ದುಷ್ಟ ಇರ್ತಾನೆ ಅವನು, ಅಂತವನನ್ನ ಪೊಲೀಸರು ಕೊಂದಾಗ ಅಥವಾ ಸೈನಿಕರು ಕೊಂದಾಗ ಅದು ಪಾಪ ಆಗುದಿಲ್ಲ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಹೇಳ್ತಾರೆ, ಜ್ಞಾನ, ಜ್ಞೇಯ, ಜ್ಞಾನಿ, ಇವು ಮೂರು ಕರ್ಮಗಳನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತೃ, ಇವು ಕರ್ಮದ ಮೂರು ಘಟಕಗಳು. ನೋಡ್ರಿ, ನಮಗೆ ಪ್ರೇರೇಪಿಸುವಂತ, ಇದನ್ನ ಕೆಲಸ ಮಾಡ್ಲೇಬೇಕಂತ ಹೇಳ್ಕೊಡುವಂತವ್ ಯಾವ? ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಇವು ಕರ್ಮ ಸಾಧನಗಳು, ಮತ್ತು ಕರ್ಮ ಮತ್ತು ಕರ್ತೃ, ಇವು ಕರ್ಮದ ಘಟಕಗಳಂತ ಹೇಳ್ತಾರೆ. ನಾವ್ ಏನ್ ಕೆಲಸ ಮಾಡ್ತಾ ಇರ್ತೀವಿ ಅದೆಲ್ಲವೂ ನಮ್ಮ ಕರ್ಮ, ಕೆಲಸದ ಘಟಕಗಳಂತ ಹೇಳ್ತಾರೆ. ಯಾವುದೇ ಮನುಷ್ಯನು ಈ ಮಾಡಿದ ಕರ್ಮಕ್ಕೆ ಈ ಅಂಶಗಳುಂಟು. ಕರ್ಮ ಮಾಡುವ ಮೊದಲು ಯಾವುದಾದ್ರೂ ಪ್ರೇರಣೆ ಇರುತ್ತೆ. ನೋಡ್ರಿ, ನಾವು ಯಾವುದೋ ಒಂದು ಕೆಲಸ, ಈಗ ನಾನು ಎಲ್ಲ ಆನ್ಲೈನ್ ನಲ್ಲಿ ಸೇರ್ತಾ ಇದ್ದೇನೆ ಅಂದ್ರೆ ನನಗೊಂದು ಪ್ರೇರಣೆ ಇದೆ, ಗುರುಗಳ ಆದೇಶ ಇದೆ, ಅಥವಾ ನನಗೆ ಭಕ್ತಿ ಮಾಡ್ಬೇಕಂತ ಒಂದು ಉದ್ದೇಶ ಇದೆ. ಈ ಪ್ರೇರಣೆಯಿಂದ ನಾನು ಇಲ್ಲಿ ಆನ್ಲೈನ್ ಕ್ಲಾಸಿಗೆ ಬಂದಿದ್ದೀನಿ. ಹೀಗೆ ಯಾವುದೇ ಒಂದು ಕರ್ಮ ಇರ್ಬೋದು, ಅದಕ್ಕೆ ಪ್ರೇರಣೆ ಇಲ್ಲದೆ ನಾವು ಅದನ್ನ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಸ್ಫೂರ್ತಿ ಅಂತ ಹೇಳ್ತೀವಿ. ಸ್ಫೂರ್ತಿ ಬಂದಾಗ ನಾವು ಆದ ಕರ್ಮಗಳನ್ನ ಮಾಡ್ತೀವಿ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪ, ಅನಂತರ ಕರ್ಮವು ಕಾರ್ಯ ರೂಪನ್ನ ಪಡೆಯುತ್ತದೆ. ಅದೇ ಹೇಳ್ತಾರೆ, ಒಂದ್ ಮನೆ ಕಟ್ಬೇಕಾದ್ರೆ ಅದಕ್ಕೆ ಪ್ಲಾನ್ ಹಾಕ್ಬೇಕು, ಮನೆ ಕಟ್ಬೇಕು. ಹೀಗೆ ನಾವು ಎಲ್ಲಾ ಕೆಲಸದಲ್ಲಿ ನಾವು ಒಂದು ಪ್ಲಾನ್ ಹಾಕ್ತೀವಿ ಅಂತ ಹೇಳ್ತಾರೆ. ಮೊದಲು ಮನುಷ್ಯನು ವಿಚಾರ, ಭಾವ, ಸಂಕಲ್ಪ ಇವುಗಳನ್ನು ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಇದಕ್ಕೆ ಪ್ರೇರಣೆ ಅಂತ ಹೆಸರು. ಕರ್ಮಕ್ಕೆ ಸ್ಫೂರ್ತಿಯು ಧರ್ಮ ಗ್ರಂಥದಲ್ಲಿ ಬರಲಿ, ಗುರುವಿನ ಉಪದೇಶದಿಂದ ಬರಲಿ, ಅದು ಒಂದೇ. ಸ್ಫೂರ್ತಿಯು ಇದ್ದು ಕರ್ತಾರನು ಇದ್ದಾಗ ವಾಸ್ತವ ಚಟುವಟಿಕೆಗಳು ಮನಸ್ಸು ಸೇರಿದಂತೆ ಇಂದ್ರಿಯಗಳ ನೆರವಿನಿಂದ ಆಗುತ್ತದೆ. ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಎಂದು ಹೇಳ್ತೇವೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲದಕ್ಕೂ ನಮಗೆ ಪ್ರೇರಣೆ ಅಂತ ಇರುತ್ತೆ. ಆಮೇಲೆ ಅದು ಗುರುವಿನ ಉಪದೇಶ. ಈಗ ನೋಡ್ರಿ, ನಿಮ್ಗೆ ಕೆಲವರು ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಅವರೇ ಹೇಳಿರ್ತಾರೆ, ಇಲ್ಲಿ ಒಂದು ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಬಾ ಅಂತ ಹೇಳಿ. ಅಥವಾ ನೀವು ಯಾವುದೋ ಒಂದು ಟೆಂಪಲ್ಗೆ ಹೋಗಿರ್ತೀರಿ, ಅಲ್ಲಿ ಒಂದು ಗುರುವಿನ ಆದೇಶವನ್ನ ತಿಳ್ಕೊತೀರಿ. ಇಸ್ಕಾನ್ ಟೆಂಪಲ್ಗೆ ಹೋಗಿರ್ತೀರಿ, ಇಲ್ಲ ನೀವು ಪ್ರತಿನಿತ್ಯ ಇದನ್ನ ಭಕ್ತಿ ಸೇವೆ ಮಾಡ್ಬೇಕು ಅಂತ ಹೇಳ್ತೀರಿ. ಅಥವಾ ಎಲ್ಲೋ ಒಂದು ಕಾರ್ಯಕ್ರಮ ಹೋಗಿರ್ತೀರಿ, ಅಲ್ಲಿ ಯಾರಾದ್ರೂ ಹೇಳಿದಾಗ ಅಂಥವೆಲ್ಲವೂ ನಮ್ಗೆ ಏನಾಗುತ್ತೆ, ಪ್ರೇರಣೆ ಸಿಗುತ್ತೆ. ಎಲ್ಲ ಕೆಲಸಕ್ಕೂ ಪ್ರೇರಣೆ ಸಿಗುತ್ತೆ. ಆದ್ರೆ ಏನ್ ಹೇಳ್ತಾರೆ, ಎಲ್ಲ ನಮ್ಮ ಕೆಲಸಗಳಿಗೆ ಮನಸ್ಸನ್ನೇ ಮುಖ್ಯ ಕೇಂದ್ರ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಕ್ತಿಯಲ್ಲಿ ಎಲ್ಲದಕ್ಕೂ ಮುಖ್ಯ ಮನಸ್ಸು, ಆದ್ರೂ ಅದು ಚಂಚಲವಾದದ್ದು. ಯಾಕಂದ್ರೆ ಎಂತ ದೊಡ್ಡ ದೊಡ್ಡರನ್ನು ಸಹ ಅಲುಗಾಡಿಸ್ಬಿಡುತ್ತೆ ಈ ಮನಸ್ಸನ್ನೋದು. ಅದಕ್ಕೆ ಭಕ್ತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬುದ್ಧಿಗೆ ನಾವು ಮಾಸ್ಟರ್, ಹೆಡ್ ಮಾಡ್ಬೇಕು ಅಂತ ಹೇಳ್ತಾರೆ, ಬುದ್ಧಿ ಅನ್ನೋದು. ಯಾಕಂದ್ರೆ ಅಹಂಕಾರ ಮತ್ತೆ ಮನಸ್ಸು ಮತ್ತೆ ಬುದ್ಧಿ ಮೂರು ನಮ್ಮ ಇವಿದಾವೆ ಘಟಕಾಂಶಗಳು ನಮ್ಮ ದೇಹದಲ್ಲಿ. ಅವುಗಳಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಬುದ್ಧಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಅದನ್ನ ಲೀಡರ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅಹಂಕಾರ ಅನ್ನೋದೇನಾಗುತ್ತೆ, ನಾನು ಅನ್ನೋದು ಮಿಥ್ಯಾ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಪರಮಾತ್ಮನೇ ನಮ್ಮ ಒಂದು ಮುಖ್ಯ ಆಗಿರುತ್ತೆ, ಪರಮಾತ್ಮನ ಅಂಶ ನಾವು ಅಂತ ಹೇಳಿ ಅಂದಾಗ ನಮಗೆ ಒಳ್ಳೇದಾಗುತ್ತೆ. ಮನಸ್ಸು ನೋಡ್ರಿ, ಯಾರಿಗೂ ಕಂಟ್ರೋಲ್ ಮಾಡಕ್ ಸಾಧ್ಯ ಇದೆ. ಅದರಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ನಿರಂತರ ಪ್ರಯತ್ನ ಮಾಡಿದರೂ ಸಹ ಒಮ್ಮೆ ಜಾರುವ ಸಾಧ್ಯತೆ ಇರುತ್ತೆ. ಆದ್ರೆ ಬುದ್ಧಿಗೆ ನಾವು ಲೀಡರ್ಶಿಪ್ ಕೊಟ್ಟಾಗ ಬುದ್ಧಿ ಏನ್ ಹೇಳುತ್ತೆ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ನಾವು ಮಾಡಿದಾಗ ಕೃಷ್ಣನ್ಗೆ ಪ್ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಭಕ್ತಿಯಲ್ಲಿ ಯಾವಾಗ್ಲೂ ಬುದ್ಧಿಗೆನೆ ಹೆಚ್ಚು ಕೊಡ್ಬೇಕು. ಯಾಕಂದ್ರೆ ಒಮ್ಮೊಮ್ಮೆ ಈ ಪ್ರವಚನ ಕೇಳ್ತಾ ಇರುತ್ತೇವೆ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಮತ್ತೆ ಯಾವುದೋ ಒಂದು ಜಪ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಆದ್ರೆ ಬುದ್ಧಿ ಏನ್ ಹೇಳ್ತಿರತ್ತೆ ಹೇಳಿ, ಇಲ್ಲ ನೀನು ಇಲ್ಲೇ ಕಾನ್ಸಂಟ್ರೇಷನ್ ಮಾಡು, ಇಲ್ಲಿ ಕಿವಿಯಿಂದ ಕೇಳು, ಕಿವಿಯಿಂದ ಕೇಳು, ಕಿವಿಯಿಂದ ಕೇಳು, ಜೋರಾಗಿ ಹೇಳು, ಜೋರಾಗಿ ಹೇಳು ಅಂತ ಹೇಳಿ. ಅದಕ್ಕೆ ನಾವು ಮನಸ್ಸಿಗಿಂತ ಬುದ್ಧಿಗೆ ಹೆಚ್ಚು ಬೆಲೆ ಕೊಡ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ, ನಾವು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ ಒಟ್ಟಾರೆ ಮೊತ್ತ ಏನು ಇರುತ್ತೆ ರಿಸಲ್ಟ್, ಅದೆಲ್ಲ ಕರ್ಮ ಸಂಗ್ರಹ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ, ಕರ್ತೃ ಇವುಗಳಲ್ಲಿ ಮೂರು ವಿಧ. ಜ್ಞಾನ, ಕರ್ಮ, ಕರ್ತೃ. ಇದನ್ನು 14ನೇ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ ಮೂರು ಗುಣಗಳ ವಿಭಾಗಗಳನ್ನು ವಿವರವಾಗಿ ನಾವು ತಿಳ್ಕೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ಏನ್ ಹೇಳ್ತಾರೆ, ಸತ್ವಗುಣ ಪ್ರಕಾಶಮಾನವಾಗಿರುತ್ತೆ, ರಾಜಸ ಗುಣ ಪ್ರಾಪಂಚಿಕವಾಗಿರುತ್ತೆ, ಮತ್ತೆ ತಾಮಸ ಗುಣ ಏನಾಗಿರುತ್ತೆ,
ಸೋಮಾರಿತನ, ಜಡತ್ವ ಬಂದ್ಬಿಡುತ್ತೆ ನೋಡ್ರಿ. ನಾವು ಬೆಳಿಗ್ಗೆ ತಕ್ಷಣ ಎಷ್ಟು ಖುಷಿಯಾಗಿರ್ತೀವಿ, ಏನೋ ದೇವ್ರ ಪೂಜೆ ಪ್ರಾರ್ಥನೆ ಎಲ್ಲ ಮಾಡ್ತಿರ್ತೀವಿ. ಮಧ್ಯಾಹ್ನ ತಕ್ಷಣ ನಾವು ಒಂದು ಸ್ವಲ್ಪ ಪ್ರಾಪಂಚಿಕ ಕೆಲಸಗಳನ್ನ ಮಾಡ್ತಿರ್ತೀವಿ. ಮತ್ತೆ ರಾತ್ರಿ ಆದ ತಕ್ಷಣ 7-8 ಗಂಟೆ ಆದ ತಕ್ಷಣ ನಮಗೆ ಜಡತ್ವ ಬರುತ್ತೆ, ಸೋಮಾರಿತನ ಬರುತ್ತೆ. ಅಯ್ಯೋ ನಾ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅನಿಸುತ್ತೆ. ಅಥವಾ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಅಯ್ಯೋ ಎದ್ದಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಜಡತ್ವ ಬಂದ್ಬಿಡುತ್ತೆ. ಇವೆಲ್ಲ ನಮಗೆ ಒಂದೊಂದು ಗುಣಗಳಿಂದ ಬರುವಂತವು ಎಂದು ಈ ಅಧ್ಯಾಯದಲ್ಲಿ ನಾವು 14ನೇ ಅಧ್ಯಾಯದಲ್ಲಿ ಈ 5 ಗುಣಗಳ ಬಗ್ಗೆನೆ ತಿಳ್ಕೊತಾ ಹೋಗಿದೀವಿ ನಾವು. ಹೌದು, ನಾನು ಯಾಕೆ ಈ ಸಾತ್ವಿಕ ಭಾವದಲ್ಲಿದ್ದೀನಿ, ರಾಜಸ ಗುಣ ಇದೆ, ಎಲ್ಲವನ್ನ ನಾವು ತಿಳ್ಕೊಂಡು ಬಂದಿದ್ದೀವಿ. ಅದನ್ನ ನಾವು ತಿಳ್ಕೊಂಡಿದ್ದನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ. ಯಾಕಂದ್ರೆ ಒಂದೊಂದು ಅಧ್ಯಾಯದಲ್ಲಿ ಆತ್ಮದ ಬಗ್ಗೆ ನಾವು ತಿಳ್ಕೊಂಡಿದೀವ, ಅದನ್ನ ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಭಕ್ತಿ ಯೋಗದ ಬಗ್ಗೆ ನೋಡ್ರಿ, ಭಕ್ತಿ ಅಧ್ಯಾಯನ ಇದನ್ನ 18ನೇ ಅಧ್ಯಾಯ ಆಯ್ತಂದ್ರೆ ಮುಗಿತಪ್ಪ ಅಂತ ತಿಳ್ಕೊಬಾರ್ದು. ನಾವು ಇದನ್ನ ರಿಪೀಟ್ ಆಗಿ ಓದ್ತಾ ಹೋದಾಗ ಏನು ನಮಗೆ, ಈಗ ಮುರಾರಿ ಪ್ರಭುಜಿ ಏನ್ ಹೇಳ್ತಿರ್ತಾರೆ ಅದನ್ನ ನಾವು ಓದಿದಾಗ, ಆ ಅಧ್ಯಯನ ಓದಿದಾಗ ಅವ್ರು ಹೇಳಿದ್ದೆಲ್ಲ ಪಾಯಿಂಟ್ಸ್ ನೆನಪಾಗುತ್ತೆ. ಮುಖ್ಯವಾದದ್ದನ್ನ ನಾವು ಬರೆದಿಟ್ಕೋಬೇಕು. ಬೆಡ್ರೂಮ್ನಲ್ಲಿ, ಅಡಿಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ, ಅಥವಾ ನಾವು ಹಾಲ್ನಲ್ಲಿ ಕೂತ್ಕೋತೀವ, ಸಣ್ಣದಾಗಿ ಚಿಕ್ಕದಾಗಿ ಏನೇನು ಮುಖ್ಯವಾಗಿ ಪಾಯಿಂಟ್ಸ್ಗಳು ಇರ್ತಾವ ಅದನ್ನೆಲ್ಲ ಬರೆದಿಟ್ಕೋವಾಗ, ಹಾ ನಾ ಈ ಜೀವನದಲ್ಲಿ ಹೀಗೆ ಇರಬೇಕು, ಇದನ್ನೆಲ್ಲ ಮಾಡಬಾರ್ದು, ಇದನ್ನ ಮಾಡಬೇಕು, ಇದೇ ಕರ್ಮ, ಅಯ್ಯೋ ನಾ ಎಷ್ಟು ದುಃಖಿತನಾಗಿದ್ದೀನಿ, ಆಗ್ಬಾರ್ದು, ಯಾಕಂದ್ರೆ ಅದಕ್ಕೆ ಕೃಷ್ಣನೇ ಕಾರಣ. ಹೀಗೇನೆಲ್ಲ ಸಣ್ಣ ಒಂದು ಸಣ್ಣ ಪೇಪರ್ದಲ್ಲಿ ಬರೆದಿಟ್ಕೊಂಡಾಗ ನನ್ನ ಮನಸ್ಸು ಕೆಳಗೆ ಜಾರಿ ಬೀಳದಂತೆ ನೋಡ್ಕೊಳ್ತಾನೆ ಪರಮಾತ್ಮ. ಇವನ್ನ ನಾವು ಬಿಟ್ಬಿಟ್ರೆ, ಯಾಕಂದ್ರೆ ಪ್ರತಿ ಕ್ಷಣವು ನನಗೆ ಭಗವದ್ಗೀತೆ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡಕ್ ಆಗೋದಿಲ್ಲ. ಆದ್ರೆ ಅವೆಲ್ಲವನ್ನ ನಾವು ಹಚ್ಬಿಟ್ರೆ ಅವನು ಏನಾಗುತ್ತೆ ಜೀವನದಲ್ಲಿ, ನಾ ಹತಾಶ ಆಗಬಾರ್ದು, ಇದು ಮಾಡ್ಬೇಕು, ಅಥವಾ ನನ್ಗೆ ಏನೋ ಪ್ರಾಬ್ಲಮ್ ಇದೆ, ಕಾಂಟ್ಯಾಕ್ಟ್ ಗುರುಗಳು ಅಂದ್ರೆ ನಾ ಆ ಟೈಮ್ದಾಗ ನಾ ಗುರುಗಳಿಗೆ ಹೇಳಿ ನನಗೆ ಈ ಪ್ರಶ್ನೆ ಆಗ್ತಾ ಇದೆ, ನನಗೆ ಚಿಂತೆ ಆಗ್ತಾ ಇದೆ ಪ್ರಭುಜಿ ಅಂದಾಗ ಅವರು ನನಗೆ ಸೊಲ್ಯೂಷನ್ ಕೊಡ್ತಾರೆ. ಎಲ್ಲವನ್ನ ನಾವು ಸಣ್ಣ ಚಿಕ್ಕದಾಗಿ ಪೇಪರ್ನ ಅಂಟಿಸ್ಕೊಳ್ಳಿ. ಹೇಗೆ ಅವು KS ಅಥವಾ PUC ಅವ್ರು ಏನ್ ಮಾಡ್ತಿರ್ತಾರೆ ಗೊತ್ತಾ, ಒಂದು ಕಾಕಿಡದಲ್ಲಿ ಪಾಯಿಂಟ್ಸ್ ಅನ್ನ ಬರೆದಿಟ್ಕೋತಿರ್ತಾರೆ, ಅವನೇ ಬೈಪಾಟ್ ಮಾಡ್ತಿರ್ತಾರಂತೆ ಅವರು. ಹಾಗೆ ನಾವು ಸಹ ನಮ್ದು ಎಕ್ಸಾಮ್ ಬರಿತಾ ಇದ್ದೀವಿ, ಅದಕ್ಕೆ ನಾವು ಏನ್ ಮಾಡ್ಬೇಕು, ಏನೇನು ಒಳ್ಳೇದಿದೆ, ಯಾವುದಕ್ಕೆ ಈ 5 ಅಂಶಗಳಾಗಿರ್ಬೋದು, ಅಥವಾ 13ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ ಬರಿತಾನೆ ಭಗವಂತ. ತನಗೆ ಹೇಗೆ ಬೇಕು, ನಾವು ಭಕ್ತರೇ ಹೆಂಗ್ ಮಾಡ್ಬೇಕು, ಜಂಬಾಗಿರ್ಬಾರ್ದು, ಒಳ್ಳೆಯವನಾಗಿರ್ಬೇಕು, ಹಿಂಸೆ ಮಾಡಬಾರ್ದು, ಎಲ್ಲವನ್ನ ಬಹಳ ಚೆನ್ನಾಗಿ ಬರ್ದಿದ್ದಾನೆ. ಅಂತ ಎಲ್ಲ ಪಾಯಿಂಟ್ಸ್ ಗಳನ್ನ ಬರೆದುಕೊಟ್ಟಾಗ ನಾವು ಭಕ್ತಿಯಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ಒಂದು ನಾವು ಗುಣಗಳು ನಮ್ಗೆ ಅವಕ್ಕೆ ಆಧಾರ ಆಗ್ತಾವಂತೆ. ಹೀಗೆ ಮನುಷ್ಯರು ಅನುಸರಿಸುವ ವಿವಿಧ ರೀತಿಗಳ ಪೂಜೆಯನ್ನು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ ಪ್ರಭು ತಾನು ಗುಣತ್ರಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಗೆಗಳ ಜ್ಞಾನಗಳಾಗಿರ್ಬೋದು, ಕರ್ತೃ ಕರ್ಮ ಇವುಗಳನ್ನ ಮಾತನಾಡೋಕೆ ಬಯಸ್ತಾನೆ ಅಂತ ಹೇಳಿ ಹೇಳ್ತಾರೆ. 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಜೀವಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಜೀವಿಯು ದೇವತೆಯಾಗಿರಲಿ, ಮನುಷ್ಯನಾಗಿರ್ಲಿ, ಪಕ್ಷಿಯಾಗಿರ್ಲಿ, ಪ್ರಾಣಿಯಾಗಿರ್ಲಿ, ಜಲ ಜೀವಿಯಾಗಿರ್ಲಿ, ಸಸ್ಯವಾಗಿರ್ಲಿ, ಎಲ್ಲ ಜೀವಿಗಳಲ್ಲೂ ಒಂದೇ ಚೇತನಾತ್ಮನು ಕಾಣುವನು, ಸಾತ್ವಿಕ ಜ್ಞಾನವನ್ನು ಹೊಂದಿದವನು. ನೋಡ್ರಿ, ಎಲ್ಲರಲ್ಲಿಯೂ ಪರಮಾತ್ಮನ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಚೇತನಾತ್ಮ ಅಂದ್ರೆ ಏನು? ಪರಮಾತ್ಮ. ಎಲ್ಲದರಲ್ಲಿಯೂ ಪರಮಾತ್ಮ ಅಂತ ತಿಳ್ಕೋಬೇಕು. ಅದೇ ಸಾತ್ವಿಕ ಬುದ್ಧಿ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ, ಏನಂತಾರೆ, ನಾಯಿನ ತಿನ್ನುವಾಗಲಿ, ಆಮೇಲೆ ನಾಯಿಯನ್ನಾಗಲಿ, ಎಲ್ಲರಲ್ಲೂ ನಾವು ದೀರ್ಘದಂಡ ನಮಸ್ಕಾರ ಹಾಕಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಗುಣ ಬೆಳಿಬೇಕಾದ್ರೆ ನಾವು ಗುರುಗಳ ಒಂದು ಆಶೀರ್ವಾದ ಮುಖ್ಯವಾಗಿ ಬಹಳ ಬೇಕು. ಆಮೇಲೆ ನನ್ನ ಒಂದು ಮನಸ್ಸು ಏನಾಗಿರ್ಬೇಕು, ಹೌದು ನನಗೆ ಕೃಷ್ಣನನ್ನ ಸಂಪ್ರೀತಗೊಳಿಸ್ಬೇಕಂತನೇ ಆಗಿರ್ಬೇಕು. ಅಂದಾಗ ಅದು ಸಾತ್ವಿಕ ಭಾವ ನನ್ನ ದೇಹ ಮನಸ್ಸಿನಲ್ಲಿ ಆತ್ಮದಲ್ಲಿ ತೊಡಗಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅವರವರ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ದೇಹಗಳಿದ್ದರೂ ಎಲ್ಲ ಜೀವಗಳಲ್ಲಿ ಒಂದು ಜೀವಾತ್ಮನಿದ್ದಾನೆ. 7ನೇ ಅಧ್ಯಾಯದಲ್ಲಿ ವರ್ಣಿಸಿದಂತೆ ಪ್ರತಿಯೊಂದು ದೇಹದಲ್ಲಿ ಜೀವ ಶಕ್ತಿಯ ಅಭಿವ್ಯಕ್ತಿಗೆ ಕಾರಣ ಪರಮ ಪ್ರಭುವಿನ ಶ್ರೇಷ್ಠ ಪ್ರಕೃತಿ. ಹೀಗೆ ಎಲ್ಲ ದೇಹಗಳಲ್ಲಿಯೂ ಆ ಒಂದು ಉತ್ತಮ ಪ್ರಕೃತಿಯನ್ನು, ಜೀವಶಕ್ತಿಯನ್ನು ಕಾಣುವುದು ಸತ್ವಗುಣದಲ್ಲಿ ನೋಡುವುದಾಗಿದೆ. ನಾವು ಸಾತ್ವಿಕ ಗುಣದಲ್ಲಿ ಇದ್ದರೆ ಎದುರಿಗಿರುವ ಒಬ್ಬ ಮನುಷ್ಯ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಅವನಲ್ಲಿ ಪರಮಾತ್ಮನೇ ಇದ್ದಾನೆ ಅಂತ ಹೇಳಿ ಅರ್ಥ ಆಗುತ್ತೆ. ಒಂದು ಗಿಡ, ನನ್ನ ಮಗು ಏನಾದ್ರೂ ಅದರ ಎಲೆಯನ್ನ ಟೊಂಗೆಯನ್ನ ಕೀಳ್ತಾ ಇದ್ರೆ, ಯಾಕೋ ಕೀಳ್ತಾ ಇದೆಯಾ, ಅದಕ್ಕೂ ಜೀವ ಇದೆ, ಕೀಳ್ಬಾರ್ದಪ್ಪ ಅಂತ ಹೇಳಿ ನಾವು ಹೇಗೆ ಹೇಳ್ಕೊಡ್ತೀವಿ. ಯಾಕೆ ಹೇಳ್ಕೊಡ್ತೀವಿ ಅಂದ್ರೆ ಅದಕ್ಕೆ ಪರಮಾತ್ಮನೇ ಇದ್ದಾನೆ ಅಂತ ಹೇಳಿ. ಯಾರಿಗಾದ್ರೂ ನೋಡಿದ್ರೆ, ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಎಷ್ಟು ಬುದ್ಧಿವಾದ ಹೇಳ್ತಿರ್ತೀವಿ ನೋಡಿ, ಅಯ್ಯೋ ನಾಯಿಗೆ ಕಲ್ಲು ಒಗಿಬಾರ್ದಪ್ಪ, ಅದಕ್ಕೂ ನೋವಾಗುತ್ತೆ ಅಂತೇಳಿ. ಹೀಗೆ ನಾವು ಇಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಏನಂದ್ರೆ, ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾನೆ ಅಂದ್ರೆ ಪರಮ ಪ್ರಭುವಿನ ಶ್ರೇಷ್ಠ ಪ್ರಕೃತಿ. ಇದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಭಗವಂತ ಹೇಳ್ತಾನೆ. 21ನೇ ಶ್ಲೋಕದಲ್ಲಿ ಹೇಳ್ತಾರೆ,
ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೆ, ಆ ಜ್ಞಾನವು ರಾಜಸ ಎಂದು ತಿಳಿಬೇಕು. ಹಾಗಾದ್ರೆ ಸಾತ್ವಿಕ ತಿಳ್ಕೊಂಡು ನಾವು ಎಲ್ಲದರಲ್ಲೂ ಪರಮಾತ್ಮನೇ ಇದ್ದಾನೆ ಅಂತ ಹೇಳಿ. ಹಾಗಾದ್ರೆ ರಾಜಸ ಅಂದ್ರೆ ಯಾವುದು ಅಂದ್ರೆ ಹೇಳ್ತಾರೆ, ಐಹಿಕ ದೇಹವೇ ಜೀವಿ ಮತ್ತು ದೇಹವು ನಾಶವಾದಾಗ ಪ್ರಜ್ಞೆಯು ನಾಶವಾಗುತ್ತದೆ ಅಂತ ಹೇಳಿ. ಅಯ್ಯೋ ಇವನಂತರ ಇವನು ಮನುಷ್ಯ, ನಾನು ಒಬ್ಬನ ಮನುಷ್ಯ, ನಾವು ಏನಾದ್ರೂ ನಾವು ಸತ್ತು ಹೋಗ್ಬಿಟ್ರೆ ನಾವೆಲ್ಲ ನಾಶವಾಗುತ್ತವೆ ಅಂತ ಏನು ಒಬ್ಬ ತಿಳ್ಕೊಂಡಿರ್ತಾನೆ, ಅದು ರಜೋಗುಣ ಅಂತ ಹೇಳಿ ಅರ್ಥ ಆಗುತ್ತೆ. ಆ ಜ್ಞಾನದ ಪ್ರಕಾರ ದೇಹಗಳಲ್ಲಿ ವ್ಯತ್ಯಾಸವಿರೋದಕ್ಕೆ ಕಾರಣ ಪ್ರತ್ಯೇಕಗೊಳಿಸುವ ಪ್ರತ್ಯೇಕವೇ ಆತ್ಮ ಅಲ್ಲ, ದೇಹವೇ ಆತ್ಮ, ದೇಹ ಆಚೆ ಬೇರೆ ಆತ್ಮವಿಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಆತ್ಮಕ್ಕೆ ಅವನು ತಲೆ ಕೆಡಿಸ್ಕೋದಿಲ್ಲ, ದೇಹದ ಬಗ್ಗೆ ಅಷ್ಟೇನೇ ತಲೆ ಕೆಡಿಸುತ್ತಾನೆ, ಅವನು ರಾಜಸ. ಮತ್ತೆ ತಾಮಸ ಅಂತ ಹೇಳಿದ್ರೆ, ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತಾನೋ, ಯಾವ ಜ್ಞಾನ ಅಲ್ಪವಾದದ್ದು ಅದು ತಾಮಸ. ನೋಡ್ರಿ ಎಷ್ಟೋ ರಾಕ್ಷಸರನ್ನ ಹಿಂದೆ ಅವನು ತಿಳ್ಕೊಂಡಿದ್ದು, ಹಿರಣ್ಯಕಶಿಪು ಆಗಿರ್ಬೋದು, ಕಂಸ ಆಗಿರ್ಬೋದು, ಇವರೆಲ್ಲ ನನಗೆ ನಾನೇ ಇದನ್ನ ನಾನೇ ಮಾಡಿದ್ದೆ ವೇದವಾಕ್ಯ, ಯಾರ ಬಗ್ಗೆನೋ ಯಾರ ಜೀವಿಗಳ ಬಗ್ಗೆನೋ ಆತ್ಮದ ಬಗ್ಗೆನೋ ಪರಮಾತ್ಮನ ಬಗ್ಗೆನೂ ತಲೆ ಕೊಡಿಸ್ಕೋದಿಲ್ಲ. ಅವನು ತಾ ಏನ್ ಮಾಡ್ತಿರ್ತಾನೆ ಅದೇ ವೇದವಾಕ್ಯ ಅಂತ ತಿಳ್ಕೊತಿರ್ತಾನೆ. ತಿನ್ನುವುದಕ್ಕೆ ಇಂಪಾರ್ಟೆಂಟ್ ಕೊಡ್ತಿರ್ತಾನೆ, ಮಲಗುವುದಕ್ಕೆ, ರಕ್ಷಣೆಗೆ, ಮಕ್ಕಳನ್ನ ಹೆರುದಕ್ಕೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾನೆ ಹೊರತು ತಿನ್ನೋದು ಹೇಗೆ ತಿನ್ಬೇಕು ಅಥವಾ ಮಲಗ್ಬೇಕಾದ್ರೆ ನಾವು ಹೇಗೆ ಮಲಗ್ಬೇಕು, ರಕ್ಷಣೆಯನ್ನ ಹೇಗೆ ಪಡ್ಕೋಬೇಕು, ಮಕ್ಕಳನ್ನ ಪಡಿಬೇಕಾದ್ರೂ ಅದು ಭಗವಂತನಿಗೆ ಸಂಪ್ರೀತಿಗೊಳಿಸಬೇಕಾಗಿ ಇದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೋದಿಲ್ಲ. ಅದೆಲ್ಲ ಏನಾಗಿರುತ್ತೆ, ತಮೋ ಗುಣ ಆಗಿರುತ್ತೆ. ಅದಕ್ಕಾಗಿ ಈಗೂ ಸಹ ನಾವು ನಮ್ಮ ಮಕ್ಕಳಿಗೆ, ಬರುವ ಒಂದು ಪೀಳಿಗೆಗೆ ಇದನ್ನೇ ಹೇಳ್ಕೊಡ್ಬೇಕು. ತಿನ್ಬೇಕಾದ್ರೂ ಪ್ರಸಾದವನ್ನೇ ತಿನ್ಬೇಕು, ಭಗವಂತನಿಗೆ ಅರ್ಪಿಸಿ ತಿನ್ನು ಅಂತ ಹೇಳಿರ್ಬೇಕು. ಅಥವಾ ಮಕ್ಕಳನ್ನ ಪಡೆಯೋದ್ರಾಗಿ ಮದುವೆ ಆಗಿರ್ಬೋದು, ಎಲ್ಲದರಲ್ಲೂ ಭಗವಂತನ ಸಂಪ್ರೀತಿಗೊಳಿಸ ಆಗಿರ್ಬೋದು. ಯಾಕಂದ್ರೆ ಎಲ್ಲದ್ರೂ ನನ್ನ ಕಾಮವನ್ನೇ ಬಯಕೆಯವನ್ನೇ ಇಂಪಾರ್ಟೆಂಟ್ ಗೊಳಿಸಬಾರ್ದು ಅಂತ ನಾವು ಹೇಳ್ಕೊಡ್ಬೇಕು. ಅದೇ ಸಾತ್ವಿಕವಾಗಿರುತ್ತೆ. ಯಾವುದು ಈ ಸಾತ್ವಿಕ ಅಲ್ಲದ್ದಾಗಿರುತ್ತೆ ಅಥವಾ ನನಗಾಗಿ ಮಾಡ್ಕೊಳ್ತೀವಿ, ಅದೆಲ್ಲವೂ ಏನಾಗುತ್ತೆ ತಾಮಸ ಗುಣ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ಕೊಡ್ತಾರೆ. ಮತ್ತೆ 23ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳ್ಕೊಡ್ತಾರೆ. ನೋಡ್ರಿ, ಇನ್ಮೇಲೆ ನಾವೆಲ್ಲ ಕರ್ತವ್ಯಗಳನ್ನು ಹೀಗೆ ಮಾಡ್ಬೇಕು. ಹೇಗೆ ಮಾಡ್ಬೇಕು? ನಿಯತವಾಗಿ ಮಾಡ್ಬೇಕು. ನಾವು ಭಕ್ತಿ ಸೇವೆ ಮಾಡ್ತಾ ಇದ್ದೇವೆ, ನಿಯತವಾಗಿ ಮಾಡ್ಬೇಕು, ತಪ್ಪದೇ ಮಾಡ್ಬೇಕು. ಆಮೇಲೆ ಅವನ ಮೋಹವಿರಬಾರ್ದು. ಅದೀಗ ಅತಿಶಯ ನೋಡ್ರಿ, ಯಾವಾಗ ನೋಡ್ರಿ ನಾವು ಏನಾದ್ರೂ ಅತಿಶಯ ಮಾಡ್ಬಿಟ್ರೆ ಅದಕ್ಕೆ ನಮಗೆ ದುಃಖ ಗ್ಯಾರಂಟಿ. ಯಾರದಾರು ಬೇಗ ಹಚ್ಕೊಂಡ್ಬಿಡ್ತೀವಿ, ಅವ್ರು ಏನಾದ್ರು ಕೆಟ್ಟ ಮಾಡಿದ್ರೆ ನಮಗೆ ದ್ವೇಷನೂ ಬರುತ್ತೆ, ಅಳುನೂ ಬಂದ್ಬಿಡುತ್ತೆ. ಅದಕ್ಕೆ ನಾವು ತೀರಾ ಮೋಹನ ಮಾಡಬಾರ್ದು. ಯಾವುದೋ ಒಂದು ಜಾಬ್ ಮಾಡ್ತಿರ್ತೀವಿ, ಅದನ್ನ ತೀರಾ ಹಚ್ಕೊಂಡ್ಬಿಡ್ತೀವಿ, ಆ ಜಾಬಿಂದ ನಮ್ಮನ್ನ ಎಸ್ಬಿಡ್ತಾರೆ, ಅವಾಗ ನಮಗೆ ದುಃಖ ಆಗುತ್ತೆ. ಅಥವಾ ಏನೋ ನನ್ನ ಸಂಪತ್ತು ಅಂತ ಇರ್ತೀವಿ, ಆ ಸಂಪತ್ತು ಹೋಗ್ಬಿಡುತ್ತೆ, ಅವಾಗ ನಮಗೆ ದುಃಖ ಆಗುತ್ತೆ. ಅದಕ್ಕೆ ಮೋಹ ಇಟ್ಕೋಬಾರ್ದು ಅಂತ ಭಗವಂತ ಹೇಳ್ತಾನೆ. ಅಥವಾ ಯಾರಾದ್ರೂ ವ್ಯಕ್ತಿಗಳನ್ನ ನಾವು ಅಷ್ಟು ಅತಿಶಯಾಗಿ ಪ್ರೀತಿ ಮಾಡ್ತಿರ್ತೀವಿ, ಈ ಲೋಕವನ್ನ ಬಿಟ್ಟು ಹೋದಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಅಯ್ಯೋ ನಾನು ಸತ್ತು ಹೋಗ್ಬೇಕು ಅಂತ ಅನ್ಸುತ್ತೆ. ಅಷ್ಟು ತೀರಾ ಮೋಹ ಇಟ್ಕೋಬಾರ್ದು ಅಂತ ಭಗವಂತ ಹೇಳ್ತಾನೆ. ರಾಗ ದ್ವೇಷ ಇರಬಾರ್ದು ಅಂದ್ರೆ ಪ್ರೀತಿ ಮತ್ತು ದ್ವೇಷ ಎರಡೂ ಕೆಟ್ಟದ್ದಂತ ಹೇಳ್ತಾರೆ. ಅಂದ್ರೆ ವ್ಯಕ್ತಿಗಳನ್ನ ಜಾಸ್ತಿ ಪ್ರೀತಿ ಮಾಡಿದ್ರು ಕೆಟ್ಟು, ದ್ವೇಷ ಮಾಡಿದ್ರು ಅದು ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾರೆ. ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ, ಆ ಕರ್ಮಗಳ ಬಗ್ಗೆ ನಮ್ಗೆ ಫಲದ ಆಸೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಇವೆಲ್ಲವೂ ನಮ್ಗೆ ಏನಾಗುತ್ತೆ, ಸಾತ್ವಿಕ ಅಂತ ಹೇಳ್ತಾರೆ. ಮತ್ತೆ 24ನೇ ಶ್ಲೋಕದಲ್ಲಿ, ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯ ಅಹಂಕಾರದಿಂದ ಮಾಡಿದ ಕರ್ಮನು ರಾಜಸ ಅಂತ ಹೇಳ್ತೀವಿ. ಹೇಗೆ ನಾವು ಎಲ್ಲವನ್ನ ಮೋಹ ಇಟ್ಕೋಬಾರ್ದು, ಅವನ್ನೆಲ್ಲ ಮಾಡಿದ್ದೆಲ್ಲ ಸಾತ್ವಿಕ ಆಗುತ್ತೆ. ಅದನ್ನೇ ಉಲ್ಟಾ ಮಾಡಿದ್ರೆ, ನನ್ನ ಕಾಮನೆ ತೃಪ್ತಿ ಬಗ್ಗೆ ನಮಗೆ ಆಸೆ ಆಕಾಂಕ್ಷೆಗಳು ಬಂದ್ರೆ, ನನ್ನ ಆಸ್ತಿ, ನನ್ನ ಮನೆ, ನನ್ನ ಮಕ್ಕಳು ನನ್ನಿಂದನೇ ಆಗ್ತಾ ಇದೆ ಅಂತ ಹೇಳಿ ನಾವೇನಾದ್ರೂ ಅಂದ್ರೆ, ಮಿಥ್ಯ ಅಹಂಕಾರ ಅಂದ್ರೆ ಏನು? ಇದು ಪರಮಾತ್ಮನ ಅಂಶ, ನಾನು ಪರಮಾತ್ಮನ ಅಂಶ ಅಲ್ಲ, ಇದನ್ನೆಲ್ಲ ನಾನು ಪರಮಾತ್ಮ, ಇವೆಲ್ಲ ನನಗೆ ಕೊಟ್ಟಿದ್ದು ಪರಮಾತ್ಮನಿಂದ ಬಂದಿದ್ದು ಅಂತ ಹೇಳಿ ಅದನ್ನೆಲ್ಲಾನು ಬಿಟ್ಟು ಎಲ್ಲವೂ ನನ್ನಿಂದ ಆಗ್ತಾ ಇದೆ, ನಾನೇ ಮಾಡ್ತಾ ಇದ್ದೀನಿ, ನಾನೇ ಜಾಬ್ ಮಾಡ್ತಾ ಇದ್ದೀನಿ, ಇದು ನನ್ನ ದುಡ್ಡು ಅಂತ ಹೇಳಿ ಬಂದಾಗ ಅದಕ್ಕೆ ಮಿಥ್ಯಾಹಂಕಾರ ಅಂತಾರೆ. ಇಂಥವೆಲ್ಲ ಮಾಡಿದಾಗ ಇದು ರಾಜಸ ಕರ್ಮ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾರೆ. ಮತ್ತೆ ಯಾವನು ಮಾಯಾ ವಶನಾಗಿ ಧರ್ಮ ಗ್ರಂಥ ಏನ್ ಹೇಳ್ತವೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರದೆ, ಮುಂದಿನ ಜನ್ಮದಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಾರದೆ, ಹಿಂಸೆನ ಮಾಡಿ ಇತರರಿಗೆ ತೊಂದರೆ ಕೊಟ್ಟು ಯಾರ ಬಗ್ಗೆನೂ ಲಕ್ಷ್ಯ ಕೊಡದೆ ಏನ್ ಕೆಲಸ ಮಾಡ್ತಾನೆ ಅದು ತಾಮಸ ಗುಣ ಆಗುತ್ತೆ ಅಂತ ಹೇಳಿ 25ನೇ ಶ್ಲೋಕದವರೆಗೆ ಭಗವಂತ ಹೇಳ್ತಾನೆ. ನಾಳೆ ಪ್ರಭುಜಿಯವರು ಬಂದು 26ನೇ ಶ್ಲೋಕದ ಬಗ್ಗೆ ಹೇಳ್ತಾರೆ. ಇಲ್ಲ, 26ನೇ ಶ್ಲೋಕನೂ ಆಗಿದೆ. ಅದರಲ್ಲೇನು ಏನ್ ಹೇಳ್ತಾರೆ,
ಗುಣಗಳ ಸಂಘವಿಲ್ಲದೆ, ಮಿಥ್ಯಾಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ಕರ್ತವ್ಯಗಳನ್ನು ಮಾಡುವನು ಸಾತ್ವಿಕ ಗಣ. ಅಂದ್ರೆ ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ಇವು ಸಾತ್ವಿಕ ಆಗುತ್ತಪ್ಪ, ನಾ ಸಾತ್ವಿಕನೇ ಮಾಡ್ಬೇಕು, ಅಹಂಕಾರ ಪಡಬಾರ್ದು, ಈ ಟೈಪ್ ಅಂತಲ್ಲ. ಅದಕ್ಕಿಂತ ಮಿಗಿಲಾಗಿ ಒಂದು ನಾವು ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತಾರೆ. ಮಿಥ್ಯಾಹಂಕಾರವಿಲ್ಲದೆ, ಮಿಥ್ಯಾಹಂಕಾರ ಅಂದ್ರೆ ಏನು, ನಾನು ನನ್ನದು ಅಂತ ಹೇಳಿ ಇಟ್ಕೊಲಾರದೆ, ಜಯ ಅಪಜಯಗಳಲ್ಲಿ ಇದಕ್ಕೆ ಜಯ ಸಿಗುತ್ತೆ ಅದನ್ನೇ ಮಾಡ್ಬೇಕು, ಅಯ್ಯೋ ಇದಕ್ಕೆ ಏನಾಗುತ್ತೆ ಏನಂತ ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೋಬಾರ್ದು, ವಿಚಲಿತನಾಗಬಾರ್ದು ಅಂತ ಹೇಳ್ತಾರೆ. ದೃಢ ನಿಶ್ಚಯ ಇರಬೇಕು. ಯಾವುದೋ ಒಂದು ಭಕ್ತಿ ಮಾಡ್ತಾ ಇದ್ದೀವಾ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಿದೀವಾ, ಅದು ಒಳ್ಳೆಯದೊಂದು ಮಾರ್ಗದಲ್ಲಿ ಇದೆಯಾ, ಹಾಗಾದ್ರೆ ಅದರಲ್ಲಿ ದೃಢ ನಿಶ್ಚಯ ಬಂದ್ರಿ, ಅದರಲ್ಲಿ ಉತ್ಸಾಹ ಇರ್ರಿ, ಇಂಥ ಕೆಲಸಗಳನ್ನ ಮಾಡಿದ್ರಿ ಅದು ಸಾತ್ವಿಕ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾರೆ. ಇದನ್ನೇ ಶ್ರೀಲ ಪ್ರಭುಪಾದರು ಬರೀತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿವರೆಗೆ ಪ್ರಭುಜಿ ಅವರು ಹೇಳಿದ್ದಾರೆ. ಇದನ್ನ ನಾನು ಎಷ್ಟು ನಿಮ್ಗೆ ಅರ್ಥ ಆಗೋವರೆಗೆ ಹೇಳಿದೀನಿ ಗೊತ್ತಿಲ್ಲ. ಇದ್ರೆ ಇದು ಏನಾದ್ರೂ ತಪ್ಪು ಹೇಳಿದೀನಿ ಅನಿಸುತ್ತೆ, ನಮ್ಗೆ ಗೊತ್ತಾಗುತ್ತೆ ಈಗ ಹೇಳ್ತಾ ಇದ್ರೆ. ತಪ್ಪು ಹೇಳಿದ್ರೆ ಕ್ಷಮಿಸ್ಬೇಕು. ಸ್ವಲ್ಪ ಕ್ಲಾಸ್ ಅಟೆಂಡ್ ಆಗದೆ ಇಷ್ಟೇ ಹೇಳಿದೀನಿ. ಪ್ರಭುಜಿ ಅವರೆಲ್ಲ ಇದು 3ನೇ ಬಾರಿ ಅನಿಸುತ್ತೆ ಇದನ್ನ ಹೇಳಿದ್ದು. 3ನೇ ಬಾರಿಗೆ ನಾವು ಇದನ್ನ ಭಗವದ್ಗೀತೆಯನ್ನು ಕ್ಲಾಸ್ ಮುಗಿಸ್ತಾ ಇರೋದು ಈ ವರ್ಷ. 3ರಲ್ಲಿಯೂ ನಾನು ಭಾಗವಹಿಸಿದ್ದೆ ಅಂತ ಹೇಳಿ ಖುಷಿ ಆಗುತ್ತೆ. ನೀವೆಲ್ಲರಿಗೂ ಎಷ್ಟು ಅರ್ಥ ಆಯ್ತು ಅಂತ ಗೊತ್ತಿಲ್ಲ, ತಪ್ಪು ಹೇಳಿದ್ರೆ ಕ್ಷಮಿಸ್ಬೇಕು. ಹರೇ ಕೃಷ್ಣ. ಇಲ್ಲಿ ಏನ್ ಪ್ರಭುಜಿ ಅವ್ರು ಹೇಳ್ತಿರ್ತಾರೆ ಅದನ್ನ ನಾವು ಮತ್ತೊಮ್ಮೆ ಓದ್ಬೇಕು. ಮತ್ತೆ ಓದಿ ನಾವು ಜ್ಞಾನ ಬೆಳೆಸ್ಕೋಬಾರ್ದು ಮಾತಾಜಿ, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕಂದ್ರೆ ಭಕ್ತಿ ಅಂದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಆಗಿದೆ. ನಾವು ಓದಿ ಭಗವದ್ಗೀತೆ ಎಲ್ಲ ಓದ್ತಾ ಇದ್ದೀನಿ, ಎಲ್ಲ ಪ್ರಶ್ನೆ ಉತ್ತರ ಎಲ್ಲ ಓದ್ತಾ ಇದ್ದೀನಿ ಅಂದ್ರೆ ಅಲ್ಲ. ಏನ್ ಭಗವಂತ ಹೇಳ್ತಾನೆ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅಂದಾಗ ಅದು ಭಕ್ತಿ ಆಗುತ್ತೆ ಅಂತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಕೇಳ್ಬೇಕು ಅನಿಸ್ತಲೇ ಇರುತ್ತೆ ನೀವ್ ಹೇಳ್ತಾ ಇದ್ರಿ. ಅಯ್ಯೋ ಹಂಗೇನಿಲ್ಲ ಪ್ರಭು, ಎಲ್ಲ ಮುರಾರಿ ಪ್ರಭುಜಿ ಆಶೀರ್ವಾದ ಪ್ರಭು. ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಎಲ್ಲಾ ರಿಕಾಲ್ ಆದಂಗ ಆಗುತ್ತೆ, ಎಲ್ಲಾ ವಿಚಾರ ಪ್ರಭುಗಳು ಏನೇನು ಹೇಳ್ತಾರೋ ಅದೆಲ್ಲ ಮತ್ತೊಂದ್ಸರಿ ರಿಪೀಟ್ ಮಾಡ್ದಂಗೆ ಆಗಿರುತ್ತೆ ಮಾತಾಜಿ. ತುಂಬಾ ಚೆನ್ನಾಗಿರುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಪ್ರಭುಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಜಾಸ್ತಿ ಆಗಿ ಇಲ್ಲ ರಾಯ ಬಂದಿಲ್ಲ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಸಿಕ್ಕಂಗಾಯ್ತು ಮಾತಾಜಿ ಇವತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನೊಂದ್ಸಲ ಓದಿ ಮಾತಾಜಿ, ಇನ್ನು ಪ್ರಶ್ನೆಗಳು ಸಾಕಷ್ಟಿದಾವೆ. ಇದನ್ನ ಓದಿದ್ರೆ ಪ್ರಶ್ನೆಗಳು ಭೌತಿಕ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ರಿ ಮಾತಾಜಿ. ಭಗವದ್ಗೀತೆ ಓದೋದಕ್ಕಿಂತ ನಾವು ಭೌತಿಕದಾಗ ಇದೀವಲ್ಲ ಅದ್ರ ಬಗ್ಗೆ ನಮಗೆ ಸೊಲ್ಯೂಷನ್ ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು. ಬಹಳ ಚೆನ್ನಾಗಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಾಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ರು. ಭಕ್ತಿ ಬರ್ಬೇಕಂದ್ರೆ ಓದಿದ್ರೆ ಬರೋದಿಲ್ಲ, ಹಂಗೆ ಬರ್ಬೇಕು, ಅದೇ ಭಕ್ತಿ. ನಾನು ಅದೇ ಹೇಳೋದು. ಚೆನ್ನಾಗಿ. ಹರೇ ಕೃಷ್ಣ ಮಾತಾಜಿ. ಲಾಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ರು. ಅಂದ್ರೆ ನಾವು ಇಲ್ಲಿ ಜ್ಞಾನಕ್ಕಾಗಿ ಪರೀಕ್ಷೆಗಾಗಿ ಓದ್ತಾ ಇಲ್ಲ, ಮಾಡ್ತಾ ಇಲ್ಲ ಮಾತಾಜಿ ಭಕ್ತಿನ. ನನ್ನ ಜೀವನ, ನನ್ನ ಆತ್ಮನ ಶುದ್ಧಗೊಳಿಸುವುದು ಮತ್ತೆ ಅದರ ಜೊತೆಗೆ ನನ್ನ ಬಂಧು ಬಳಗವನ್ನ ಉದ್ಧಾರ ಮಾಡೋ ಸಲುವಾಗಿ ನಾವು ಭಕ್ತಿ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಮಾತಾಜಿ. ಅಷ್ಟೇ ಇದು. ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಇದ್ರೆ ಹೇಳ್ರಿ. ಮುರಾರಿ ಪ್ರಭುಜಿಯವರು ಇದ್ದಾರೆ, ಅವರು ಉತ್ತರಿಸ್ತಾರೆ. ಮತ್ತೆ ಓದ್ತಾ ಇರಿ ಮಾತಾಜಿ. ಜೀವನದಲ್ಲಿ ಇದನ್ನ ಬಹಳ ಅಳವಡಿಸ್ಕೋಬೇಕು ಮಾತಾಜಿ, ಅಂದಾಗ ಅದು ಸಾಧ್ಯ ಆಗುತ್ತೆ. ಯಾವುದೇ ಒಂದು ವಸ್ತುನ ನಾವು ತಂದಾಗ ಅದನ್ನ ಯೂಸ್ ಮಾಡ್ತೀವಿ ನೋಡ್ರಿ, ಆ ವಸ್ತುನ ಯೂಸ್ ಮಾಡಿದಾಗ ಅದಕ್ಕೆ ಒಳ್ಳೇದು ಕೆಟ್ಟದ್ದು ನಮ್ಗೆ ಹೇಗೆ ಗೊತ್ತಾಗುತ್ತೆ, ಹಾಗೆ ಈ ಭಗವದ್ಗೀತೆನೂ ಭಕ್ತಿನೂ ಹಾಗೆ, ಪರಮಾತ್ಮನೂ ಹಾಗೆ. ಅವನನ್ನ ನಾವು ನಮ್ಮ ಜೀವನದಲ್ಲಿ ಅವನ್ನ ಕರ್ಕೊಂಬರ್ಬೇಕು, ಭಕ್ತಿಯನ್ನ ತಗೊಂಬರ್ಬೇಕು. ಅಂದಾಗ ಅದು ಈ ಭಗವದ್ಗೀತೆ ನಮ್ಮ ಮನೆಯಲ್ಲಿ ಇಟ್ಟಿದ್ದು ಅಷ್ಟು ಉಪಯೋಗ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ರಿಯಲೈಸೇಷನ್ ಆಯ್ತು. ಯಾಕಂದ್ರೆ ನಾವು ಅಡುಗೆ ಮಾಡುವಾಗ ಈ ಇರುವೆಗಳ ಕಾಟ, ಇನ್ನೊಂದು ಆ ಸಣ್ಣ ಸಣ್ಣ ಇರುವೆಗಳು, ಆ ಗೊಂಬಿರುವೆಗಳು, ಏನೆಲ್ಲ ಮಾತಾಜಿ, ಜಿರಳೆಗಳು, ಇದೆಲ್ಲಾನು ಕೆಲವು ಸಲ ಏನ್ ಮಾಡ್ತೀವಿ, ಸಾಯಿಸ್ಬಿಡ್ತೀವಿ ಮಾತಾಜಿ. ಅದಕ್ಕೆ ನೀವು ಹೇಳಿದ್ರಲ್ಲ ನಮಗೋಸ್ಕರ ಮಾಡ್ತಾ ಇದ್ದೀವಿ ಅಂತ, ಅದೊಂದು ರಿಯಲೈಸೇಷನ್ ತುಂಬಾನೇ ಇದಾಯ್ತು ಮಾತಾಜಿ. 2 ವರ್ಷದ ಹಿಂದೆ ಇದೇ ಪ್ರಶ್ನೆನ ನಾನು ಮುರಾರಿ ಪ್ರಭುಜಿಗೆ ಕೇಳಿದ್ದೆ.
ಒಂದ್ಸಲ ನಾನು ಬಾಡಿಗೆ ಮನೆಯಲ್ಲಿ ಇದ್ದೆ ಮಾತಾಜಿ, ಅದು ಹರೇ ಸಕ್ಕರೆ ಕೃಷ್ಣ ಮಾತಾಜಿ. ಚೀಲಕ್ಕೆ ಕೃಷ್ಣದು ಹೇಳಿ ಮಾತಾಜಿ. ಅವಾಗ ಎಲ್ಲ ಇರುವೆ ಆಗ್ಬಿಟ್ಟಿದ್ದು, ರೂಮ್ಗೆ ತುಂಬೆಲ್ಲ ಇರುವೆ ಆಗಿತ್ತು. ಅದನ್ನೆಲ್ಲ ನಾನು ಕೊಂದ್ ಬಿಟ್ಟಿದ್ದೆ. ಆಮೇಲೆ ಬೇಜಾರಾಯ್ತು, ಅಯ್ಯೋ ಎಷ್ಟು ಇರುವೆನ ಕೊಂದ್ಬಿಟ್ಟಲ್ಲ ಅಂತೇಳಿ. ಆ ತಕ್ಷಣ ನಾನು ಮುರಾರಿ ಪ್ರಭುಜಿಗೆ ಮೆಸೇಜ್ ಹಾಕಿ, ಪ್ರಭುಜಿ ಹೀಗಾಯ್ತು, ಹೀಗಾದ್ರೆ ಹೇಗೆ ಅಂತ ಹೇಳಿ. ಆದ್ರೆ ಇಷ್ಟೆಲ್ಲ ಕೊಲ್ಬಾರ್ದು, ಆದ್ರೆ ಅದನ್ನ ನಾವು ಆ ಇರುವೆ ಆಗದ ಹಾಗೆ, ಆ ಜಿರಳೆನೇ ಆಗದ ಹಾಗೆ, ಯಾಕಂದ್ರೆ ಆದ್ರೆ ನಾವು ಕೊಲ್ಬೇಕಾಗತ್ತಲ್ವಾ, ಅದಕ್ಕೆ ಆಗದ ಹಾಗೆ ಸ್ವಚ್ಛ ಮಾಡಿ ಇಟ್ಕೊಡ್ರಿ ಮನೆಯನ್ನ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಅದೇ ನನಗೆ ಖುಷಿ ಆಯ್ತು. ಅದಕ್ಕೆ ಈಗೆಲ್ಲ ಅಂತ ಕೆಲಸ ಆಗ್ತಾ ಇಲ್ಲ ಮನೆಯಲ್ಲಿ. ಅಂದ್ರೆ ಹರೇ ಕೃಷ್ಣ ಇಷ್ಟೆಲ್ಲ ಇರುವೆ ಮಾತಾಜಿ, ನಾವು ಅದು ಬರ್ದೇ ಇರೋಗಿದ್ರೆ ಎಷ್ಟು ಮಾಡ್ತೀವಿ, ಆದ್ರೂ ಇವಾಗ ಬೇಸಿಗೆಗಾಲದಲ್ಲಿ ಮನೆಯಲ್ಲೆಲ್ಲ ಇರುವೆಗಳೇ ಜಾಸ್ತಿ ಆಗಿದೆ. ಅದು ಇವಾಗ ಊಟ ಸಂಗ್ರಹ ಮಾಡುವ ಟೈಮ್ ಅಲ್ವಾ, ಎಲ್ಲ ಕಡೆ ಇರುವೆ ಇರುತ್ತೆ ಮಾತಾಜಿ. ಹೌದೌದು ಮಾತಾಜಿ, ಆದಷ್ಟು ನಾವು ಪ್ರತಿದಿನ ಅದೇ ಅದಕ್ಕೆ ಒಂದ್ ಕಡೆ ಎಲ್ಲಾದ್ರೂ ಬೇರೆ ಕಡೆ ಸಕ್ಕರೆ ಹಾಕಿ ಇಟ್ಬಿಡ್ಬೇಕು, ಅವಾಗ ಅದು ನಮ್ ಕಡೆ ಬರಲ್ಲ. ಹೌದ್ ಮಾತಾಜಿ, ಆನ್ಸರ್ ಕೇಳಿದ್ ಮಾಡಿದೆ ಮಾತಾಜಿ. ನಾವು ಸಕ್ಕರೆ ಹಾಕಿದ್ರೆ ಒಳಗಡೆ ಬರ್ತಾವ ಮಾತಾಜಿ, ನಾವ್ ಇಲ್ಲಿ ಬಂದಾವಂದ್ರೆ ಬೇರೆ ಕಡೆ ಹೊರಗಡೆ ಸಕ್ಕರೆ ಹಾಕಿದ್ರೆ ಅಲ್ಲಿ ಹೋಗ್ಬಿಡ್ತಾವ. ಅದು ಎಷ್ಟೋ ಟ್ರೈ ಮಾಡಿದೆ ಮಾತಾಜಿ, ಹೊಸಲ್ನೇ ತಿಂದಾಕ್ಬಿಡ್ತು ಮಾತಾಜಿ ಈ ಜಿರಳೆಗಳು, ಇರುವೆಗಳು. ಆಮೇಲೆ ಇದು ಹೊಸಲೇ ಚೇಂಜ್ ಮಾಡಿತ್ತಾ ಇತ್ತು ಬಾಗ್ಲೆ. ಈಗ ಅಲ್ಲಿ ಚೇಂಜ್ ಮಾಡಿಕ್ಕೆ ಒಳಗಡೆ ಬಾಗಿಲುಗಳಿಗೆಲ್ಲ ತಿಂತಾ ಇದಾವೆ. ಅದೆಲ್ಲಿಂದ ಬರ್ತಾವೋ ಗೊತ್ತಾಗತ್ತೆ, ಹಳೆ ಮನೆ. ಸೊ ಹಂಗಾಗಿ ಇದು ಹೇಗೆ ನಮ್ಮ ಮನೆಯಲ್ಲಿ ದುಷ್ಟರು, ಕಳ್ಳರು, ಕಾಕರು ಯಾರು ಬರ್ದಂಗೆ ನಾವು ಕೀ ಹಾಕಿರ್ತೀವಿ, ಪ್ರೊಟೆಕ್ಷನ್ ಮಾಡ್ತೀವಿ. ಟ್ರೆಜರಿ ಇರುತ್ತಲ್ಲ ಮಾತಾಜಿ, ದುಡ್ಡು ಯಾರು ಕಳ್ಳು ಮಾಡಬಾರ್ದಂತೆ ಒಂದಲ್ಲ ಎರಡಲ್ಲ ಮೂರ್ ಕೀ ಹಾಕಿ ಅದನ್ನ ಪ್ರೊಟೆಕ್ಷನ್ ಆಗಿ ಮತ್ತೆ ಪಾಕೆಟ್ದಲ್ಲಿ ಇಟ್ಕೋತೀವಿ. ಒಂದು 10 ಸರಿ ನೋಡ್ತಾ ಇರ್ತೀವಿ ಅದನ್ನ, ಇವು ಕೀ ಯಾರಾದ್ರೂ ತಗೊಂಡ್ರ ನನ್ನ ಹತ್ರ ಇದೇನಾ ಅಂತ. ಹಾಗೇನೆ ನಮ್ಮ ಮನೆಯಲ್ಲೂ ಸಹ ಜಿರಳೆ ಆಗಿರ್ಬೋದು, ಜೇಡ ಆಗಿರ್ಬೋದು, ಯಾವುದೋ ಒಂದು ಬಂದ್ರೆ ಅದನ್ನ ನೋಡ್ತಾ ಇರ್ಬೇಕು. ಯಾರಾದ್ರೂ ಬಂದು ಅಟ್ಯಾಕ್ ಮಾಡ್ತಾರ, ಇವ್ರು ಜಿರಳೆ ಬಂದ್ರೆ ನೋಡು ನಾನು ಇನ್ನು ಬಿಡೋದಿಲ್ಲ ಅಂತ. ಆ ಟೈಮ್ದಲ್ಲಿ ನಾವು ಸ್ವಚ್ಛ ಮಾಡ್ತಾ ಇರ್ಬೇಕು ಪ್ರತಿ ಕ್ಷಣದಲ್ಲಿ. ಯಾಕಂದ್ರೆ ಅವು ಬರ್ತಾವ, ಅದನ್ನ ಕೊಂದ್ರೆ ನಮ್ಗೆ ಪಾಪ ಆಗುತ್ತೆ. ಅದಕ್ಕಿಂತ ಮೊದ್ಲು ನಾವೇನ್ ಮಾಡ್ಬೇಕು, ಒಂದೇ ಬಂದಾಗನ ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕು. ಒಂದೇ ಕಳ್ಳ ಬಂದಾಗ ಅವನನ್ನ ಅಲ್ಲೇ ನಿಲ್ಲಿಸ್ಬೇಕು, ಇಲ್ಲಕ್ಕೆ 10 ಕಳ್ಳ ಬಂದ್ಬಿಡ್ತಾರೆ. ಹಂಗೆ ಒಂದೇ ಇರಿ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೇಕು, ಅದನ್ನ ಕಳಿಸ್ಬೇಕು, ಇಲ್ಲಕ್ಕೆ ಅದನ್ನ ಕೊಂದ್ ಹಾಕ್ಬೇಕು. ಇಲ್ಲಕ್ಕೆ 1000 ಬಂದಾಗ 1000 ಪಾಪ ನಮಗ್ ಹತ್ತುತ್ತೆ. ಅದ್ರ ಬದಲು ಒಂದ್ ಕೊಳ್ಳೋದೇ ವಾಸಿ. ಅಂದ್ರೆ ಬರದಾಗೆ ನೋಡ್ಕೋ, ಇದೆಲ್ಲ ನಾವು ಬರದಾಗೆ ನೋಡ್ಕೋ ಆಗುತ್ತೆ ಮಾತಾಜಿ. ಮನ್ಸಿಗೆ ಏನ್ ಅದನ್ನ ಮುಟ್ಟಕ್ಕೆ ಮನಸ್ಸೇ ಬರಲ್ಲ, ಹಂಗಾಯ್ತು. ಹಂಗಾಗಿನೇ ನಾನು ಹೊಸದೆಲ್ಲ ತಿಂದಾಕ್ಬಿಡ್ತೀನಿ. ಅದು ತಪ್ಪಲ್ವಾ ಮಾತಾಜಿ, ಅದು ತಿನ್ನೋಕೆ ಬಿಡೋದು ತಪ್ಪಾಗುತ್ತೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಪಾಯಿಂಟ್ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಯಾವ್ದ್ರ ಮೇಲೆ ನಾವು ಜಾಸ್ತಿ ಮೋಹ ಇಟ್ಕೋಬಾರ್ದು, ಅದು ಜಾಸ್ತಿ ಆದ್ರ ಮೇಲೆ ನಾವು ಅಟ್ಯಾಚ್ಮೆಂಟ್ ಆಗ್ಬಿಡ್ತೀವಿ, ಅದು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಅವಾಗ ದುಃಖ ಆಗುತ್ತೆ ಅಂತ ಹೇಳಿದ್ರಿ ಮಾತಾಜಿ. ಪಾಯಿಂಟ್ ಬಹಳ ಚೆನ್ನಾಗಿ. ಯಾವ್ದು ಒಂದು ಮಾತಾಜಿ, ಈ ಸೇವೆ ಮಾಡ್ತಿರ್ತೀವಿ ಮಾತಾಜಿ, ಏನೋ ಸೇವೆ ಬಗ್ಗೆ ನನ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಸೇವೆನ ಹೂ ಕಟ್ಟುದೇ ನನಗೆ ಅಟ್ಯಾಚ್ಮೆಂಟ್ ಬೆಳೆಸ್ತಾ 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 ನಾ ಹುಟ್ಟು ಕಟ್ತೆ. ಅದ್ರ ಬಗ್ಗೆ ಯಾರಾದ್ರೂ ಏನಾರು ಅಂದ್ರೆ ದುಃಖ ಆಗ್ತೀವಿ, ಸಿಟ್ ಮಾಡ್ಬಿಡ್ತೀವಿ, ಬೇರೆ ಭಕ್ತರನ್ನ ಬೈದ್ಬಿಡ್ತೀವಿ. ಅದಕ್ಕೆ ಭಗವಂತ ಯಾವ್ದ್ರಿಗೂ ಅಟ್ಯಾಚ್ ಬೆಳೆಸ್ಕೋಬಾರ್ದು ಅಂತ ಹೇಳೋದು, ಅದೇ ಮುಖ್ಯ. ಮತ್ತೆ ಭಕ್ತಿ ಸೇವೆಗೆ ಹರೇ ಬಂದ್ಮೇಲೆ ಕೃಷ್ಣ ಮಾತಾಜಿ, ನಿನ್ನೆ ನಮ್ಮ ಹೊಲದಲ್ಲಿ ದೊಡ್ಡದೊಂದು ಹಾವು ಕಂಡಿದೆ ಮಾತಾಜಿ. ತುಂಬಾ ಭಯಗ್ರಸ್ತರಾಗೋಗ್ಬಿಟ್ಟಿದೀವಿ. ಅದನ್ನ ಹೊಡಿಬೇಕೋ ಬಿಡಿಬೇಕೋ ಅಮ್ಮಂಗ ಆಗೈತಿ. ಅದನ್ನ ಮುರಾರಿ ಪ್ರಭುಜಿ ಕೇಳಿ, ಆದ್ರೆ ಅದನ್ನ ತೊಂದ್ರೆ ಆಗೋದ್ರಿಂದ ಅದನ್ನೇ ಸಾಯಿಸುದು, ಅದನ್ನ ಹೇಳಿದ್ರೆ ತಪ್ಪಾಗುತ್ತೆ. ಅದನ್ನ ಪ್ರಭುಜಿ ಅವ್ರನ್ನ ಕೇಳಿ. ಹರೇ ಕೃಷ್ಣ ಪ್ರಭು. ಇದು ವಿಷಕಾರಿಯಾಗಿರೋದ್ರಿಂದ ಅದನ್ನ ನಾವು ಅದನ್ನ ಕೊಲ್ಬೇಕಾಗತ್ತೆ. ಆದ್ರೆ ಅದಕ್ಕೆಲ್ಲ ಪ್ರಭುಜಿ ಏನೋ ಉತ್ತರ ಕೊಡ್ತಾರೆ. ತುಂಬಾ ಭಯ ಆಯ್ತು ಮಾತಾಜಿ, ಹೊಲಕ್ ಹೋಗಕ್ಕೆ ಆಗ್ತಿಲ್ಲ. ಅದು ಎಲ್ಲಿರುತ್ತೋ ಹೆಂಗಪ್ಪ ಮಾಡಿತ್ತು, ಬಾಳ ಆದ್ರೆ. ಪ್ರಭುಜಿ ಭಯ ಭಕ್ತರಿಗೆ ಬರಬಾರದು ಪ್ರಭುಜಿ. ಒಂದ್ ಹೇಳ್ತೀವಿ ಪ್ರಭುಜಿ, ನಮ್ಮ ಮನೆಯಲ್ಲಿ ಕರೆಂಟ್ ಇದೆ ಪ್ರಭುಜಿ, ಗ್ಯಾಸ್ ಇದೆ, ಎಷ್ಟು ಮತ್ತೆ ಚಾಕು ಇದೆ, ಎಷ್ಟು ನಾವು ಎಲ್ಲ ಏನು ನನ್ನನ್ನ ಸಾಯಿಸುವಂತ ವಸ್ತುಗಳನ್ನೇ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಹೌದಾ ಪ್ರಭುಜಿ? ಆದ್ರೆ ನಾ ಕ್ಷಣದಲ್ಲಿ ನಾ ಸಾಯ್ತೇನೆ ಅನ್ನೋದೇ ಇಲ್ಲ. ಆ ಚಾಕು ನನ್ ಬಂದ್ ಕೊಲ್ಲುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಕರೆಂಟ್ ಹಿಡಿದ್ರೆ ನನ್ನ ಈ ಕ್ಷಣನೇ ಸಾಯ್ಬೋದು, ಅಥವಾ ಗ್ಯಾಸ್ ಏನಾದ್ರು ಅಂದ್ರೆ ಸಾಯ್ತೀನಿ ಅಂತ ಎಂದು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಂಗೆ ಅವೇರ್ನೆಸ್ ಇರುತ್ತೆ. ಹಾಗೆ ನೀವು ಪರಮಾತ್ಮ ರಕ್ಷಣೆ ಮಾಡೋದಿದ್ರೆ ಹೇಗಾದ್ರೂ ರಕ್ಷಣೆ ಮಾಡ್ತಾನೆ.
ಅಂತ ಹೇಳಿ ಅದ್ರ ಬಗ್ಗೆ ನೀವು ಸ್ವಲ್ಪ ಅವೇರ್ನೆಸ್ ತಿಳ್ಕೊಳ್ಳಿ. ಹೇಗೆ ನಾವು ಗ್ಯಾಸ್ ಎಲ್ಲ ಆಫ್ ಮಾಡ್ತೀವಿ, ರೆಗ್ಯುಲೇಟರ್ ಕರೆಂಟ್ ಬಟನ್ ಹೆಂಗೆ ಆಫ್ ಮಾಡ್ತೀವಿ, ಅದ್ರ ಬಗ್ಗೆ ಆ ಹಾವಿನ ಬಗ್ಗೆ ನಿಮ್ಗೆ ಅದು ಅವೇರ್ನೆಸ್ ಬೆಳೆಸಿ ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕಂತ ತಿಳ್ಕೊಳ್ರಿ. ಏನೂ ಆಗುದಿಲ್ಲ ಮತ್ತೆ ಪ್ರಭುಜಿ, ಯಾಕಂದ್ರೆ ನರಸಿಂಹ ಇದ್ದಾನೆ ಕಾಪಾಡಕ್ಕೆ. ಹರೇ ಕೃಷ್ಣ ಅದ್ರ ಬಗ್ಗೆ ಮಾತಾಜಿ. ನಿಮ್ಗೆ ಹರೇ ಕೃಷ್ಣ ಪ್ರಭುಜಿ. ಬಹಳ ಚೆನ್ನಾಗಿ ಹೇಳಿದ್ರಿ ಮತ್ತೆ. ಆಕ್ಚುಲಿ ನಾವು ಅವೇರ್ನೆಸ್ ಬೆಳೆಸ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ಬಿಟ್ರೆ ಅದನ್ನ ನಾವೇನೋ ಕೊಲ್ಲೋದ್ರಿಂದ ನಾವು ಕಂಪ್ಲೀಟ್ಲಿ ಸೇಫ್ ಅಂತ ಹೇಳಲಿಕ್ಕೆ ಸಾಧ್ಯತೆನೇ ಇಲ್ಲ. ಆಕ್ಚುಲಿ ಹಾವುಗಳು ನಮ್ಮ ಹೊಲದಲ್ಲಿ ನೋಡಿದ್ರೆ, ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರೋದು ಅಲ್ಲಲ್ಲಿ ಕಾಣ್ತಾನೆ ಇರ್ತವೆ. ಆಕ್ಚುಲಿ ಇವತ್ತು 7-8 ವರ್ಷ ಆಯ್ತು ನಮಗೆ ಯಾವ್ದು ಏನು ಮಾಡ್ಲಿಲ್ಲ. ಸೊ ಲೈಕ್ ನಾವು ಅಕಸ್ಮಾತ್ ಅಷ್ಟು ಭಯ ಇದ್ರೆ ಸ್ವಲ್ಪ ಗಮ್ ಬೂಟ್ಸ್ ಆತರ ಏನಾದ್ರು ಹಾಕೊಂಡು ಅಡ್ಡಾಡ್ಬೋದು. ಮತ್ತೆ ನಾವು ಅದಗಳ ಸ್ಥಳದಲ್ಲಿ ನಾವ್ ಇವತ್ತು ವ್ಯವಸಾಯ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತಾ ಇದೀವಿ. ಅವಾಗ ಆಕ್ಚುಲಿ ಅವನು ಪ್ರಕೃತಿಯಲ್ಲಿ ಒಂದು ಪಾರ್ಟ್ ಆಗಿರೋದ್ರಿಂದ ಮನೆ ಒಳಗ್ ಬಂತು ಅಂದ್ರೆ ಅದನ್ನು ಕೂಡ ಹಿಡಿದು ಹೊರಗ್ ಬಿಡೋ ಅಂತ ಪರಿಸ್ಥಿತಿ ಇದೆ. ಆಕ್ಚುಲಿ ನೀವು ಎಕಲಾಜಿಕಲ್ ಲವರ್ಸ್ ಅನ್ನೆಲ್ಲ ನೋಡಿದ್ರೆ, ನಾವ್ ಅಂತದ್ರಲ್ಲಿ ಹೊಲ್ದಾಗೆ ಹಾವು ಇರಬಾರ್ದಂತ ಹೊಡೆದಾಕಿದ್ವಿ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಏನಂತಾರೆ, ಅವೆಲ್ಲ ಇದ್ರೇನೆ ನಿಮಗೆ ಇಲಿಗಳು ಇನ್ನೊಂದೆಲ್ಲ ಸಮಸ್ಯೆಗಳು ಇರಲ್ಲ. ಸೊ ಅವೇರ್ನೆಸ್, ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆಸ್ಕೋ. ನಮಗೆ ನಮ್ಮ ಭಕ್ತರು ನೋಡಿದ್ರೆ ಎಷ್ಟೆಲ್ಲ ಯಾವ್ದಕ್ಕೆ ಇದ್ರಲ್ಲ, ಆದ್ರೆ ನಾನ್ ಡಿವೋಟಿಸ್ ನೋಡಿದ್ರೆ ಜೀವನದಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್ ಆದ್ರೂ ಸಮೇತ ಬಹಳ ಹೆದರಿಕೆ ಆಗುತ್ತೆ ಅವರಿಗೆ, ಆನ್ಸೈಟಿ ಬರ್ತಾರೆ. ಸೊ ಇಟ್ಸ್ ಆಲ್ ಬಿಕಾಸ್ ಅವರಿಗೆ ನಾಲೆಡ್ಜ್ ಇಲ್ಲ. ಸೊ ನಾಲೆಡ್ಜ್ ಬೆಳೆಸ್ಕೊಂಡು ಅದಕ್ಕೆ ಪ್ರಿಕಾಷನ್ಸ್ ತಗೊಂಡ್ರೆ ಸಾಕು ಅನ್ಸುತ್ತೆ ಮಾತಾಜಿ. ಹೌದು, ಧನ್ಯವಾದಗಳು ಪ್ರಭುಜಿ. ವಿಜಯ ಪ್ರಭುಜಿ, ನೀವು ನಿಮ್ ಜೊತೆ ಭಕ್ತಿ ಇದೆ, ನಿಮ್ ಜೊತೆ ಭಕ್ತರಿದ್ದಾರೆ, ನಿಮ್ ಜೊತೆ ಪರಮಾತ್ಮನ ಇದ್ದಾನೆ. ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಅವನೇ ಕೊಡ್ತಾನೆ. ಮತ್ತೆ ನೀವ್ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಉತ್ತರಿಸ್ತಾರೆ ಪ್ರಭುಜಿ. ಈ ಹಿಂದೆ ನಿಮ್ಗೆ ಅದಕ್ಕೆ ಪರಿಹಾರ ಸಿಗುತ್ತೆ. ಅಷ್ಟು ಪರಮಾತ್ಮ ನಿಮ್ ಬಗ್ಗೆ ಕೇರ್ ವಹಿಸ್ತಾನೆ ಪ್ರಭುಜಿ. ಪ್ರಭುಜಿ ನೀವು ಕಾಲ್ ಮಾಡಿ. ಯಾಕಂದ್ರೆ ಅದು ಹಿಂಸಕ ಪ್ರಾಣಿಯಾಗಿರೋದ್ರಿಂದ, ನಾ ಅಲ್ಲದೆ ನನ್ನ ಬಳಗಕ್ಕೂ ಅದು ತೊಂದರೆ ಮಾಡೋದ್ರಿಂದ ಅದರಿಂದ ನಾವು ರಕ್ಷಣೆ ಪಡಿಲೇಬೇಕಾಗುತ್ತೆ ಪ್ರಭುಜಿ. ಅದು ಅದರಲ್ಲಿ ಪರಮಾತ್ಮ ಇದಾನಂತ ಹೇಳಿ ಹಂಗೆ ಯೋಚನೆ ಮಾಡಕ್ಕೂ ಆಗುದಿಲ್ಲ ಒಮ್ಮೊಮ್ಮೆ. ಅದಕ್ಕೆ ಇದಕ್ಕೆ ಸ್ವಲ್ಪ ದೊಡ್ಡವರದ ಒಂದು ಸಲಹೆ ಮೇರೆಗೆ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಪ್ರಭುಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಏನು ಪ್ರಶ್ನೆ ಇರಲಿದೆ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿತ್ತು. ತುಂಬಾ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನನ್ನ ಮಾತಿನ ಸ್ವಲ್ಪ ಅದು ಎಲ್ಲ ಮುರಾರಿ ಪ್ರಭುಜಿ ಏನೇ ಹೇಳಿದ್ದಾರೆ ಅದಕ್ಕೆ ಪಾಯಿಂಟ್ಸ್ ಕೂಡಿಸಿದ್ವಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ. ಹರೇ ಕೃಷ್ಣ. ಏನ್ ಮಾಡೋಣ ಮಾತಾಜಿ? ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಮಾತಾಜಿ. ಭಗವಂತ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ, ಭಕ್ತಿಯಲ್ಲಿ ಮುಂದುವರಿತಾ ಎಲ್ಲರೂ ಭಕ್ತಿನೇ ಮುಂದುವರಿಸೋಣ. ಗುರುಗಳ ಬಗ್ಗೆ ಶ್ರದ್ಧೆ ಇಟ್ಕೊಳ್ಳೋಣ, ಕೃಷ್ಣನ ಬಗ್ಗೆ ಪ್ರೀತಿ ಬೆಳೆಸ್ಕೋಣ, ಪ್ರೇಮ ಬೆಳೆಸ್ಕೋಣ ಅಂತ ಹೇಳ್ತಾ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ, ಕೃಷ್ಣ ಎಲ್ಲರ ಜೊತೆ ಇರ್ಲಿ ಅಂತ ಕೇಳ್ತಾ ಈ ಒಂದು ಭಕ್ತಿ ಎಲ್ಲದಲ್ಲಿ ಸೇರಿದೀವಿ. ಈ ಒಂದು ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತವೃಂದ ಕಿ ಜೈ. ಗೌರ ಸೀತಾನಾಥ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ದಂಡವತ್. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ವಿಜಯದಶಮಿ ಎಲ್ಲರಿಗೂ ಶುಭಾಶಯಗಳು. ಹರೇ ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡಾಲ್ ಪ್ರಣಾಮ್. ವಿಜಯದಶಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ಎಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ನಾಳೆ ಪ್ರಭುಜಿ ಅವ್ರು ಬರ್ತಾರೆ, ಕ್ಲಾಸ್ ತಗೋತಾರೆ ಮಾತಾಜಿ. ಎಲ್ಲರೂ ಅಟೆಂಡ್ ಆಗಿ. ಹರೇ ಕೃಷ್ಣ. ದಂಡ.